ರತ್ನಾಕರ, ಜ್ಞಾನ ಭಾಸ್ಕರ, ಅಂಧರ ಬಾಳಿನ ಆಶಾಕಿರಣ, ಚಿನ್ನದ ಗಿರಿಯ ನಿರ್ಮಾತೃ, ಪರಿಸರ ಬ್ರಹ್ಮ, ಪದ್ಮಭೂಷಣ, ಯುಗಯೋಗಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಆದಿಚುಂಚನಗಿರಿ ಸಿದ್ಧ ಸಿಂಹಾಸನದ 72ನೇ ಪೀಠಾಧ್ಯಕ್ಷರು, ನಮ್ಮೆಲ್ಲರ ಕುಲಗುರುಗಳು ಆದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದ ಪದ್ಮಗಳಲ್ಲಿ ನಮಸ್ಕರಿಸುತ್ತಾ, ಮಾತೃ ಹೃದಯಗಳು, ಶಾಂತಿ ಚಿತ್ತರು, ಉತ್ತಮ ವಾಗ್ಮಿಗಳು, ಸದಾ ಕ್ರಿಯಾಶೀಲರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಮತ್ತು ಕೊಡಗು ಜಿಲ್ಲೆಯ ಪರಮ ಪೂಜ್ಯರಾದ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಅಡಿದಾವರೆಗಳಲ್ಲಿ ನಮಸ್ಕರಿಸುತ್ತಾ, ಇಂದು ಪಾಲ್ಗುಣ ಹುಣ್ಣಿಮೆ ಅಥವಾ ಹೋಳಿ ಹುಣ್ಣಿಮೆ. ಪಾಲ್ಗುಣ ಹುಣ್ಣಿಮೆ ಅಥವಾ ಹೋಳಿ ಹುಣ್ಣಿಮೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನವಾಗಿದ್ದು, ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯರ ಆರಾಧನೆಗೆ ಮೀಸಲಾಗಿದೆ. ಇದು ಸುಖ ಸಂಪತ್ತು, ಸಮೃದ್ಧಿ ಮತ್ತು ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ವಿಷ್ಣು ಲಕ್ಷ್ಮೀ ಪೂಜೆ, ಗಂಗಾ ಸ್ನಾನ ಮತ್ತು ದಾನ ಧರ್ಮ ಮಾಡಲು ಅತ್ಯಂತ ಮಂಗಳಕರವಾಗಿದೆ. ಇದೇ ದಿನ ಹೋಳಿ ಹಬ್ಬದ ಸಂಭ್ರಮದೊಂದಿಗೆ ಹೋಲಿಕಾ ದಹನ ಆಚರಿಸಲಾಗುತ್ತದೆ. ಹಿರಣ್ಯಕಶಿಪುವಿನ ಸಹೋದರಿ ಹೋಲಿಕಾ ವಿಷ್ಣು ಭಕ್ತ ಪ್ರಹ್ಲಾದನನ್ನ ಬೆಂಕಿಯಲ್ಲಿ ಸುಡಲು ಹೋಗಿ ತಾನೇ ಸುಟ್ಟು ಹೋದ ಕಥೆಯನ್ನ ಇದು ಸ್ಮರಿಸುತ್ತದೆ. ಹೋಳಿ ಹಬ್ಬವನ್ನ ರಂಗವಾಲಿ ಹೋಳಿ ಅಥವಾ ದುಲಂಡಿ ಎಂದು ಕರೆಯುತ್ತಾರೆ. ಈ ದಿನದಂದು ಜನರು ಬಣ್ಣದ ಪುಡಿ ಅಥವಾ ಬಣ್ಣದ ನೀರನ್ನು ಎರಚಾಡಿ ಸಂಭ್ರಮಿಸುತ್ತಾರೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಮತ್ತು ಕೊಡಗು ಜಿಲ್ಲೆ ಇದರ ವತಿಯಿಂದ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಇಂದು 138ನೇ ಗುರು ತೋರಿದಾರಿ ತಿಂಗಳ ಮಮನ ತೇರು ಹುಣ್ಣಿಮೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಮೊದಲಿಗೆ ವೇದಘೋಷವನ್ನು ನಡೆಸಿಕೊಟ್ಟಿದ್ದಾರೆ ಶ್ರೀಮಠದ ವಧುಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಗಣೇಭ್ಯೋ ಗಣಪತಿಭ್ಯಶ್ಚ ವೋ ನಮಃ. ಓಂ ನಮಃ ಸಭಾಭ್ಯಃ ಸಭಾಪತಿಭ್ಯಶ್ಚ ವೋ ನಮಃ. ಸಪ್ರದ ಸಭಾಂ ಮೇ ಗೋಪಾಯ ಯೇ ಚ ಸಭ್ಯಾ ಸಭಾಸದಃ ತಾವಿಂದ್ರಿಯಾವತಃ ಕುರು ಸರ್ವಮಾಯುರುಪಾಸದಾಂ ಸಂಗಚ್ಚಧ್ವಂ ಸಂವದಧ್ವಂ ಸಂಭೋಮನಾಂಸಿ ಜಾನತ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಮಾನೀವ ಆಗೋತಿ ಸಮಾನಹೃದಯಾಧಿಪಃ ಸಮಾನಮಸ್ತವೋ ಮನೋ ಯಥಾ ಆವಾಸು ಸ ಆಸತೆ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಾ ಪೃಥಿವೀ ಶಿವಮಂತರಿಕ್ಷಂ ದೇವ್ರ್ನೋ ದೇವ್ಯಪಯನ್ನೋ ಅಸ್ತು ಶಿವಾದಿಶ ಪ್ರದಿಶ ಉದ್ದಿಶೋ ನ ಆಪೋ ವಿದ್ಯುತ ಪರಿಪಾಂತು ಸರ್ವತಃ ಶಾಂತಿ ಶಾಂತಿ ಶಾಂತಿ. ಹೃತ್ಪೂರ್ವಕ ವಂದನೆಗಳು. ಇದೀಗ ಕಾರ್ಯಕ್ರಮ ಮುಂದುವರೆದಂತೆ ಪ್ರಾರ್ಥನೆ ನಡೆಸಿಕೊಡಲಿದ್ದಾರೆ ಶ್ರೀಮತಿ ಭಾಗ್ಯಲಕ್ಷ್ಮಿಯವರು, ಸಹ ಶಿಕ್ಷಕಿ, ಶ್ರೀ ಆದಿಚುಂಚನಗಿರಿ ಶಾಲೆ ಗೌರಿಕೊಪ್ಪಲು ಇವರು. ಆತ್ಮವನ್ನು ಅರಿಯೇ ಬ್ರಹ್ಮತತ್ವವನ್ನು ತಿಳಿಯೇ ಬರಿದೆ ಮಾಯೆಯೋ ಜಗವು ಬರಿದೆ ಮಾಯೆಯೋ ಅಂತರಾತ್ಮವನ್ನು ಅರಿಯೇ ಬ್ರಹ್ಮತತ್ವವನ್ನು ತಿಳಿಯೇ ಬರಿದೆ ಮಾಯೆಯೋ ಜಗವು ಬರಿದೆ ಮಾಯೆಯೋ ಜಗದಿ ಆದಿ ಅಂತ್ಯದಲ್ಲಿ ದೇವನೊಬ್ಬ ಮಾತ್ರವಿರಲು ಜಗದಿ ಆದಿ ಅಂತ್ಯದಲ್ಲಿ ದೇವನೊಬ್ಬ ಮಾತ್ರವಿರಲು ನಡುವೆ ತೋರ್ವ ಜಗದಿದಿಲ್ಲ ನಡುವೆ ತೋರ್ವ ಜಗದಿದಿಲ್ಲ ಜಲದೊಳಿರುವ ಗುಳ್ಳೆಯಂತೆ ಬರಿದೆ ಮಾಯೆಯೋ ಜಗವು ಬರಿದೆ ಮಾಯೆಯೋ
ಬರಿದೆ ಮಾಯೆಯೋ ಅಂತರಾತ್ಮವನ್ನು ಅರಿಯೇ ಬ್ರಹ್ಮತತ್ವವನ್ನು ತಿಳಿಯೇ ಬರಿದೆ ಮಾಯೆಯೋ ಜಗವು ಬರಿದೆ ಮಾಯೆಯೋ ದ್ವೈತ ಭಾವ ಮನದಿ ಅಳಿದು ಸ್ವಾನುಭಾವ ಮಾತ್ರ ಉಳಿಯೇ ದ್ವೈತ ಭಾವ ಮನದಿ ಅಳಿದು ಸ್ವಾನುಭಾವ ಮಾತ್ರ ಉಳಿದು ಗುರುವಿನ ಆಜ್ಞೆಯಂತೆ ನಡೆದು ಗುರುವಿನ ಆಜ್ಞೆಯಂತೆ ನಡೆದು ತನ್ನ ತಾನು ತಿಳಿದವಗೆ ಬರಿದೆ ಮಾಯೆಯೋ ಜಗವು ಬರಿದೆ ಮಾಯೆಯೋ ಅಂತರಾತ್ಮವನ್ನು ಅರಿಯೇ ಬ್ರಹ್ಮತತ್ವವನ್ನು ತಿಳಿಯೇ ಬರಿದೆ ಮಾಯೆಯೋ ಜಗವು ಬರಿದೆ ಮಾಯೆಯೋ ಜಗವು ಬರಿದೆ ಮಾಯೆಯೋ. ಓಂ ನಮೋ ಭಗವತೆ ಶ್ರೀ ಬಾಲಗಂಗಾಧರನಾಥಾಯ ನಮಃ. ಜೈ ಶ್ರೀ ಗುರುದೇವ್. ಪರಮ ಪೂಜ್ಯ ಜಗದ್ಗುರು ಭೈರವೈಕ್ಯ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆತ್ಮಕ್ಕೆ ಮನಸಾ ಸ್ಮರಿಸಿ ಪ್ರಸ್ತುತ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಸಿದ್ಧ ಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಮತ್ತು ಕೊಡಗು ಶಾಖೆ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಶ್ರೀ ಕೈಲಾಸಾನಂದನಾಥ ಮಹಾಸ್ವಾಮೀಜಿಯವರು ಪೂರ್ಣಾನಂದ ಆಶ್ರಮ ಸ್ವಾಮೀಜಿಯವರಿಗೆ ಪೂರ್ಣ ಪ್ರಮಾಣದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆಸ್ತಿಕ ಸದ್ಭಕ್ತ ಬಂಧುಗಳೇ, ಇಂದು ಹೋಳಿ ಹುಣ್ಣಿಮೆ 138ನೇ ಗುರು ತೋರಿದ ದಾರಿ ಪಿಂಗಳ ಮಾಮನ ತೇರು. ಈ ಪವಿತ್ರ ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ದಿವ್ಯಾನುಗ್ರಹ ಸಂದೇಶವನ್ನು ನೀಡಲಿರುವ ಹಾಸನ ಶಾಖೆಯ ಪರಮಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಭಕ್ತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪವಿತ್ರ ಪವಿತ್ರ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನ ನೀಡಲು ಆಗಮಿಸಿರುವ ಇವತ್ತಿನ ದಿವಸ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡೋಣ. ನಾ ಹೆಂಗಂತ ನೀವು ಒಂದು ನಿಮಿಷ ಅಂದರೆ ಶಿವಾಯ ನಮಃ ಓಂ, 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 ಶಿವಾಯ ನಮಃ ಓಂ. ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೇ ಸುಖ ಭೋಗವೋ ದೊರಕುವುದುಂಡೆ ಆತ್ಮ. ಪ್ರಾತಸ್ಮರಣೀಯರು ಯುಗಯೋಗಿ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ದಿವ್ಯ ಚೇತನಿಕೆ ತಿಳಿವಾಗಿ ಆರಾಧ್ಯ ಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯರು ಸ್ತೋತ್ರೀಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಲಿಂಗೈಕ್ಯ
ಸದ್ಗುರುಗಳಾಗಿರ್ತಕ್ಕಂಥ ಶ್ರದ್ಧಾನಂದ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ತಲೆಬಾಗಿ ಈಗಿನ 72ನೆಯ ಪೀಠಾಧಿಪತಿಗಳು ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಪೂಜ್ಯಗೊಳ್ಳತಕ್ಕಂಥ ಪರಶಿವನ ಅವತಾರಿಗಳಾಗಿರ್ತಕ್ಕಂಥ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರ ದಿವ್ಯ ಪಾದಾರವಿಂದಗಳಲ್ಲಿ ಕೂಡ ಭಕ್ತಿಯ ನಮನಗಳನ್ನು ಕೂಡ ಅರ್ಪಿಸಿ ಆದಿಚುಂಚನಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೊಡಗು ಜಿಲ್ಲೆ ಹಾಸನದ ಪರಮ ಪೂಜ್ಯ ಸ್ತೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಶಂಭುನಾಥ ಮಹಾಸ್ವಾಮಿಗಳವರ ದಿವ್ಯ ಪಾದಾರವಿಂದಗಳಲ್ಲಿ ಕೂಡ ಭಕ್ತಿಯ ನಮನಗಳನ್ನು ಕೂಡ ಅರ್ಪಿಸಿ ಇದೊಂದು 138ನೆಯ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಪಟ್ಟಂಥ ಎಲ್ಲ ಶ್ರದ್ಧೆಯ ತಂದೆ ತಾಯಿಯಂದರೆ ತಮಗೆಲ್ಲರಿಗೂ ಶರಣಾರ್ಥಿಗಳು. ವಿಶೇಷವಾಗಿ ಲೋಕದ ಹಿತಚಿಂತಕರಾಗಿರ್ತಕ್ಕಂಥ ನಿಜಗುಣ ಶಿವಯೋಗಿಗಳು ಒಂದು ಶಿವಕಾರುಣ್ಯ ಸ್ಥಳ ಅಂಥೇಳಿ ಮಾಡಿದ್ದಾರೆ, ಜೀವ ಸಂಬೋಧನಾ ಸ್ಥಳ ಅಂತ ಒಂದು ಮಾಡಿದ್ದಾರೆ, ನೀತಿಕ್ರಿಯಾ ಸ್ಥಳ ಅಂತ ಒಂದು ಮಾಡಿದ್ದಾರೆ, ಜ್ಞಾನ ಪ್ರತಿಪಾದನಾ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ ಅಂಥೇಳಿ 5 ಸ್ಥಳಗಳನ್ನು ಬರುವಂಥವರಾಗಿದ್ದಾರೆ. ಆ ಪ್ರಥಮದಲ್ಲಿ ಬರ್ತಕ್ಕಂಥ ಏನು ಶಿವಕಾರುಣ್ಯ ಸ್ಥಳ ಇದೆ, ಶಿವನ ಕೃಪೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಶಿವಕಾರುಣ್ಯ ಸ್ಥಳ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ. ಅದರೊಳಗೆ ಬರ್ತಕ್ಕಂಥದ್ದು ಒಂದು ಸೂತ್ರ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳ ಹುದುನರಿಗೆ ಮುಕ್ತಿ, ದುರಿತ ಕರ್ಮವ ನೊಲ್ಲದಿರು ಪುಣ್ಯವನ್ನೇ ಮಾಡು. ಇದನ್ನು ಪ್ರಧಾನವಾಗಿ ಇವತ್ತಿಟ್ಟುಕೊಂಡಿರ್ತಕ್ಕಂಥ ವಿಷಯ. ಇವತ್ತು ಶಿವನ ಕೃಪೆ ಪಡ್ಕೊಳ್ಳಿಕ್ಕೆ ಶಿವಕಾರುಣ್ಯ ಬರುವಂಥವರಾಗಿದ್ದಾರೆ. ಇನ್ನು ಜೀವನಿಗೆ ಎಚ್ಚರ ಆಗಲಿ ಅಂತ ತಿಳ್ಕೊಂಡು ಜೀವ ಸಂಬೋಧನ ಅಂತಕ್ಕಂಥದನ್ನು ಮಾಡಿದ್ದಾರೆ. ನೀತಿ ಕ್ರಿಯಾ ಅಂದರೆ ನೀತಿಯನ್ನು ನಡೀಲಿ ಅಂತ ತಿಳ್ಕೊಂಡು ನಾವು ನೀತಿ ಬಿಟ್ಟಿವಿ, ಅನೀತಿ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ. ಇವತ್ತು ನಿಜಗುಣ ಶಿವಯೋಗಿಗಳು ಇದನ್ನು ಯಾಕೆ ಒತ್ತಿ ಹೇಳಿದರು ಅಂತ ಕೇಳಿದರೆ, ದುರಿತ ಕರ್ಮವ ನೊಲ್ಲದಿರು ಪುಣ್ಯವನ್ನೇ ಮಾಡು. ಇದನ್ನು ಯಾಕೆ ಹೇಳಿದರು ಅಂತ ಕೇಳಿದರೆ, ಕರ್ಮಗಳು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಮಾಡು ಕರ್ಮ ಒಳ್ಳೆಯದಿರಬೇಕು, ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗಿರಬಾರದು, ಇನ್ನೊಬ್ಬರ ಮನೆ ಮುರಿಯುವಂತಹ ಕರ್ಮಾದಿಗಳು ಆಗಿರಬಾರದು, ಇನ್ನೊಬ್ಬರ ಹೊಟ್ಟೆ ಮೇಲೆ ಕಾಲಿಟ್ಟು ಬದುಕುವಂತಹದ್ದು, ಮರ ಮರಗಿಸಿ ಬದುಕುವಂತಹದ್ದು ಕರ್ಮ ಆಗಿರಬಾರದು. ಅದಕ್ಕೆ ಏನಂದ್ರು ಅಂತ ಕೇಳಿದ್ರೆ, ಅದರೊಳಗೆ ಕರ್ಮ ಅಂತ 2 ಕರ್ಮಗಳನ್ನು ಬರೆದರು. ಒಂದು ನಿಷೇಧ ಕರ್ಮ, ಒಂದು ವಿಹಿತ ಕರ್ಮ. ನಿಷೇಧ ಕರ್ಮ ಅಂದ್ರೆ ಇಲ್ಲಿ ಹೇಳ್ತಾರ, ಏನ್ ಮಾಡಬಾರ್ದು, ಸಮಾಜ, ನಮ್ಮ ತಂದೆ ತಾಯಿ, ಗುರುಗಳು ಇದನ್ನು ಮಾಡಬೇಡಪ್ಪ, ಇದನ್ನು ಮಾಡೋದ್ರಿಂದ ಇದು ಕೆಟ್ಟದಾಗ್ತದೆ, ಇದು ಒಳ್ಳೆ ಕರ್ಮ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರ, ಅದು ನಿಷೇಧ ಕರ್ಮ. ವಿಹಿತ ಕರ್ಮ ಅಂತಂದ್ರೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಏನ್ ಪ್ರಯತ್ನ ಮಾಡಬೇಕು, ನಾವು ನಮಗೆ ಸಹಜವಾಗಿ ನೀವು ತಿಳ್ಕೊಳ್ಳೋದು, ಏನ್ ತಿಳ್ಕೊಳ್ಳೋದು ಅಂತ ಕೇಳಿದ್ರೆ, ಒಂದು ಮಳೆ ಆಗ್ತದಲ್ಲ, ಮಳೆ ನೀರು ಕೆಳಮುಖವಾಗಿ ಹರಿತದ, ಊರ್ಧ್ವಮುಖವಾಗಿ ಹರಿಲಿಕ್ಕೆ ಸಾಧ್ಯನೇ ಇಲ್ಲ. ಕೆಳಮುಖವಾಗಿ ಹರಿತಕ್ಕಂಥ ನೀರನ್ನು ನಾವು ಮ್ಯಾಕ್ ತರಬೇಕಾದ್ರೆ ಪ್ರಯತ್ನ ಮಾಡಬೇಕು. ಏನ್ ಪ್ರಯತ್ನ ಮಾಡಬೇಕು, ಎಲ್ಲಿ ತನಕ ನಮಗ ಅನ್ನ ಹೋಗ್ತದ ಅಲ್ಲಿ ತನಕ ಪ್ರಯತ್ನ ಮಾಡಬೇಕಂತ ಹೇಳ್ತಾರೋ. ಏನು ಪ್ರಯತ್ನ ಮಾಡಬೇಕು, ಯಾವುದು ಪ್ರಯತ್ನ ಮಾಡಬೇಕು, ನಾವು ನಮ್ಮ ಮನೆ ಒಳಗೆ ನಾವು ಮಾಡ್ತೀವಿ. ಏನ್ ಪ್ರಯತ್ನ ಮಾಡ್ತೀವಿ ಅಂತ ಕೇಳಿದ್ರೆ, ನಮಗ ಒಳ್ಳೇದಾಗಿರ್ಬೇಕು, ನಮಗ್ ಚಲೋ ಆಗಿರ್ಬೇಕು, ಮಂದಿಗೆ ಏನಾರಾಗಲ್ಲ. ಮಂದಿ ಹೆಂಗಾರ ಬದುಕಲಿ, ನಾ ಚಲೋ ಬದುಕಬೇಕು, ಸ್ವಾರ್ಥ ಜೀವನ ಬೇಡ. ಇವತ್ತು ನಿತ್ಯ ಕರ್ಮ, ನಿಮಿತ್ತ ಕರ್ಮ, ಅಗಮ್ಯ ಕರ್ಮ, ಪ್ರಾಯಶ್ಚಿತ್ತ ಕರ್ಮ ಅಂತ 4 ಕರ್ಮಗಳನ್ನು ಹೇಳ್ತಾರೆ. ಅದರೊಳಗೆ ಒಂದು ನಿತ್ಯ ಕರ್ಮ ಅಂತವ್ರು ಎಲ್ಲರೂ ಮಾಡ್ತಕ್ಕಂಥದ್ದು. ಏನ್ ಮಾಡ್ತೀವಿ, ಹೇಳ್ತೀವಿ, ಜಳಕ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಪ್ರಸಾದ ಮಾಡ್ತೀವಿ. ಇದು ಯಾರು ಮಾಡೋದಿಲ್ಲ, ಎಲ್ಲರೂ ಮಾಡ್ತಾರೆ. ಇದು ನಿತ್ಯ ಕರ್ಮ. ಮನೆ ಒಳಗೆ ತಮ್ಮ ಮನೆ ದೇವರ ಕುಲದೇವತೆಯನ್ನು ಮೊದಲು ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ, ಎದ್ದವರ ಸ್ನಾನ ಮಾಡಿ ಆ ಭಗವಂತನ ಒಂದು ಮನೆಯೊಳಗೆ ಒಂದು ಜಗಲಿ ಅಂತಕ್ಕಂಥದ್ದು ಮಾಡಿರ್ತೀವಲ್ಲ,
ಆ ಜಗಲಿ ಹತ್ರ ನಾನು ಕುಲದೇವತೆಯನ್ನು ಇಟ್ಟು ನಾವೇನು ಮಾಡ್ತೀವಿ, ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ನಮ್ಮ ಒಳ್ಳೇದಾಗಲಿಪ್ಪ ಭಗವಂತ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿ ನಾವೇನು ಮಾಡ್ತೀವಿ, ಪ್ರಸಾದ ಮಾಡ್ತೀವಿ. ಇದು ನಿತ್ಯ ಕರ್ಮ. ನಿಮಿತ್ತ ಕರ್ಮ ಅಂತಂದ್ರೆ ನಮ್ಮ ಮನೆ ಒಳಗೆ ಯಾರು ಬಹಳ ಆತ್ಮೀಯರು, ನಮ್ಮ ರಕ್ತ ಸಂಬಂಧ ಇದ್ದವರು ಸತ್ತು ಹೋದ್ರಂತ ತಿಳ್ಕೊರಿ. ವರ್ಷಕ್ಕೆ ಒಂದು ದಿವಸ ನಾವೇನು ಮಾಡ್ತೀವಿ, ಆರಾಧನೆ ಅಂತಕ್ಕಂಥದನ್ನ ಮಾಡ್ತೀವಿ. ಪುಣ್ಯ ಆರಾಧನೆ ಅಂತ ಮಾಡ್ತೀವಿ, ಪುಣ್ಯತಿಥಿ ಅಂತ ಮಾಡ್ತೀವಿ. ಅವಶ್ಯವಾಗಿ ಮಾಡಬೇಕಾದದ್ದು ಅದು. ಯಾಕಂತ ಕೇಳಿದ್ರೆ ತಾಯಿ ತುತ್ತ ಮಾಡಿ ಉಣಿಸಾಳ. ತಾಯಿ ಉಪವಾಸ ಬಿದ್ದು ಆ ಮಗುವಿಗೆ ಹಸಿವು ಮಾಡಿಕೊಟ್ಟಿಲ್ಲ. ಎಷ್ಟು ಗುಳಿಗೆ ನುಂಗ್ಯಾಳ ಗೊತ್ತಿಲ್ಲ, ಎಷ್ಟು ದೇವರಿಗೆ ಹರಕೆ ಹೊತ್ತಾಳ ಗೊತ್ತಿಲ್ಲ, ಎಷ್ಟು ಬಟ್ಟೆ ಒದ್ದೆ ಮಾಡಿಲ್ಲ ಗೊತ್ತಿಲ್ಲ. ನಮ್ಮ ಸಲುವಾಗಿ ಡಾಕ್ಟರಿಗೆ ಕೇಳ್ತಾಳ, ಒಳಗಿರೋ ಕೂಸ ಬದುಕಿದ್ರೆ ಸಾಕು, ನಾ ಸತ್ರ ಪರವಾಗಿಲ್ಲ ಡಾಕ್ಟರ್ ಸಾಹೇಬ್ರೆ ಅಂದ್ ಕಾಲು ಹಿಡ್ಕೊಂಡಂತ ತಾಯಿ ನಮ್ಮ ಮನೆ ಒಳಗೆ ಏನೋ ಜೀವ ಬಿಟ್ಟಿದ್ದು ಅಂತಂದ್ರೆ ಆ ತಾಯಿಯ ಒಂದು ಋಣ ತೀರಿಸಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡಬೇಕು, ವರ್ಷಕ್ಕೊಮ್ಮೆ ಪುಣ್ಯತಿಥಿ ಅಂತಕ್ಕಂಥದ್ದು ಮಾಡ್ತೀವಿ. ಇದು ನಿಮಿತ್ತ ಕರ್ಮ. ಇನ್ನು ಪ್ರಾಯಶ್ಚಿತ್ತ ಕರ್ಮ ಅಂತ. ಪ್ರಾಯಶ್ಚಿತ್ತ ಕರ್ಮ ಅಂತಂದ್ರೆ ನಾವು ದೇಹದಿಂದ ಮಾಡೀವಿ ಪಾಪ, ಮನುಷ್ಯನಿಂದ ಮಾಡೀವಿ ಪಾಪ, ವಾಣಿಯಿಂದ ಮಾಡೀವಿ ಪಾಪ. ಈ ಪಾಪ ಎಲ್ಲಿ ಕಳ್ಕೊಳ್ಳೋದು? ಕಣ್ಣು ನೋಡಬಾರದು ನೋಡ್ಯದ, ಕೈ ಮುಟ್ಟಬಾರದು ಮುಟ್ಟ್ಯದ, ಈ ಬಾಯಿ ಏನು ತಿನ್ನಬೇಕನ್ನು ತಿಂದಿಲ್ಲ, ಬ್ಯಾರೆ ತಿದ್ದದ. ಈ ಬಾಯಿಗೆ ಏನು ಮಾತಾಡಬೇಕು ಅನ್ನೋದನ್ನ ಮಾತಾಡಿಲ್ಲ, ಬ್ಯಾರೆ ಮಾತಾಡ್ಯಾದ. ಭಕ್ತ ಒಳಗ ಮನುಷ್ಯರಿಂದ ಏನು ಮಾಡಿರ್ತಕ್ಕಂಥ ಪಾಪ ನೀನು ಮುಟ್ಟಿಲ್ಲ, ಅವ್ರಿಗೇನು ದ್ರೋಹ ಬಗದಿಲ್ಲ, ಅವ್ರೊಳಗ ಸಂಕಲ್ಪ ಮಾಡಿ. ಹೆಂಗ್ ಸಂಕಲ್ಪ ಮಾಡಿ? ಆ ವಸ್ತು ನನಗೆ ಸಿಕ್ಕರೆ ಬಹಳ ಚಲೋ ಆಗ್ತದಂತ ಹೇಳಿ ಕೆಟ್ಟ ಸಂಕಲ್ಪ ಮಾಡಿವಿ, ಆ ಪಾಪ ಇಲ್ಲಿ ಕಳ್ಕೊಳ್ಳೋದು. ಈ ಪಾಪ ಕಳ್ಕೊಳ್ಳೋದು ಎಲ್ಲಿ? ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಪಾಪ ಹೋಗ್ತದೆ. ಕೆಲವೊಬ್ರು ಹೋಗ್ತಾರೆ, ಎಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಕೆಲವೊಬ್ರು ರಾಮೇಶ್ವರ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ. ಹೋಗಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಾನು ಮಾಡಿರ್ತಕ್ಕಂಥ ಪಾಪ ಅವ್ನು ಗೊತ್ತಿರ್ತದೆ. ನಮ್ಮ ಚಿತ್ರವೇ ನಮ್ಮ ನೇಳ ಗುಪ್ತ ಅನ್ನೋದು ಒಳಗಿರ್ತದೆ ನೋಡ್ರಿ. ಇಟ್ಟಿರೋ ಕಲೆ ಸಾಯೋ ತನಕ ನೆನಪಿರಲಿ, ನಾವು ಏನು ಕೆಟ್ಟ ಕಾರ್ಯಗಳನ್ನು ಮಾಡೀವಿ, ಕೆಟ್ಟ ಕೆಲಸ ಮಾಡೀವಿ, ಅದು ಟಕ್ 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 ಬರ್ತದೆ ನೋಡಿ, ತಲೆಯಾಗಿಟ್ಕೊಳ್ರಿ. ನಾವು ಇಂಥದೇ ಕೆಲಸ ಮಾಡಿ ಒಂದು ಒಳಗೆ ಗುಪ್ತ ಹೇಳ್ತದೆ. ಇವತ್ತು ಚಿತ್ರ ನೀ ಏನು ಹೋದ್ರು ನಿನಗೆ ನೇಳು ಬಿಟ್ಟಿಲ್ಲ, ಮೇಲ್ಗಡೆ ಇದ್ದಾರೆ ಚಿತ್ರಗುಪ್ತರ ಅಲ್ಲ. ನೀ ಮಾಡಿದ ಕರ್ಮ, ಆ ಕರ್ಮದ ಏನಪ್ಪಾ ಅಂತ ಕೇಳಿದ್ರೆ ದಿನಕ್ಕೆ ದಿನ ಲೆಕ್ಕ ಇಡ್ತದೆ, ಪಾಪ ಯಾವುದು ಪುಣ್ಯ ಯಾವುದು ಅಂತ ಅನ್ನೋದನ್ನ. ಇವತ್ತು ಹೇಳಿ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಕರ್ಮ ಆ ಏನ್ ಮಾಡಿಸ್ತದ ಅಂತ ಕೇಳಿದ್ರೆ, ಕೆಟ್ಟ ಕೆಲಸ ಮಾಡಿ ಕೆಟ್ಟ ನೆನೆಸ್ಕೊಳ್ಳೋಕ್ಕಿಂತ ಹೆಚ್ಚಿನ ಪಾಪ ಇಲ್ಲ, ಒಳ್ಳೆ ಕೆಲಸ ಮಾಡಿ ಒಳ್ಳೆ ನೆನೆಸ್ಕೊಳ್ಳೋಕ್ಕಿಂತ ಈ ಭೂಮಿ ಮ್ಯಾಗ ಹೆಚ್ಚಿನ ಪುಣ್ಯ ಇಲ್ಲ. ಅದಕ್ಕೆ ದುರಿತ ಕರ್ಮವ ಒಲ್ಲದಿರು ಪುಣ್ಯ ಮನೆ ಮಾಡು, ಪುಣ್ಯ ಮನೆ ಮಾಡು ಅಂತ ಯಾಕೆ ಗೊತ್ತು ಹೇಳಿರು? 18 ಪುರಾಣವನ್ನು ಬರೆದಿರ್ತಕ್ಕಂಥ ವ್ಯಾಸ ಮಹರ್ಷಿಗಳು ಯಾರು ಗೊತ್ತಿರ? 18 ಪುರಾಣ ಯಾರಿಗೆ ಟೈಮ್ ಅಂತ ಹೇಳ್ರು ನಾವು ಹೋದಾಗ ಇಟ್ಟು ಶ್ರದ್ಧೆಯಿಂದ ತಿಳ್ಕೊಬೇಕಂತ ತಿಳ್ಕೊಂಡು 18 ಪುರಾಣ 1, 2, 3, 4 18 ಪುರಾಣ ಅಧ್ಯಯನ ಮಾಡೋರು ಯಾರು? ತಮ್ಮ ಅಪ್ಪ ನಿನಗೆ 18 ಪುರಾಣ ನಿನಗೆ ಓದಕ್ಕಾಗ್ಲಿಕ್ಕೆ ಪರವಾಗಿಲ್ಲ, ಅದ್ರೊಳಗೆ 2 ಮಾತ ವ್ಯಾಸ ಮಹರ್ಷಿಗಳು ಬರೆದಿದ್ದಾರೆ. ಏನ್ ಬರೆದಿದ್ದಾರೆ? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಈ 18 ಅಧ್ಯಾಯ ಓದಿ ಹುಚ್ಚು ತಿರಿ ಹಿಡ್ಕೊಳ್ಸ್ಕೊಳ್ಬೇಡೋದು ಬೇಡ. ಅದ್ರೊಳಗೆ 2 ಮಾತು ಅರ್ಥ ಮಾಡಕೋ. ಮಾನವ ಜನ್ಮ ಪಡ್ಕೊಂಡು ಬಂದಿ ಅಂದ ಬಳಿಕ, ಈ ಮಾನವ ಜನ್ಮಕ್ಕೆ ನೀ ಬಂದಿ ಅಂದ ಬಳಿಕ ಇನ್ನೊಬ್ಬರಿಗೆ ಉಪಕಾರ ಆಗುವಂತ ಕೆಲಸ ಮಾಡು, ಇನ್ನೊಬ್ರಿಗೆ ಬೇಕಾಗುವಂತ ಕೆಲಸ ಮಾಡು. ಹಿಂದಕ್ಕೊಬ್ರು ಹಿರಿಯರು ಏನ್ ಹೇಳೋಗಿದ್ದಾರೆ ಅಂತ ಕೇಳಿದ್ರೆ, ಗಿಡವನ್ನು ಹಚ್ಚು, ಅರವಟಿಕೆಯನ್ನು ಇಡು. ಅರವಟಿಕೆ ಅಂದ್ರೆ ಗೊತ್ತಾಗ್ತದ? ಕೆರೆಯನ್ನು ಕಟ್ಟಿಸು. ಯಾರು ಕೆರೆ ಕಟ್ಟಿಸ್ತಾರ್ರಿ? ಯಾರ ಮನೆ ಮುಂದೆ ಒಂದು ಪಕ್ಷಿ ಪ್ರಾಣಿನೋ ಒಂದು ಯಾವುದೋ ಬಂದು ನೀರು ಕುಡಿದು ಹೋಗ್ತೈತದ, ಹಿಂದಕ್ಕೆ ಯಾರು ಬರ್ತಾರ ಅತಿಥಿಗಳು ಅಂತ ಬಾಗಲ ತೆರೆದಿಡ್ತಿದ್ರು. ಈಗ ಬಾಗಲ ಆಗ ತೆರೆದಿಡ್ತಿದ್ರು, ಈಗ ಮುಚ್ಚಿಡ್ತಾರ ಬಾಗಲ, ಬಂದ್ಗಿಂದಾರ ಯಾರು ಅಂತ ತಿಳ್ಕೊಂಡು. ಆಗ ನೀರು ಇಡ್ತಿದ್ರು, ಈಗ ನೀರು ಇಡವಲ್ರಿ. ಈಗ ಆಗ ಮರ ಹಚ್ಚಿದ್ರು, ಈಗ ಮರ ಹಚ್ಚಕ್ತಾ ಇರಲಿಲ್ಲ. ಈಗ ಕಡಿತಾರ ಮರ ಕಡಿತಾರ. ಇಲ್ಲ ಮನೆಗೆ ಬಂದಂತ ಅತಿಥಿಗಳಿಗೆ ಏನು ಮಾಡ್ತಾರ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಕಳಿಸ್ತಾರೆ. ಒಬ್ಬರ ಸ್ವಾಮಿಗಳು ಮಾಡಿದಾಗ ಮಳೆ ಜೋರು ಬಿತ್ತು, ಆ ಛತ್ರ ಒಳಗಿದ್ರು ಸ್ವಾಮಿಗಳು. ಕಟ್ಟಿಗೆ
ಆ ಛತ್ರ ಎಲ್ಲ ಬಿದ್ದು ಹೋಯಿತು. ಅವ್ರ ಕೈಯ ಒಂದು 4-5 ಮಂದಿ ಇದ್ರು ಶಿಷ್ಯರು. ಆ ಶಿಷ್ಯರು ಏನಪ್ಪ ಅಂತ ಕೇಳಿದ್ರೆ ಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ ಹಿಂಗಂತೂ ಮಳೆ ಆಯಿತು, ಎಲ್ಲ ಕೊಚ್ಕೊಂಡು ಹೋಯ್ತು, ತಿನ್ನಕ್ಕೇನೂ ಇಲ್ಲ. ಭಕ್ತರ ಮನೆಗೆ ಹೋಗಿ ಹಿಂಗೆ ಸ್ವಾಮೀಜರು ಕಳಿಸ್ಯಾರ ಅಂತ ಹೇಳಿ ಒಂದಿಷ್ಟು ಪ್ರಸಾದ ನಮಗಾಗೋಷ್ಟು ಇಸ್ಕೊಂಬರ್ರಿ ಅಂತ ಕಳಿಸ್ತಾರೆ. ಅವಾಗ ಈ ಮನುಷ್ಯ ಶಿಷ್ಯ ಹೋಗ್ತಾನೆ, ಗುರುಗಳು ಕಳಿಸ್ಯಾರ್ರಿ, ಮಳೆಯಾಗಿ ಕಟ್ಟಿಗೆ ನೆನೆದು ಎಲ್ಲ ಹೋಗ್ಬಿಟ್ಟಾವ, ಹುಟ್ಟಂತ ಅರಬಿ ಎಲ್ಲ ಕಚ್ಕೊಂಡು ಹೋಗ್ಯಾವ, ಮಾಡ್ಕೊಂಡು ತಿನ್ನೋ ಆಹಾರ ಕೂಡ ಇಲ್ಲ, ನಿಮ್ಮ ಹತ್ರ ಕಳಿಸ್ಯಾರ, ನಮ್ಗೆ ಏನಾರ ತಿನ್ನಾಕ ನೀವು ಕೊಡ್ಬೇಕಂತ ಹೇಳಿ ಬಂದೀವಿ, ಕಳಿಸ್ಯಾರ, ನೀವು ಸ್ವಲ್ಪ ಕೊಡ್ರಿ ಅಂತ ತಿಳ್ಕೊಂಡು. ಅವಾಗ ಏನು ಅನ್ಬೇಕು ಆ ಮನುಷ್ಯ, ಮನ್ಯಾಗಿದ್ರು ಕೊಡ್ಬೇಕಲ್ಲ, ಮನ್ಯಾಗಿಲ್ಲ ಅಂತಂದ ಪುಣ್ಯಾತ್ಮ. ನಿಮಗೆ ಕೊಡ್ಬೇಕಂತೀನಿ, ಆದ್ರೆ ಕೊಡಕ್ಕೆ ಏನೂ ಇಲ್ಲ ಮನೆ ಒಳಗೆ. ಅವಾಗ ಮತ್ತೆ ಬಂದರು ಗುರುಗಳ ಹತ್ರ, ಹಿಂಗೆ ಅಂದ್ರಿ ಅದು ಮನೆ ಒಳಗೆ ಏನೂ ಇಲ್ಲ ಅಂತ. ಏನಿಲ್ಲ ಹೆಂಗಪ್ಪ, ಒಂದಿಷ್ಟು ಅಕ್ಕಿನ ಇರ್ತೈತಿ, ಒಂದಿಷ್ಟು ಹಿಟ್ಟಾರ ಇರ್ತದೆ, ಅದ್ರ ಇಸ್ಕೊಂಡ್ ಬರ್ರಿ, ನಾವು ಇಲ್ಲಿ ಬೇಕಾದ್ರೆ ಏನಾರ ಮಾಡ್ಕೊಂಡು ತಿನ್ನಾಕ ಬರ್ತೈತಿ. ಮತ್ತೆ ಹೋಗ್ತಾರ, ನಿಮ್ಮ ಮನೆ ಒಳಗೆ ಇದ್ದದ್ದು ಹಿಟ್ಟಾರಾಗಲಿ ಜೋಳರಾಗಲಿ ಏನಾರು ಇದ್ದದ್ರು ಕೊಡ್ರಿ, ಅದನ್ನ ಗುರುಗಳು ತಗೊಂಡ್ ಬಂದು ಕಳಿಸ್ಯಾರ. ಅದೂ ಇಲ್ಲ ಹೋಗ್ರಿ, ಹೊರಗಿಟ್ಟ ಈ ಕಟ್ಟಿಗೆ ಎಲ್ಲ ಕೊಚ್ಕೊಂಡು ಹೋಗ್ಯಾರ, ಒಂದಿಷ್ಟು ಕಟ್ಟಿಗೆ ಕೊಡ್ರಿ ಅಂತ ಇದ್ರ ಕೊಡ್ಬೇಕಲ್ಲ ಅಂತಂದ. ಇನ್ನ ಹಾಸ್ಕೊಳಕಿಲ್ಲ, ಹೊಚ್ಕೊಳಕಿಲ್ಲ. ಮತ್ತೆ ಬಂದು ಮತ್ತೆ ಗುರುಗಳಿಗೆ ಹೇಳಿದ್ರು. ಅವಾಗ ಗುರುಗಳು ಹೇಳಿದ್ರು, ನೋಡಪ್ಪ ಅದು ಕೊಡ್ಲಿಲ್ಲ ಬಿಡು ಹೋಲಿ, ಅನ್ನ ಕೊಡ್ಲಿಲ್ಲ, ಅಕ್ಕಿ ಕೊಡ್ಲಿಲ್ಲ, ಹಿಟ್ಟು ಕೊಡ್ಲಿಲ್ಲ, ಕಟ್ಟಿಗೆ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ, ಎಟ್ಲೀಸ್ಟ್ ನಾವು ಹಾಸ್ಕೊಳಕ್ ಹೊಚ್ಕೊಳಕಾರ ಕೊಡು ಅಂತ ಹೇಳಿ ಏನೂ ಇಲ್ಲ. ಅವಾಗ ನೀವು ಪ್ರಸಾದ ಕೇಳಿದ್ರಿ, ಕೊಡ್ಲಿಲ್ಲ, ಹಿಟ್ಟು ಅಕ್ಕಿ ಕೊಡ್ರಿ ಅಂದ್ರೆ ಅದನ್ನು ಕೊಡ್ಲಿಲ್ಲ, ಇದ್ದದ್ದು ಕಟ್ಟಿಗೆ ಕೊಡಿದ್ರೆ ಅದನ್ನು ಕೊಡ್ಲಿಲ್ಲ, ಇನ್ನು ಹೊಚ್ಕೊಳಕ್ ಹಾಸ್ಕೊಳಕ್ ಕೊಡ್ಲಿಲ್ಲ ಅಂತ ಪಾಪ ಬರ್ತಿದ್ದೆ ಅಂದಮ್ಮ. 8 ವರ್ಷದದು ಅವ್ರ ಅಪ್ಪ ಹಾಸ್ಕೊಂಡಿದ್ದವು ಹಾಸಿಗೆ ಎಲ್ಲ ಹರದ ಹಂಚುಡೆಗ್ಯಾವ, ಎದಕ್ಕೂ ಬರ್ಲಾರ್ದ ಇನ್ನು ನನಗೆ ಕೊಡ್ಲಿಲ್ಲ ಅಂತಂದ್ರೆ ಇದು ಬರ್ತೈತಿ, ಇದನ್ನ ತಗೊಂಡು ಹೋಗಿ ಕೊಡ್ತಾನ್ರಿ. ಅದು ಹಾಸಿಗೆ ನೆಲದ ಮಾಡ್ಕೊಟ್ರೆ ಚಲೋ, ಅಂತ ಹಾಸಿಗೆ ಕೊಟ್ಟಾನ ಪುಣ್ಯಾತ್ಮ. ಇದು ಹೇಳಿ ತಾತ್ಪರ್ಯ ಏನೋ, ಇದು ಉಪಕಾರ ಕೆಲಸ ಏನೋ. ಅಟ್ಟು ಮಾಡಿದ ಮನುಷ್ಯನಿಗೆ ಮನುಷ್ಯ ಹುಟ್ಟಿ ಬಂದಿದ್ದಕ್ಕೊಂದು ಸಾರ್ಥಕ ಆಗ್ತದೇನೋ? ಸಾಧ್ಯನೇ ಇಲ್ಲ. ನೀ ಏನ್ ಉಪಕಾರ ಕೆಲಸ, ಯಾರು ಉಪಕಾರಿಗಳು ಯಾರಪ್ಪ? ಬಹಳ ಶ್ರದ್ಧೆಯಿಂದ ಲಕ್ಷ್ಯ ಕೊಟ್ಟು ಕೇಳ್ರಿ. ಉಪಕಾರ ಅಂದ್ರೆ ಒಂದು ಗಿಡ, ಆ ಗಿಡ ಹಣ್ಣು ಕೊಡುತ್ತದೆ. ಇತಿಹಾಸದಾಗ ಆ ಹಣ್ಣಾಗಿದ್ದ ಗಿಡ ತಾನೇ ತಿಂದಿದ್ದು ಕೇಳಿರಿ ಎಲ್ಲರ? ಗಿಡ ಹಣ್ಣು ಕೊಡ್ತದೆ, ಉಪಕಾರಿಯಾದ ಗಿಡ. ಇನ್ನು ಆಕಳ ಹುಲ್ಲು ತಿಂತದೆ, ಹಾಲು ಕುಡಿತದೆ, ಏನೋ ಹಾಲು ಕೊಡ್ತದೆ. ಆದ್ರೆ ಆಗ ಆಕಳ ಹಾಲು ಕೊಡ್ತಿದ್ದು, ಈಗ ಆಕಳ ಒಂದಿಷ್ಟು ಅದಾವ, ಅವ ಕುಡಿತಾವ. ಈಗಿನ ಆಕಳ ಅವು ತಮ್ಮ ಹಾಲು ತಾವೇ ಕುಡಿಯಕತ್ತಾವ. ಇನ್ನ ಗುರುಗಳು ಅಂತ ಹೇಳ್ತಾರೆ ನೋಡ್ರಿ, ಗುರುಗಳು ಅವರು ಉಪಕಾರಿ ಅದ. ಇನ್ನ ಹೊಳಿ ಅದು ಉಪಕಾರ ಕೆಲಸ ಮಾಡ್ತದೆ, ಎಷ್ಟು ಪರೋಪಕಾರ ಮಾಡ್ತದೆ ನೋಡ್ರಿ. ಈ ಪರೋಪಕಾರ ಅಂದ್ರೆ ಏನು? ಪರೋಪಕಾರ ಅಂದ್ರೆ ಏನು? ಸ್ವಾರ್ಥದಿಂದ ಮಾಡೋದು ಉಪಕಾರ ಆಗೋದಲ್ಲ, ನಿಸ್ವಾರ್ಥತೆಯಿಂದ ಮಾಡೋದು ಉಪಕಾರ ಆಗ್ತದೆ. ನಮ್ಮವ್ರಿಗೆ ಕೊಟ್ಟರೆ ಅದು ಏನು ಪ್ರಯೋಜನ ಇಲ್ಲ, ನಮ್ಮ ರಕ್ತ ಸಂಬಂಧ ಇಲ್ಲದವ್ರಿಗೆ ಕೊಟ್ಟರೆ ಅದು ಪ್ರಯೋಜನ ಆಗ್ತದೆ. ನೆನಪಿಟ್ಟು ಕೊಡ್ರಿ ಬಂಧುಗಳೇ. ಇವತ್ತು ನಮಗೆ ಯಾರು ಗೊತ್ತಿಲ್ಲ. ಈಗೇನಪ್ಪ ಅಂತ ಕೇಳಿದ್ರೆ ನಾನು ನಿಮಗೆ ಹೇಳ್ತಿರ್ತೀನಿ, ಏನು ಹೇಳ್ತಿರ್ತೀನಿ ಅಂತಂದ್ರೆ, ಇಲ್ಲಿ ಆದಿಚುಂಚನಗಿರಿ ಇಲ್ಲಿ ನಿಮಗಿಲ್ಲ ಹಾಸ್ಪಿಟಲ್ ಬರ್ತದೆ, ಬಾಲಗಂಗಾಧರಪ್ಪ ಕಟ್ಟಿದ ಒಂದು ಹಾಸ್ಪಿಟಲ್, ಅದರೊಳಗೆ ವಿರುಕ್ತ ಸಂಪ್ರದಾಯದ ಒಂದು ಸ್ವಾಮೀಜಿಯವರು ಪಾಪ ಹಾರ್ಟ್ ಆಪರೇಷನ್ ಆಗಿತ್ತು. ಹಾರ್ಟ್ ಆಪರೇಷನ್ ಆಗಿ ಏನಪ್ಪ ಅಂದ್ರೆ ಮತ್ತೆ ಬೇರೆ ಕಡೆ ಬರೆದು ಕೊಟ್ಟರು. ಬೇರೆ ಕಡೆ ಬರೆದು ಕೊಟ್ಟರೆ ಅವ್ರ ಕೈ ಒಳಗೆ ರೊಕ್ಕಿಲ್ಲ, ತೋರಿಸುವಂಥದ್ದು ಅಲ್ಲಿ ರೊಕ್ಕ ಕೊಟ್ಟು ಔಷಧ ತಗೊಳ್ಳುವಂಥ ತಾಕತ್ತು ಅವ್ರಿಗಿಲ್ಲ. ನಾವು ಶಿವಮೊಗ್ಗ ಸ್ವಾಮೀಜಿಯವರು ಅಲ್ಲಿ ಹಾಸ್ಪಿಟಲ್ಗೆ ಮಾತಾಡ್ಸಕ್ಕಂತ ಹೋಗಿದ್ದೀವಿ. ಹಿಂಗ್ರಿ ಸ್ವಾಮೀಜಿಯವರ, ನನಗೆ ಇಲ್ಲಿಂದ ಬೇರೆ ಕಡೆ ಬರೆದು ಕೊಟ್ಟಾರ, ನನಗೆ ಇಷ್ಟು ರೊಕ್ಕ ಬೇಕಂತ ಹೇಳ್ಯಾರ, ನಾ ಎಲ್ಲಿ ತರ್ತಲ್ಲಿ ಬಾಲ ಗಂಗಾಧರನಾಥ ಅಪ್ಪ ಪಾದ ಸಾಕ್ಷ್ಯ ಹೇಳ್ತೀನಿ. ಅಲ್ಲಿ ಏನಪ್ಪ, ಯಾರನ್ನು ಕೇಳಲಿಲ್ಲ,
ಕೈಯಾಗ ಎಷ್ಟು ಬಂತು ಅಷ್ಟು ಕೊಟ್ಟರು. 10,000 20,000 ಇದನ್ನ ನೆನಪಿಟ್ಕೊಟ್ರೆ ಸಾಕ್ಷಿಯಾಗಿ ಹೇಳ್ತೀನಿ ಶಂಭುನಾಥಪ್ಪ ಅವರು. ಇದು ಉಪಕಾರ ಕೆಲಸ, ಇದು ಉಪಕಾರ ಕೆಲಸ. ಇಷ್ಟೆಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ, ಇದು ಉಪಕಾರ ಕೆಲಸ. ನಮ್ಮ ಮಕ್ಕಳು ಕಲೀಲಿಲ್ಲ, ಇನ್ನೊಬ್ಬರ ಮಕ್ಕಳಿಗೆ ಕಲಿಸುವಂತ ವ್ಯವಸ್ಥೆ ಮಾಡಿದ್ರಲ್ರಿ, ಇದು ಉಪಕಾರ ಕೆಲಸ. ಇದೇನಂತ ನಿಮ್ಗೆ ಈಗ ಹೇಳಿದ್ರೆ ಗೊತ್ತಾಗುತ್ತಾ? 1,000 ಮಂದಿ ಹಂಗೆ ನಿಂತು ಬಿಟ್ಟಿತ್ತಲ್ಲ, ಹೋಗೋರು ನೋಡೋರು ಹೋಗೋರು ನೋಡೋರು ಹೋಗೋರು ನೋಡೋರು. ಒಬ್ಬ ಮನುಷ್ಯ ವಾದ ಭಾವ ಬಿದ್ದ. ಏನ್ ಮಾಡಿದ್ರಿ ಇವಾಗ? ನೀವು ಚಾರ್ಜ್ ಆಗ್ಬೇಕು ಬ್ಯಾಟ್ರಿ. ಏನ್ ಹೇಳಿ ನಾನು ಭಾವ ಬಿದ್ದ. ಅಯ್ಯೋ ಅಯ್ಯೋ ಪಾಪಿ ಅಂದ್ರೆ ಬೇರೆ, ಅಯ್ಯೋ ಪಾಪ ಅಂದ್ರೆ ಬೇರೆ. ಒಂದ್ ನೆನಪಿಟ್ಟುಕೊಡ್ರಿ. ಅಯ್ಯೋ ಪಾಪಿ ಅಂದ್ರೆ ಶಬ್ದ ಬೇರೆ, ಅಯ್ಯೋ ಪಾಪ ಅನ್ನೋ ಶಬ್ದ ಬೇರೆ. ಇವರೆಲ್ಲ ನಿಂತ್ಕೊಂಡ್ರು ಅಯ್ಯೋ ಪಾಪ ಅಯ್ಯೋ ಪಾಪ ಅಯ್ಯೋ ಪಾಪ ಅನ್ನಕತ್ಬಿಟ್ರು. ಒಬ್ಬ ಬಂದವನು ಏನಪ್ಪಾ ಅಂದ್ರೆ ಏನಾದ್ರಿ ಅಂತಂದ. ಏನ್ ಜನಸಂಖ್ಯೆ ಸೇರ್ಯದ, ಒಳಗ್ ಬಿದ್ದಾನ. ಯಾರು ಬಿದ್ದವರು ಅಂತ ಕೇಳಿದೆ ಇವ. ಅಂತವನದು ಗೊತ್ತಾಯ್ತು ನೀವು. ಬಟ್ ಹೋದವನೇನಪ್ಪ ಒಳಗ್ ಬಿದ್ದವನ ಏನ್ ಮಾಡಿದ ಅಂತೇಳಿ ಎತ್ತಾಕೊಂಡ್ಬಂದ ಏನಪ್ಪಾ ಅಂತ ಕೇಳಿದ್ರ ಆ ಹೊಟ್ಟೆಗೆ ನೀರು ಕುಡ್ದಿದ್ದಲ್ಲ, ಎಲ್ಲ ನೀರು ತಗದ. ಮತ್ತೆ ಮರಳಿ ಜೀವ ಬಂತ ಅವನಿಗೆ. ಅವಾಗ ನಿಂತವ್ರು ಏನಂದ್ರು, ಇವ್ ನೋಡಪ್ಪ ಮನುಷ್ಯ, ದೇವರಂತ ಮನುಷ್ಯಪ್ಪ. ಮತ್ತೆ ಇವರೆಲ್ಲ ನಿಂತವ್ರು ಯಾರು? ಇವ್ರು ಯಾರು ನಿಂತವ್ರು? 1000 ಮಂದಿ ಇಷ್ಟು ನಿಂತಾರೆ. ಇವ್ರು ಯಾರು? ಇವ್ರು ಮನುಷ್ಯರಲ್ಲ ಇವರು. ಅವಾಗ ನೀನು ಬಹಳ ನಿಂದು ಉಪಕಾರ ತಗೊಂಡು ಬೆಂಕಿ ಹಚ್ಚ್ರಿ ಅವ ಅಂತಾನ. ಅವ ನೀರಾಗ ಏನು ಬಿದ್ದ ಒಂದು ತಕ್ಕೊಂಡ್ ಬಂದಲ್ಲ, ಉಪಕಾರ ನೀವು ಅನ್ಕೊಂಡ್ರಿ, ಒಳ್ಳೇದಂತ ಅನ್ಕೊಂಡ್ರಿ. ಅದು ಸುಳ್ಳು. ನಾ 10,000 ರೂಪಾಯಿ ಕೊಟ್ಟಿನಿ ಇವಂಗ, ಅವು 10,000 ರೂಪಾಯಿ ಮುಣಿಗ್ ಹೋಗ್ತಾವು, ಅವು ಓದದ್ ಬರಂಗಿಲ್ಲ ಅಂತ ಹೇಳಿ ನಾನು ಉಳಿಸಿನ. ಇದು ಪಾಪನ ಪುಣ್ಯ ಐತಿ. ಸ್ವಾರ್ಥ ಇಟ್ಕೊಂಡು ಮಾಡ್ತಕ್ಕಂಥದ್ದು ಉಪಕಾರ ಅಲ್ಲ ಅದು. ಪರೋಪಕಾರ ಇದೊಂದು ಶರೀರ ಅಂತ ಅನ್ಬೇಕಾದ್ರೆ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು. ಏನ್ ಅರ್ಥ ಮಾಡ್ಕೋಬೇಕು? ಉಪಕಾರ ಮಾಡುವಂಥದ್ದು ಬುದ್ಧಿ ಬರಬೇಕಾದ್ರೆ ಪೂರ್ವ ಜನ್ಮದ ಬಹಳ ಪುಣ್ಯ ಬೇಕಾಗ್ತದೆ. ಈಗ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ. ಒಂದು ಏನಪ್ಪ, ಊರು ಬಿಟ್ಟು ಊರಿಗೆ ಬಂದಿರ್ತೀವಿ. ಈಗ ನಿಮಗೇನು ಮಾಡ್ಯಾರ ಅವರು? ಬಸ್ ಫ್ರೀ ಮಾಡ್ಯಾರ. ಆಗ ಇದ್ದಿದ್ದಿಲ್ಲ. ರೊಕ್ಕಿತ್ತಂದ್ರೆ ಅವ ಬರ್ತಾನ. ರೊಕ್ಕಿತ್ತಂದ್ರೆ ಒಂದು ಹೋಟೆಲ್ನ್ಯಾಗೋ ಒಂದು ಲಾಡ್ಜ್ನ್ಯಾಗೋ ಹೋಗ್ತಾನ. ರೊಕ್ಕಿತ್ತಂದ್ರೆ ಅವ್ನಿಗೆ ಏನಾರ ಸ್ಥಾನಮಾನ ಕೊಡ್ತಾರ. ಜರನಲ್ಲಿ ರೊಕ್ಕನೇ ಇರ್ಲಿಲ್ಲ ಅಂದ್ರೆ ಯಾರೂ ಕುಂಡ್ರಗೊಡಂಗಿಲ್ಲ, ನಿದ್ರಗೊಡಂಗಿಲ್ಲ. ಹಂಗ ಪುಣ್ಯ ಇರೋ ಮಟ್ಟ ಇಲ್ಲಿ ಕೆಲಸ ಆಗ್ತದೆ. ಹಿಂದೆ ಮಾಡಿದ ಕರ್ಮದಿಂದಲೇ ಒದಗಿ ಬಂದೇನು ತಾಯಿ ಉದರದಲ್ಲಿ. ಹಿಂದೆ ಮಾಡಿದ ಪುಣ್ಯ ನಮ್ಮನ್ನು ಕಾಪಾಡಕತ್ತಂತ ತಿಳ್ಕೋಬೇಕು. ನಾವು ಮಾಡಿರ್ತಕ್ಕಂಥ ಪುಣ್ಯ ಅದುವರೆ ನಮ್ಮ ಶಾಶ್ವತ ತಂದಿದ್ರೆ ಇಲ್ಲೇ ಇಲ್ಲ. ಸ್ವರ್ಗಕ್ಕೆ ಹೋಗ್ತೀವಿ, ಸ್ವರ್ಗ ಅಲ್ಲಿ ತೀರ್ಥದ ಮಧ್ಯೆ ಭೂಮಿ ಬರಬೇಕಾಗ್ತದೆ. ನಾವು ಸತ್ರ ನಾಳೆ ಕೆಳಗೊಬ್ಬ ನೆನಪಿಟ್ಟುಕೊಡ್ರಿ. ಲೆಕ್ಕ ಚುಕ್ತ ಮಾಡುವಾಗ ಭಗವಂತ ನೆನಪಿಟ್ಟುಕೊಡ್ರಿ. ಆ ಭಗವಂತ ಕೇಳ್ತಾನೆ, ಏನ್ ಕೇಳ್ತಾನ? ನೋಡಪ್ಪ, ನೀ ಭೂಲೋಕಕ್ಕೆ ಹೋದಿ, ಏನ್ ಮಾಡಿದಿ? ನನ್ ಕೇಳ್ತೀನಿ ಅಂದವ. ಅವ್ನು ನಿನ್ನ ಕೇಳ್ತೀನಿ ಅಂತ ಅಂದವರು. ಏನು ಭಗವಂತ ಕೇಳಿದ, ನಿನ್ನ ಕೇಳಕತ್ತೀನಪ್ಪ. ನಮ್ಮಪ್ಪ ನನಗೊಬ್ಬಂಗ ಹಡ್ದಿದ್ರಿ, ನಾ 100 ಮಂದಿ ಮಕ್ಕಳು ಹಡ್ದಿದ್ದೆ ಅಂತ ಇವ. ನಮ್ಮಪ್ಪ ಬರೀ 1 ಅಂತಸ್ತಿನ ಮನಿ ಕಟ್ಟಿಸಿದ್ದ, 10 ಅಂತಸ್ತಿನ ಮನಿ ಕಟ್ಟಿಸಿನಿ ಅಂದ. ನಮ್ಮಪ್ಪ 1 ಎಕರೆ ಜಮೀನು ಮಾಡಿದ, 100 ಎಕರೆ ಮಾಡೀನಿ ಅಂತ ಇವ ಹೇಳ್ತಾನೆ. ನೀ 100 ಎಕರೆ ಮಾಡಿದಿ, 100 ಮಂದಿ ಮಕ್ಕಳನ್ನು ಹಡದಿ, 100 ಅಂತಾಸ್ ಮನಿ ಕಟ್ಸಿದಿ. ಎದಕ್ಕೆ ಕಟ್ಸಿದಿ? ಮನಿ ಎದಕ್ಕೆ ಕಟ್ಸಿದಿ ಹೇಳೋಣ. ಒಂದು ಕೆಟ್ಟ ನಕ್ಷತ್ರ ಒಳಗೆ ಸತ್ತ ಅಂತ ತಿಳ್ಕೊಡ್ರಿ. ಬಹಳ ಕಿಮ್ಮತ್ತಿಂದು, ಬಹಳ ಬೆಲೆ ಬಾಳುವಂಥದ್ದು, ಬಹಳ ಖರ್ಚು ಮಾಡಿ ವಿದೇಶದಿಂದ ತಂದ ಸಾಮಾನು ಮಡಗಿದ ಮನಿ ಒಳಗೆ ಬಹಳ ಪ್ರೀತಿಯಿಂದ ಏನಪ್ಪ ನಾನು ಅದಕ್ಕೆ ಬಣ್ಣ ಸುಣ್ಣ ಮಾಡಿ ಒಂದು ಕಚ್ಚಿನ ಮನಿ ಟೈಪ್ ಮಾಡಿದ. ಒಳಗೆ ಹೋದ್ರೆ ಹೊರಗೆ ಬರುವಂಗಿಲ್ಲ ಅಂತ ಮನಿಯನ್ನು ಕಟ್ಟಿಸಿರ್ತಕ್ಕಂಥವ ಏನಪ್ಪಾ ಅಂತ ಕೇಳಿ ಕಿಮ್ಮತ್ತಿನ ಮನೆಯಲ್ಲಿ ಮಗನ ಮನೆಗೆ ಹೆಣ ಇಟ್ಟುಬರಂದ್ರೆ ಯಾರು ಇಟ್ಕೋತಾರ? ಇವತ್ತು ಕೆಟ್ಟ ಮುಹೂರ್ತ ಅದ, ಇವತ್ತು ನಕ್ಷತ್ರ ಚಲೋ ಇಲ್ಲ.
ಇವ ನಮ್ಮಪ್ಪ ಸತ್ತ ಅಂತಂದ್ರೆ ನಾವು 3 ತಿಂಗಳ 6 ತಿಂಗಳ ಮನಿ ಬಿಡ್ಬೇಕಾಗ್ತದ, ಮೂಳು ಹಚ್ಚಬೇಕಾಗ್ತದ. ದಯವಿಟ್ಟು ನಿಮ್ಮ ಮನಿ ಸಾಣದೈತಿ, ನಿಮ್ಮ ಮನಿ ಒಳಗ ಹೆಣ ಅದು ಊಟ ಬಿಡ್ತೀವಿ ಒಂದು ಬಡಿಸ್ಕೊಡ್ತಾರೆ ನಮ್ಮನ್ನು. ನೀ ಮನಿ ಕಟ್ಸಿದೇವಾಗ ಊಟಕ್ಕೆ ಬಡಿಸ್ಕೊಳಕ ಮಂದಿ ಮನ್ಯಾಗ ನಮ್ಮ ಊಟ ಬಡಿತಾರಲ್ಲ. ಮನಿ ಕಟ್ಸಿದ ಉದ್ದೇಶ ಏನು? ನಮ್ಮ ಹೆಣ ಆ ಮನಿ ಒಳಗ ಊಟ ಬಡಿಸ್ಕೊಳಕ. ಇನ್ನ ಹೊಲ ಗಳಿಸಿದೇವಾಗ ನಾಳೆ ಸತ್ತೀವಂದ್ರ ಇನ್ನೊಬ್ಬರ ಹೊಲ ನಮಗೆ ಹುಗಿಸ್ಕೊಳ್ತಾರನ. ಬಹಳ ಪ್ರೀತಿಯಿಂದ ಬಹಳ ಶ್ರಮ ಪಟ್ಟು ಹೊಟ್ಟೆ ಕೂಡಿಂದ ನೀ ಏನ್ ಮಾಡಿದಿ? ಅನ್ನ ಬರೀ ತಿನ್ನೋದು ಬಿಟ್ಟು ನೀರು ಕುಡಿದು ಯಾರೋ ಕೊಟ್ಟು ತಿಂದು 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 ಗಳಿಸಿರ್ತಕ್ಕಂಥ ಅದೇನು ಆಸ್ತಿ ಅದ, ಅದೇನು ಹೊಲ ಅದ, ಆ ಹೊಲ ನೀನು ಹುಗಿಸ್ಕೊಳಕತ್ತಲ್ಲಪ್ಪ. ಹುಗಿಸ್ಕೊಳಕ ಹೊಲ ಗಳಿಸಿದಿ. ಮಕ್ಕಳು ಹಡಿದಿರಕ್ಕ ಮಂದಿ ಮಕ್ಕಳು ನಿಮ್ಮ ಮಣ್ಣು ಹಾಕ್ತಾರ, ಮಂದಿ ಮಕ್ಕಳು ಬೆಂಕಿ ಇಡ್ತಾರ. ಮಣ್ಣು ಇಡಿಸ್ಕೊಳಕೋ ಬೆಂಕಿ ಇಟ್ಕೊಳಕೋ ಮಕ್ಕಳು ಹಡದಿ. दो दिन का खेला आएगा खेला और जाएगा खेला. ಬರೋ ಮುಂದೆ ಬರಗೇಲೆ ಬಂದಿತ್ತಮ್ಮ, ಹೋಗೋ ಮುಂದೆ ಬರಗೇಲೆ ಹೋಗ್ತೀನಿ. ಏನ್ ತಂದೆ 100 ಎಕರೆ 100 ಮಂದಿ ನೀನ್ ಹಿಂಬಾಲ ಬಂದ್ರೇನ? ನೀ ಕಟ್ಸಿದ ಮನಿ ಏನಾರು ಬಂತೇಳಿ ಏನೂ ಇಲ್ಲ. ಆದ್ರೆ ಯಾಕಿದು ಬಡದಾಟ? ಯಾತರ ಕಟಪಾಟ? ಒಂದಿನ ಹೋಗ್ತೀವೋ ಲಟಪಾಟ. ನಿಮ್ ಪುನೀತ್ ರಾಜ್ಕುಮಾರ್ ಅಪರಿಚಿತರಲ್ಲ. ರಾಜ್ಕುಮಾರಿಗೆ 46 ವಯಸ್ಸಾಗಿತ್ತು. ಪುನೀತ್ ರಾಜ್ಕುಮಾರಿಗೆ ಜನ್ಮ ಕೊಟ್ಟಲ್ಲ. ರಾಜ್ಕುಮಾರ್ 46 ವಯಸ್ಸಾಗಿತ್ತು, ಪುನೀತ್ ರಾಜ್ಕುಮಾರಿಗೆ ಜನ್ಮ ಕೊಟ್ಟ. ಪುನೀತ್ ರಾಜ್ಕುಮಾರಿಗೆ 46 ವಯಸ್ಸು, ಅವನ ಮನಿ ನಂಬರ್ 46. ಅವನು ಓಡಾಡುವ ವಾಹನಗಳ ಮ್ಯಾಗ ನಂಬರ್ ಇತ್ತು 46. ಈಟರು ಕೈ ದೊಡ್ಡವನಾಗೋ ಮಟ್ಟ ಏನ್ ಸಿನಿಮಾ ಮಾಡಿದ ಅವತ್ತ 46. ಯಾವ ಮೀಡಿಯಾದವ್ರಿಗೆ ಗೊತ್ತಿಲ್ಲ, ಯಾವ ಮಾಧ್ಯಮದವ್ರಿಗೆ ಗೊತ್ತಿಲ್ಲ, ಯಾವ ಪತ್ರಕರ್ತರಿಗೆ ಗೊತ್ತಿಲ್ಲ. 1800 ಮಕ್ಕಳಿಗೆ ತಂದೆ ತಾಯಿ ಆಗಿದ್ದ. ವೃದ್ಧಾಶ್ರಮ ಮಾಡಿದ ಯಾರಿಗೂ ಗೊತ್ತಿಲ್ಲ, ಅನಾಥಾಶ್ರಮ ಮಾಡಿದ ಯಾರಿಗೂ ಗೊತ್ತಿಲ್ಲ. ಅವನು ಹುಟ್ಟಿದ 17ನೇ ತಾರೀಕು ಸತ್ತ. ಅವನು ಹೆಣ ಇಟ್ಟಾರ 29 ತಾಸು. ಎಟ್ಟಾತೇವ? 17 1 29 ಎಟ್ಟಾತ? ಎಟ್ಟಾತವ? 46. ಮಗಳು ವಿದೇಶಕ್ಕೆ ಹೋಗಿದ್ದು, ಮಗಳಿನ ಸಂಬಂಧ 29 ತಾಸು ಹೆಣ ಇಟ್ರು. ಅವನು ಹುಟ್ಟಿದ 17 ಹಿಡಿದು 46 ಇದ್ದಾಗ ಗೊತ್ತಾಗಲಿಲ್ಲ. ಅವರಪ್ಪನ ಕಡೆಯಿಂದ ಏನು ಮಾತು ತಗೊಂಡಿದ್ದ ಅಂತ ಕೇಳಿದ್ರೆ, ಯಾರಿಗೂ ಒಂದು ರೂಪಾಯಿ ಕೊಟ್ರೆ ನಾ ಕೊಟ್ಟಿನಂತ ಹೇಳಂಗಿಲ್ಲ ಅಂತ ಹೇಳಿ ನನ್ನ ವಚನ ಕೊಡು. ಯಾರಿಗಾರ ಉಪಕಾರ ನಾ ಮಾಡಿದ್ದೆ ಆದ್ರೆ ನಾ ಮಾಡಿನಂತ ನೀ ಹೇಳ್ಕೋಬಾರ್ದು, ನಾ ಹೇಳೋದಿಲ್ಲ ಅಂತ ನನ್ನ ವಚನ ಕೊಡು. ವಚನ ತಗೊಂಡಿದ್ದಾನ ರಾಜ್ಕುಮಾರ. ಇವತ್ತು ಪುನೀತ್ ರಾಜ್ಕುಮಾರ್ ಫೋಟೋ ನೋಡ್ರಿಲ್ಲ ತಾಯಿಗಳ. ಇಂಥ ಊರಾಗ ಒಂದು ಫೋಟೋ ಇಲ್ಲ ಅನ್ನೋಂಗಿಲ್ಲ. ಅವನಿಗೆ ನಮ್ಮ ಕಾವಿ ಹಾಕ್ಲಿಲ್ಲ, ನಮ್ಮಂಗೇನು ಶಾಸ್ತ್ರ ಹೇಳಿಲ್ಲ. ಇವತ್ತೇನ್ ಕೆಲಸ ಮಾಡಿದವ್? ಬಿದ್ದವ್ರನ್ನ ಎಬ್ಸಿದ, ಅತ್ತವ್ರ ಕಣ್ಣೀರು ಬರ್ಸಿದ. ಯಾರೋ ಬರಲಿ ಅವ್ರು ನಮ್ಮವ್ರು ಅಂತ ತಿಳ್ಕೊಂಡ. ಇವತ್ತಿಗೆ ಹೆಸರ. ಇವತ್ತ ನೀವು ಶಬರಿ ಮಲ್ಲಯ್ಯ ಏನು ಅಯ್ಯಪ್ಪ ಟೆಂಪಲ್ಗೆ ಹೋಗ್ತೀವಿ. ಅದೇನಾದ್ರು ಶಬರಿ ಮಲ್ಲಯ್ಯ. ಆ ಶಬರಿ ಮಲ್ಲಯ್ಯ ಹೋದ್ರೆ ಮಣಿಕಂಠನ ಫೋಟೋ ಕಡಿಮೆ ಅದಲ್ಲಿ, ಪುನೀತ್ ರಾಜ್ಕುಮಾರ್ ಫೋಟೋ ನೆನಪಿರಲಿ. ಇವತ್ತು ಸೌದತ್ತಿ ಯಲ್ಲಮ್ಮನ್ ಅಲ್ಲಿ ಹೋರಿ, ಅಲ್ಲಿ ಸೌದತ್ತಿ ಯಲ್ಲಮ್ಮನ ಫೋಟೋ ಕಡಿಮೆ, ಅಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಅದ. ಇವತ್ತು ಇಂಥ ತೇರ್ ಐತಂತಂದ್ರೆ ಆ ತೇರಿನ ಮುಂದೆ ಇವತ್ತು ಪುನೀತ್ ರಾಜ್ಕುಮಾರ್ ಫೋಟೋ ಹಿಡಿದಿರ್ತಾರಲ್ಲ, ಅವ್ನು ಏನಪ್ಪ ಅಂತೇಳ ಹೇಳಿ ತಾತ್ಪರ್ಯ ಅಷ್ಟೇ. ಉಪಕಾರ ಮಾಡ್ದವನ್ನ ಒಂದು ಭಾಳ ಲಕ್ಷ್ಯ ಕೊಡ್ರಿ. ಹುಟ್ಟೋ ಮುಂದೆ ಬರೇ ಉಸಿರಿತ್ತು, ಹುಟ್ಟೋ ಮುಂದೆ ಬರೇ ಉಸಿರಿತ್ತು, ಹೆಸರು ಇರಲಿಲ್ಲ. ಸತ್ತ ಮ್ಯಾಗ ಉಸಿರು ಹೋಗ್ತದೆ, ಹೆಸರು ಉಳಿತದೆ. ಆದರೆ ಶಂಭುನಾಥ ಸ್ವಾಮಿಗಳು ಮಾತು ಹೇಳಿದ್ರು ನಿನ್ನ ಗಾಡಿ ಒಳಗೆ ಬರೋ ಮುಂದೆ, ಬಾಲ ಗಂಗಾಧರನಾಥ ಸ್ವಾಮಿಗಳು ಇಲ್ಲದ್ರಿಪ್ಪ ಅಂತ ನಾನನ್ನಿ. ಯಾಕಿಲ್ಲಂತಿಪ್ಪ? ಅವ್ರಿದ್ದಾಗ ಬೆಂಗಳೂರಾಗೋ ಮೈಸೂರಾಗೋ ಸಿಗ್ತಿದ್ರು. ಈಗ ಹಂಗಿಲ್ಲ, ಎಲ್ಲಿ ಬೇಕಾದ್ರೆ ಸಿಗ್ತಾರ. ಅವರು ಉಸಿರು ಹೋಗಿರಬಹುದು, ಆದರೆ ಹೆಸರು ಉಳಿಸಿದ್ರಲ್ಲ, ಕಣ್ಣೀರು ಒರೆಸುವಂತ ಕೆಲಸ ಮಾಡಿದ್ರಲ್ಲ. ಎಷ್ಟು ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸದ ಬಗ್ಗೆ ಅದನ್ನ ಅಳವಡಿಸಿಕೊಂಡ್ರಲ್ಲ. ಇವತ್ತು ದೇವರು ಯಾವ ನೋಡಿಲ್ಲ ನಮಗೆ ದೇವರಂತ ಹೇಳಿ. ಈಗ ಇಲ್ಲೇನಪ್ಪ, ಒಬ್ಬ ಗುರು, ಒಬ್ಬ ಪರಮಾತ್ಮ. ನೀವು ಯಾರಿಗೆ ನಮಸ್ಕಾರ ಮಾಡ್ತಿರ್ತಾ ಇವುಗಳ? ಪರಮಾತ್ಮ ನಮಸ್ಕಾರ ಮಾಡ್ತೀರ, ಗುರುವಿಗೆ ನಮಸ್ಕಾರ ಮಾಡ್ತೀರಿ. ಇದು ದೊಡ್ಡ ಗೊಂದಲ. ಇದು ಯಾರಿಗೆ ಮಾಡ್ತೀರಿ?
ಪಟ್ಟದ ಹೇಳ್ಬೇಕು ನೀವು. ಪರಮಾತ್ಮಗೆ ಯಾರು ಮಾಡಲಿಲ್ಲ? ಏನು ಹೇಳಲಿ ಗುರುವೆ ನಿನ್ನ ಮಹಿಮಾ, ಏನು ಹೇಳಲಿ ಗುರುವೆ ನಿನ್ನ ಮಹಿಮಾ. ಗುರು ಬ್ರಹ್ಮ ವಿಷ್ಣು ಗುರುರ್ದೇವೋ ಮಹೇಶ್ವರ ತಮ್ಮ. ಬ್ರಹ್ಮ ವಿಷ್ಣು ಮಹೇಶ್ವರ ಅವತಾರನೇ ಅವನು ಗುರು. ಗು ಅಂದ್ರ ಅಜ್ಞಾನ, ರು ಅಂದ್ರ ಪ್ರಕಾಶ, ಉಪಕಾರಿ ಅದನ. ಎಲ್ಲಿದ್ದ ಉಪಕಾರ? ಉಪಕಾರ ಅಂದ್ರೆ ಸಾಯೋ ತನಕ, ದೇಹ ಹೋಗೋ ತನಕ ಉಪಕಾರದ ಕೆಲಸನೇ ಮಾಡ್ತಾನೆ. ಅದಕ್ಕೆ ಪೂಜೆಗೊಳ್ತಾನೆ ಗುರು. ಆಕಳ ಪೂಜೆ ಮಾಡ್ತೀರಿ ಎದಕ್ಕ? ಹಾಲು ಕೊಡ್ತು. ಇವತ್ತು ಮರ ಸುತ್ತೀರಿ ಎದಕ್ಕ? ಹಣ್ಣು ಕೊಡ್ತು. ಇವತ್ತು ಹೊಳೆಯಿಂದ ನೀರು ತರ್ತೀರಿ, ಹೊಳೆ ಪೂಜೆ ಯಾಕೆ ಮಾಡ್ತೀರಿ? ಹೊಳೆ ನೀರು ಪೂಜೆ ಯಾಕೆ ಮಾಡ್ತೀರಿ ಹೇಳ್ರಿ ನೋಡೋಣ. ನೀರು ಮಾತಿನ ಅರ್ಥ ಬಹಳ ಅದ್ಭುತ ಇರಬೇಕು. ತಿಳ್ಕೊಳ್ಳುವಂತಹ ಯೋಗ್ಯತೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಬೇಕಾಗ್ತಕ್ಕ ತಾಯಿಗಳ. ಏಕನಾಥ್ ಮಹಾರಾಜರು ಅಂತ ಆಗ್ಬೋದು. ಏಕನಾಥ್ ಮಹಾರಾಜರು ಅಂತಂದ್ರೆ ಆ ಕಡೆ ಎಲ್ಲಿ ಉತ್ತರಾಖಂಡದಲ್ಲಿ ಏಕನಾಥರು ಅಂತ ತಿಳ್ಕೊಂಡು ಅವರು ಬಹಳ ಅದ್ಭುತ ಜ್ಞಾನಿಗಳು, ತಪಸ್ವಿಗಳು. ಅಲ್ಲೇನಪ್ಪ ಅಂದ್ರೆ ವಿಶ್ವನಾಥಕ್ಕೆ ಹೋಗಿ ಅಲ್ಲೇನು ಬರ್ತಾರ, ದರ್ಶನ ತಗೋತಾರ. ಆ ಗಂಗಾದಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿ ಆ ನೀರು ತಗೊಂಡು ಆ ವಿಶ್ವನಾಥ ನೀರು ಹಾಕಿ. ನಮ್ಮ ಕಡೆ ಒಂದು ಪರಂಪರೆ ಏನದ ಅಂತ ಕೇಳಿದ್ರೆ, ಶ್ರೀಶೈಲಕ್ಕೆ ಹೋದ್ರೆ ಇನ್ನೊಂದು ದೇವರಿಗೆ ಹೋಗ್ಬೇಕು. ಶ್ರೀಶೈಲಕ್ಕೆ ಹೋದವರು ಕೊಲ್ಲಾಪುರ ಮಹಾಲಕ್ಷ್ಮಿ ಹೋಗ್ತಾರೆ ನಮ್ಮ ಕಡೆ. ಈ ಕಡೆ ಕಾಶಿಗೆ ಹೋದವರು ಈ ಕಡೆ ರಾಮೇಶ್ವರಿಗೆ ಹೋಗಿ ನೀರು ಹಾಕ್ತಾರೆ. ಇದು ಇತಿಹಾಸ ಅದ. ಏನ್ ಮಾಡಿದ್ರು ಏಕನಾಥರು ಅಂತ ಕೇಳಿದ್ರೆ, ಅಲ್ಲಿ ಇರ್ತಕ್ಕಂಥ ಗಂಗಾ ಸ್ನಾನ ಮಾಡಿ ಗಂಗಾ ನೀರು ತಗೊಂಡು ಬಂದು ವಿಶ್ವನಾಥನನ್ನು ಏನಪ್ಪಾ ಅಂತ ಕೇಳಿದ್ರೆ ಸ್ಮರಣೆ ಮಾಡಿ ಅಲ್ಲಿಂದ ದಕ್ಷಿಣ ಕನ್ನಡಕ್ಕೆ ಬರ್ತಾರಲ್ಲ ಏಕನಾಥ್ ಮಹಾರಾಜರು. ಈಗ ಗಾಡಿ ಅದ, ಎಲ್ಲ ವ್ಯವಸ್ಥೆ ಅದ. ಆಗ ಗಾಡಿ ವ್ಯವಸ್ಥೆ ಇರಲಿಲ್ಲ. ಏಕನಾಥ್ ಮಹಾರಾಜರು ಹೆಂಗ್ ಬಂದ್ರು ಅಂತ ಕೇಳಿದ್ರೆ ನಡಗಾಲೇ ಬಂದ್ರು. ಎಷ್ಟು ಕಿಲೋಮೀಟರ್ ಅಂದ್ರ 8-9 ಸಾವಿರ ಕಿಲೋಮೀಟರ್ ನಡ್ಕೊತ ಬಂದ್ರು. ಎಷ್ಟು ಕಿಲೋಮೀಟರ್? 8-9 ಸಾವಿರ ಕಿಲೋಮೀಟರ್ ನಡಿಗಾಲೇ ಬಂದ್ರು. ಆ ನೀರೆಲ್ಲ ತಗೊಂಡ್ ಬಂದ್ರು ಅವರು. ರಾಮೇಶ್ವರನ ಆ ಗಂಗಾದಲ್ಲಿರ್ತಕ್ಕಂಥ ನೀರನ್ನ ಅಂದ್ರೆ ಆ ನೀರನ್ನು ತಗೊಂಡು ಆ ರಾಮೇಶ್ವರನಿಗೆ ನೀರು ಹಾಕ್ಬೇಕಂತ ಹೇಳಿ ಕಮಂಡಲವಾಗಿ ನೀರು ತಂದಾರಲ್ಲ ಏಕನಾಥ ಮಹಾರಾಜರು. ಏಕನಾಥ ಮಹಾರಾಜರು ಬರೋ ಸಮಯ ಒಳಗ ಜನ ಏಕನಾಥ ಮಹಾರಾಜರು ಹೊಂಟಾರ ಅಂತ ತಿಳ್ಕೊಂಡು ಸಾವಿರ ಜನ ಹೊಂಟಂಗೆ. ಎಲ್ಲಿಗೆ? ರಾಮೇಶ್ವರಿಗೆ ಪಾದಯಾತ್ರೆ ಹೊಂಟು. ಒಂದು ಸಮೀಪ ಬಂತು. ಎಲ್ಲರಿಗೂ ಪರೀಕ್ಷೆ ನೆನಪಿಟ್ಕೊಳ್ರಿ. ಧಡ್ರಿಗೆ ಪರೀಕ್ಷೆ ಇಲ್ಲ, ಶಾಣರಿಗೆ ಬಹಳ ಪರೀಕ್ಷೆ. ಅವ ಇಲ್ಲಿ ಕಾಪಿ ಮಾಡಿ ಏನಾರ ಪಾಸ್ ಆಗೋ ಅದು ಮುಂದೆ ಒಂದು CET ಅಂತ ಇರ್ತದೆ, ನೆನಪಿಟ್ಕೊಳ್ರಿ. ಆ CET ಅಂತಕ್ಕಂಥದ್ದು ಪಾಸ್ ಆಗ್ಬೇಕು. ಹಂಗ ಭಗವಂತ ಪರೀಕ್ಷೆ ಮಾಡ್ತಾನೆ. ಏನ್ ಪರೀಕ್ಷೆ ಮಾಡ್ತಾನ ಅಂತ ಕೇಳಿದ್ರ, ಮುಂದೆ ಎಷ್ಟೋ ಕಿಲೋಮೀಟರ್ ಕಡಿಮೆ ಇರ್ತದ. ಏಕನಾಥ್ ಮಹಾರಾಜರಿಗೆ ಕಣ್ಣಿಗೆ ಬೀಳ್ತದ ಒಂದು ಕತ್ತಿ. ಏನು ಕತ್ತಿ ಒದ್ದಾಡಿ ಸಾಯ್ತಿರ್ತದ. ಏನು ಮಾಡ್ತಿರ್ತದವ? ಒದ್ದಾಡಿ ಸಾಯ್ತಿರ್ತದ. ಅದು ಪಾಪ ನೀರಿಲ್ದ, ಉರಿ ಬಿಸಲ. ಅದಕ್ಕೇನ್ ಬಂತು ದೇವರ ಆಟ. ಅದು ಒದ್ದಾಡೋದನ್ನ ನೋಡಿ ಏಕನಾಥ್ ಮಹಾರಾಜರು ಕಮಲದಾಗಿಂದ ಇದ್ದದ್ದ ನೀರ ಬಾಯಿಗಿಟ್ಟು ನೀರು ಹಾಕಿದ್ರು ಕತ್ತಿ. ಇವ್ರು ಏನಿಂದ್ರಿ ಹಿಂದೇನಿದ್ರಲ್ಲ 1000 ಮಂದಿ. ಇವ್ ಏಕನಾಥ್ ಮಹಾರಾಜರಿಗೆ ಬಹಳ ಶಾಣ್ಯರಂತ ಮಾಡಿದೀವಿ. ಇವಂತ ದಡ್ರ ಯಾರೇನು ನೋಡಿಲ್ಲ. ಬಹಳ ದಡ್ರ ಅಂತದ್ದು ನನ್ಗೆ ಗೊತ್ತಾಗ್ಲಿಲ್ಲ. ಕತ್ತಿ ನೀರು ಹಾಕೋದೇನ್ರಿ? 1000 ಕಿಲೋಮೀಟರ್ ನಡ್ಕೊಂಡು ಬಂದೀವಿ. ಆ ನೀರು ರಾಮೇಶ್ವರಿಗೆ ಹಾಕೋದು ಬದ್ಲಿ ಕತ್ತಿಗೆ ಹಾಕಾಕತ್ತಾರೆ. ಎಂತ ಶಾಣ್ಯರಿ ದಡ್ರಿ ಅಂತ. ಅವಾಗ ಏಕನಾಥ್ ಮಹಾರಾಜರು ಹೇಳ್ತಾರೆ, ಆ ರಾಮೇಶ್ವರನ ಯಾಕಾಗಿರಬಾರ್ದು ಕತ್ತಿ ರೂಪದಲ್ಲಿ? ಅರ್ಥ ಮಾಡ್ಬಿಟ್ರಿ? ಆ ರಾಮೇಶ್ವರನ ಯಾಕಿರಬಾರ್ದು ಕತ್ತಿ ರೂಪದಲ್ಲಿ? ಅದು ಕತ್ತಿ ಅಂತಂದ, ಕತ್ತಿ ರೂಪ ತಾಳದ್ ಬಿಟ್ಟಂತ ರಾಮೇಶ್ವರ ಭಗವಂತರ ಏನು ಅವತಾರ ತಾಳಿ. ಅವಾಗ ಏಕನಾಥ್ ಮಹಾರಾಜರಿಗೆ ಕಾಣ್ತಾರೆ, ಅವ್ರಿಗೆ ಕಾಣಬಾರ್ದು. ಅವ್ರಿಗೇನ್ ಕಾಣ್ತೀನಪ್ಪ ನಾನು? ನನ್ನ ಕತ್ತಿಯಾಗಿ ಬಂದು ನೀನು ಪರೀಕ್ಷೆ ಮಾಡಿದೆ ಅಂತ ತಿಳ್ಕೊಂಡಿದ್ದ ರಾಮೇಶ್ವರ ಹೇಳಿದಂತೆ. ಹೇಳೋ ತಾತ್ಪರ್ಯ ಅಷ್ಟೇ.
ಒಳಗ ರಣರಂಗ, ಹೊರಗ ಶೃಂಗಾರ ಬೇಡ, ಒಳಗ ಹೇಷಿಗುಣ ಬೇಡ, ಒಳಗ ಸ್ವಚ್ಛ ಇರಲಿ, ಇರೋ ಜಾಗ ಸ್ವಚ್ಛ ಇರಬೇಕು, ಕೈ ಸ್ವಚ್ಛ ಇರಬೇಕು, ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಸ್ವಚ್ಛ ಇರಬೇಕು, ಮಾತನಾಡುವಂತ ಬಾಯಿ ಸ್ವಚ್ಛ ಇರಬೇಕು, ಮನಸ್ಸು ಸ್ವಚ್ಛ ಇರಬೇಕು. ಅದೇ ಸತ್ಯಂ ಶಿವಂ ಸುಂದರಂ. ನಾವು ಮಾಡಿದ್ದು ನಮ್ಮನ್ನು ಕಾಪಾಡ್ತೇವೆ ಹೊರತಾಗಿ ಬೇರೆ ಯಾರು ಕಾಪಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ರಾಜ ಏನ್ ಮಾಡಿದ ಅಂತ ಕೇಳಿದ್ರೆ ಶಿಷ್ಯನಿಗೆ ಹೇಳ್ತಾನೆ, ಇದರೊಳಗೆ ಉಪಕಾರಿ ಯಾರು ಅಪಕಾರಿ ಯಾರಪ್ಪ, ನಾಳೆ ಹೇಳ್ತಿದ್ರಿ ಅಂದ. ಇವರು ಏನಂದವ, ನಿಮ್ ಪ್ರಶ್ನೆ ಉತ್ತರ ನಾಳೆ ಹೇಳ್ತೀನಿ ಅಂದ. ಆಯ್ತು ಅಂತ ಅವಾಗ ಏನ್ ಮಾಡಿದ, ಇವ ಮನೆಗೆ ಹೋದವನ ನಾಯಿ ತಂದ, ಅವ್ರ ಹಳೆಯನ್ನ ಕರ್ಕೊಂಡ್ ಬಂದ. ಹೇಳೋದು ಅರ್ಥಕತ್ರ ನಾ ಹೇಳೋದು ಸ್ವಲ್ಪ ಇದು ಉತ್ತರ ಭಾಷೆ ಬಹಳ ಕಡಿಮೆ ನಿಮಗೆ ತಿಳಿಯೋದು. ನಾಯಿನೂ ತಂದ, ಮಗಳ ಕೊಟ್ಟ, ಹಳೆಯನ್ನ ಕರ್ಕೊಂಡ್ ಬಂದ. ಅವಾಗ ರಾಜ ಕೇಳಿದ, ಏನೋ ಇದು ನಾಯಿ ತಂದಿಯಲ್ಲಿ ಏನಂತ. ನೋಡ್ರಿ ಮಹಾರಾಜರೇ, ಇದಕ್ಕೊಂದು ರೊಟ್ಟಿ ಹಾಕ್ತೀನಿ, ನನ್ನ ಕಾಯ್ತದೆ, ಅದೊಂದು ನಾಯಿ ನೋಡ್ರಿ, ಅದನ್ನ ಹಾಕಿದ ನನಗೆ ತಿಂತೈತದ ಅಂದ. ಹೇಳೋ ತಾತ್ಪರ್ಯ ಗೊತ್ತಾಗತ್ತಾನೆ ಹೇಳೋದು. ಹಳೆಯರಿಗೆ ಮಾಡಿದ್ದು ಅದು ಬೆಂಕಿ ಸುಟ್ಟಂಗ, ಬೀಗರಿ ಪಿಚ್ಚರಿಗೆ ಮಾಡಿದ್ದು ಬೆಂಕಿ ಸುಟ್ಟಂಗ, ನಮ್ಮ ಗೊತ್ತಿಲ್ಲದವ್ರಿಗೆ ಮಾಡಿದ್ದು ನೀನು ಹೊಲ್ದಾಗ ಚಲೋ ಬೀಜ ಬಿತ್ತಿ ಮೇಲೆ ಬಿತ್ತಿ ಕೊಟ್ಟ ಬಿತ್ತು ಕೊಟ್ಟಂಗ. ಬೀಜ ಚಲೋ ಅದ, ಭೂಮಿ ಚಲೋ ಇಲ್ಲ, ಭೂಮಿ ಚಲೋ ಅದ, ಬೀಜ ಚಲೋ ಇಲ್ಲ. ಮಾತನಾಡ್ತಕ್ಕಂಥ ವರ್ತನೆ ಚಲೋ ಇರಬೇಕು. ಮಾತಾಡುವಂಥ ವರ್ತನೆ ಭಗವಂತ ನಮ್ಮನ್ನು ಏನು ಮಾಡ್ತಾನೆ. ಇವತ್ತು ಬೆಳಿಗ್ಗೆ ನಿಂತ ಸಾಯಂಕಾಲ ಮಠ ನಾ ಪಾಪದ ಕೆಲಸ ಮಾಡಿದ, ಪುಣ್ಯದ ಕೆಲಸ ಮಾಡಿನಿ, ಯಾ ಪುಣ್ಯಾತ್ಮ. ಅದಕ್ಕೆ ಜ್ಞಾನೇಶ್ವರ ಹೇಳ್ತಾರ, ದೇವಾಧಿಯ ದ್ವಾರಿ ಉಪಾಕ್ಷಣ ಹರಿ ತೇಡೆ ಮುಕ್ತಿ ಚಾರಿ ಸಾಧಿ ಏಲ ಹರಿ ಮುಖೇ ಮಣ, ಹರಿ ಮುಖೇ ಮಣ ಪುಣ್ಯಾಚಿ ಗಣನ ಪೂರ್ಣ ಕರಿ. ಬಾಯಿಯಿಂದ ಅನ್ಬೇಕು ಹೊರತಾಗಿ ಏನ್ ಕೈಲಿ ಅನ್ನಕ್ ಬರ್ತದ, ಏನ್ ದೇಹದಿಂದ ಅನ್ನಕ್ ಬರ್ತದ. ದೇವಾಧಿಯ ದ್ವಾರಿ ಉಪಾಕ್ಷಣ ಹರಿ ತೇಡೆ ಮುಕ್ತಿ ಚಾರಿ ಸಾಧಿ ಏಲ ಹರಿ ಮುಖೇ ಮಣ, ಹರಿ ಮುಖೇ ಮಣ. ಇದನ್ನ ಹೇಳ್ಬೇಕಾದ್ರೆ ಮನುಷ್ಯರ ಬಾಯಿಲೆ ಅನಿಸಿಲ್ಲ, ಜ್ಞಾನೇಶ್ವರ ಮಹಾರಾಜರು ವಾಣನ ಬಾಯಿಲೆ ಅನಿಸಿದ್ರಿ. ಇದು ಹೇಳಲಿಕ್ಕೆ ತಾತ್ಪರ್ಯ ಏನಪ್ಪ ಅಂತ ಕೇಳಿದ್ರ, ಹರಿ ನಾಮ ಕೋಟಿ ಜಾಯಿಲೆ ಪಾಪನಾಶ. ಒಂದು ಯಾವುದೇ ಒಂದು ದೇವರು, ನಮ್ಮ ದೇವರಾಗಲಿ, ನಮ್ಮ ಕುಲ ದೇವತೆ ಆಗಲಿ, ನಮ್ಮ ದೇವರು ಈಗ ಭೈರವ ಅಂತ ಗೊತ್ತಲ್ಲ, ನಮ್ಮ ಮನೆ ದೇವರು ಭೈರವ. ಆ ಭೈರವ ಬಿಟ್ಟು ಮತ್ತೆ ಇನ್ನೊಂದು ದೇವರಿಗೆ ಹೋದ್ರೆ ನಿನ್ನ ಮನುಷ್ಯ ತೃಪ್ತಿ ಆಗ್ತದೆ. ಈ ನಿನ್ನ ಒಂದೇನೋ ಕ್ಯಾನ್ಸರ್ ಆಗ್ಯದ, ಅದು ಬಿಟ್ಟುಕೊಟ್ಟ ಹಾರ್ಟ್ ಆಪರೇಷನ್ ಮಾಡೋ ಡಾಕ್ಟರಿಗೆ ಗಂಟು ಬಿದ್ದರೆ ಕೆಲಸ ಆಗ್ತದೆ. ಎಷ್ಟು ದೂರ ಅಲ್ಲ ಅಂತಂದ್ರು ಆ ಕ್ಯಾನ್ಸರ್ ಆಸ್ಪತ್ರೆ ಇಲ್ಲದ ಅಲ್ಲಿ ಹೋಗ್ಬೇಕಲ್ಲ ನಾವು. ನಮ್ಮ ದೇಹ, ನಮ್ಮ ಕ್ಯಾನ್ಸರ್ ರೋಗ ಹೋಗ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಹೋಗ್ಬೇಕಾಗ್ತದೆ. ಅಲ್ಲಿ ಇಷ್ಟು ಖರ್ಚು ಬರ್ತೈತಿ, ಅಷ್ಟು ಖರ್ಚು ಬರ್ತೈತೆ ಅಂತೀವಿ ನಾವು. ದೇಹ ಉಳಿದ್ರೆ ಸಾಕಂತ ಹೇಳ್ತೀವಿ. ಹಂಗ ನಮ್ಮ ಕುಲ ದೇವತೆ ಎಲ್ಲೇ ಇರಲಿ ನಾವು ಹೋಗ್ತಿರಬೇಕು. ಮಠಮಾನ್ಯಗಳು ಇರೋದು ಎದಕ್ಕೆ? ಚಂದ ತಾಯಿಂದ್ರು ನಾನು ಕೇಳ್ತಾ ಇದ್ದೆ ಅಷ್ಟೇ. ಹಾಡೋದು ಪ್ರಿಯ, ಭಗವಂತನಿಗೆ ಪ್ರಿಯವಾದಂತ ಒಂದು ಮಾತು ಹೇಳಿದ್ರು. ನಿನ್ನ ಧರ್ಮದ, ಹಿಂದೂ ಧರ್ಮದ ಬಗ್ಗೆ ಏನು ಒಂದು 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 10-20 ಜನ ಕೂತಿದ್ದ ಹಿಂದೂ ಸಮಾವೇಶ, ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಂಥ ಸೋಮನಾಥ ಸ್ವಾಮಿಗಳು ಒಂದು ಮಾತನ್ನು ಹೇಳಿದ್ರು, ಅವರು ಪ್ರಯೋಗ ಮಾಡಿದ್ರು. ಏನ್ ಪ್ರಯೋಗ ಮಾಡಿದ್ರು ಅಂತ ಕೇಳಿದ್ರೆ, ಇವತ್ತ ಬಿದ್ದವ್ರು ಎಬ್ಸುದು ಧರ್ಮ. ಹಳ್ಳಿಗೆ ಹೋಗಿ ನಮ್ಮ ಗುರುಗಳು ಬಾಲಗಂಗಾಧರ ಸ್ವಾಮೀಜಿಯವರು ಹಳ್ಳಿಗೆ ಹೋಗಿ ಏನಪ್ಪಾ ಅಂತ ಕೇಳಿ ಧರ್ಮ ಅನ್ನೋದನ್ನ ತಿಳ್ಕೊಂಡ್ರವರು, ಧರ್ಮ ಅನ್ನೋದನ್ನ ಉಪದೇಶ ಮಾಡಿದ್ರು, ಕಣ್ಣೀರು ಓಡಿಸುವಂತ ಕೆಲಸ ಮಾಡಿದ್ರಲ್ರಿ. ಯಾರಿಗೆ ಆಹಾರ ಇಲ್ಲ, ಯಾರಿಗೆ ಅಕ್ಷರ ಜ್ಞಾನ ಇಲ್ಲ, ಯಾರಿಗೆ ದೇಹ ದೃಷ್ಟಿಯಿಂದ ಅವರಿಗೇನು ಅನುಕೂಲ ಇಲ್ಲ, ಅವರಿಗೆಲ್ಲ ಸಹಾಯ ಮಾಡೋದು ಇದೇ ಧರ್ಮ. ಇದೇ ಮಾತಿಗೆಲ್ಲ ಇಡೀ ಅಲ್ಲಿ ಚುಚ್ಚಡಗಿರಿ ಬೆಟ್ಟದಲ್ಲಿ ಚಪ್ಪಳೆ ಹಾಕೋದು ನೋಡಿದ್ರೆ ಇದು ಮಾತು ಸಾಮಾನ್ಯದೇನ್ರಿ? ಧರ್ಮ ಅಂದ್ರೆ ಇನ್ನೊಬ್ಬರಿಗೆ ನೋವು ಮಾಡುವಂಥದ್ದು ಧರ್ಮ ಅಲ್ಲ. ಇನ್ನೊಬ್ಬರ ಮನುಷ್ಯಗೆ ನೋವು ಮಾಡೋದು ಧರ್ಮ ಅಲ್ಲ.
ಇನ್ನೊಬ್ಬರ ಮನೆ ಮುರಿಯುವಂಥದ್ದು ಅದು ಧರ್ಮ ಅಲ್ಲ. ಇನ್ನೊಬ್ಬರ ಮರ ಮರಗಿಸಿ ಎಷ್ಟು ದಿವಸ ಉಳಿಯವದನ, ಎಷ್ಟು ದಿವಸ ಬದುಕವದನ, ಮರ ಮರಗಿಸಿ ಅವನು ಸಂತೋಷ ಪಡುವಂಥ ಧರ್ಮ ಅಲ್ಲ. ಇವತ್ತೇನಪ್ಪ ಅಂತ ಕೇಳಿದ್ರೆ ಪರೋಪಕಾರಾಯ ಪುಣ್ಯಾಯ ಅನ್ಬೇಕಾದ್ರೆ ಇದರೊಳಗೆ ಬಹಳ ರಹಸ್ಯವಾಗಿರ್ತಕ್ಕಂಥದ್ದದ. ಯಾವ ಟೈಮ್ನಾಗ ಶರೀರ ಹೋಗ್ತದೆ ಗೊತ್ತಿಲ್ಲ. ಹೋಗೋದ್ರೊಳಗೆ ಏನಪ್ಪಾ ಅಂತ ಕೇಳಿದ್ರೆ 4 ಮಂದಿ ನಮಗೆ ಹೆಗಲು ಕೊಡುವಂತ ಕೆಲಸ ಮಾಡಿ ಸಾಯ್ಬೇಕು. ನಾವು ನಮ್ಮ ಶವ ಹೊಂಟಂದ್ರೆ ಶವ ಅನ್ನಬಾರ್ದು, ಶಿವ ಅನ್ನಬೇಕು ಅಂತ ಕೆಲಸ ನೀನು ಮಾಡಬೇಕು. ಇವತ್ತ ನಿನ್ನ ಶವ ಹೋಗ್ತಿರ್ತದೆ, ಕಣ್ಣೀರು ಹೋಗ್ತಿರ್ಬೇಕು. ಇನ್ನು 4 ದಿವಸ ಬದುಕಬೇಕಾಗಿತ್ತು ಪುಣ್ಯಾತ್ಮ. ಬಡಬಗರಿಗಾಗಿ ಮೀಸಲಾಗಿದ್ದ, ಎಲ್ಲ ನೀರಿಲ್ಲ ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಿದ್ದ. ಎಲ್ಲಿ ಗುಡಿಗುಂಡ 100,000 ಮಂದಿರ ಕಟ್ಟಿಸೋದು ಬೇಡಪ್ಪ, ಬರೀ ಬಿದ್ದು ಒಂದು ಮಂದಿರ ಕಟ್ಟಿಸು ಸಾಕು. 100 ಆಕಳ ದಾನ ಮಾಡೋ ಬದ್ಲಿ 100 ಆಕಳ ದಾನ ಮಾಡೋದಷ್ಟು ಪುಣ್ಯ ಒಂದು ಏನು ಕಟಗರಿ ಕೊಟ್ಟು ಒಂದು ಆಕಳ, ಇವು ಆಕಳ ದಾನ ಮಾಡ್ತಾರ. ಆಕಳಿಂದ ಏನ್ ಮಾಡ್ಬೇಕ್ರಿ? ಆಕಳಿಂದ ಏನ್ ಮಾಡ್ಬೇಕು ಹೇಳುತ್ತೆ? ಏನ್ ಮಾಡ್ಬೇಕು? ಆಕಳ ಐತಿ ಇವನು 100 ಆಕಳ ದಾನ ಮಾಡಿ ಪುಣ್ಯ ಕಟ್ಕೋತಾನೆ. ಈಗ ಇಲ್ಲವ ಏನ್ ಮಾಡ್ಬೇಕು? ಬಹಳ ಸಹಜ. ಏನ್ ಸಹಜ ಅಂತಂದ್ರೆ ಕಟಗರಿಗೆ ಏನ್ ತಗೊಂಡು ಹೋಗ್ತಿರ, ಇದ್ರ ಕಟಗರಿ ತಗೊಂಡು ಹೋಗ್ತಿರ್ತಾರಲ್ಲ, ಆ ಕಟಗರಿಗೆ ಕೈ ಮುಗಿದ ನಮ್ರತೆಯಿಂದ ಯಪ್ಪ ಆ ಜೀವ ಹೋಗ್ತಕ್ಕಂಥ ಆಕಳನ್ನು ಉಳಿಸಿದ್ರೆ 100 ಆಕಳ ದಾನ ಮಾಡಿದಷ್ಟು ಪುಣ್ಯ ಬರ್ತದಂತೆ. ಇವತ್ತು ಪುಣ್ಯದ ಕೆಲಸ ಏನದ? ಯಾರಿಗೆ ಬೇಕಾಗಿದೆ ಅಂತ ಹೇಳ್ರ? ನಾವು ಪುಣ್ಯದ ಕೆಲಸ ಯಾರಿಗೆ ಬೇಕಾಗ್ಯದ? ಪುಣ್ಯ ನಮ್ಮನ್ನು ಏನ್ ಮಾಡ್ತದೆ ಅನ್ನೋದು ಗೊತ್ತಿಲ್ಲ. ನಮ್ಮನ್ನು ಕಾಪಾಡೋದು ನಮ್ಮ ರೊಕ್ಕ ಅಲ್ಲ, ನಮ್ಮ ಬೀಗರು ಬೀಚರಲ್ಲ, ನಮ್ಮ ಮಕ್ಕಳಲ್ಲ, ಯಾರೂ ಅಲ್ಲ. ನಿನ್ನ ಒಳಗ ಏನು ಮಾಡಿದಿ ಅದು ನೀನು ಎತ್ತು ಹಿಡಿತದೆ. ಯಾಕೆ ಎತ್ತು ಹಿಡಿತದ ಅಂತ ಕೇಳಿದ್ರೆ, ನೀನು ಅಗ್ನಿ ಒಳಗ ಬಿತ್ತಿ ಅಂದ್ರ ಅಲ್ಲಿ ಎದ್ದು ಬಂದಿ ಅಂತಂದ್ರೆ ನಿನ್ನ ಪುಣ್ಯ ಕಾಪಾಡ್ಯದಂತ ತಿಳ್ಕೊ. ಇವತ್ತು ಬೀಳ್ತತಿ ಮನಿ ಬಿತ್ತು ನೀವು ಹೊರ ಬಂದಿದ್ದು ಪುಣ್ಯ ಐತಂತ ತಿಳ್ಕೊ. ಇವತ್ತ ಗುಡ್ಡದ ಮ್ಯಾಗಿತ್ತ ಬಿದ್ದು ಅಲ್ಲಿ ಒಂದು ಗಿಡ ಕೈ ಹಿಡಿಯಾಕ್ ಸಿಕ್ತದ ಪುಣ್ಯ ಅಂತ ತಿಳ್ಕೊ. ನಿನ್ನ ಪುಣ್ಯನೇ ನಿನ್ನ ಕಾಪಾಡ್ತದ ಆ ರೂಪದಾಗ. ಇವತ್ತ ನಾವೇನಪ್ಪಾ ಅಂತ ಕೇಳಿದ್ರೆ ಏನಾಗ್ತಾ ಇದ್ದೀವಿ? ಮಂದಿಗೆ ಉಪಕಾರ ಕೆಲಸ ಮಾಡುವಂಥವ್ರು ಆಗ್ತಾ ಇಲ್ಲ. ನಾವು ಮಂದಿಗೆ ಉಪಕಾರ ಮಾಡುವಂತಹದ್ದೇನು? ಉಪಕಾರ ಮಾಡಾಕ ಈ ಶರೀರ ಕೊಟ್ಟು ಕಳಿಸ್ಯಾನ ಭಗವಂತ. ಇವತ್ತು ನಮ್ಮ ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆ ನಾವು ಹೋಗ್ಬೇಕಾಗ್ತದೆ. ಮನುಷ್ಯನಂತೆ ಮಾದೇವ. ಮನಸ್ಸು ನಮ್ದು ಏನಪ್ಪಾ ಅಂತ ಕೇಳಿದ್ರೆ ಸ್ವಚ್ಛ ಇರಬೇಕು. ಏನ್ ಸ್ವಚ್ಛ ಇರಬೇಕು? ಹೇಳ್ರ ನಾವು. ಈ ಒಳಗೆ ಹೇಸಿ ಗುಣ ಇಟ್ಟುಕೊಂಡು ಮ್ಯಾಗ 20 ಪಟ್ಟ ಮ್ಯಾಗ ಕುಂಕುಮ ಪಡ್ಕೊಂಡು ಏನ್ ಪ್ರಯೋಜನ? ಒಳಗೆ ಹೇಸಿ ಗುಣ ಇಟ್ಕೊಂಡು ಎಷ್ಟು ದಾನಿ ಅಂತ ಅನ್ಸ್ಕೊಂಡ್ರೆ ಏನ್ ಪ್ರಯೋಜನ? ಒಳಗೆ ಹೇಸಿ ಗುಣ ಇಟ್ಟುಕೊಂಡು ಎಷ್ಟು ಕ್ಷೇತ್ರಕ್ಕೆ ಹೋದ್ರೆ ಏನ್ ಪ್ರಯೋಜನ ಅದ? ಹೇಸಿ ಗುಣ ಇಟ್ಟುಕೊಂಡು ಆ ತಾಯಿ ಮರ ಮರಿತಿರ್ತಾರೆ, ಮನಿ ಅಡ್ಡಾಡ್ತಿರ್ತೈತಿ. ಏನು ಬರೀ ಹೊಟ್ಟೆ ಕೂಳಿಗೋಸ್ಕರ ಹಡದ ಮಕ್ಕಳು ಹೊರಗೆ ಹಾಕ್ತಿದ್ರಲ್ಲ, ತಾಯಿಗೆ ಆಹಾರ ಹಾಕ್ಲಿಲ್ಲ, ಮನಿ ಅಡ್ಡಾಡ್ತೈತಿ. ಈ ಮಗ ಏನ್ ಮಾಡ್ತಾನಂತ ಕೇಳಿದ್ರೆ ಒಂದು 50 ಕ್ವಿಂಟಲ್ 100 ಕ್ವಿಂಟಲ್ ಅಕ್ಕಿ ದಾನ ಮಾಡ್ತಿರ್ತಾನ್ರಿ. ಇವ್ರಿಗೆ ಮಕ್ಕಳು ಅಂತಾರ, ಒಬ್ಬ IAS ಕಲ್ತಾನ, ಒಬ್ಬ ರಾಜಕೀಯ ಮಾಡ್ತಾನ, ಒಬ್ಬ ಉಪಕಾರಿ ಅದ ಅಂತ ತಿಳ್ಕೊಳ್ಳಿ. ತಂದೆ ತಾಯಿ ಮಾತು ಕೇಳಂಗಿಲ್ಲ ಅಂತಂದ್ರೆ ಆ ತಾಯಿ ಹಡದ ತಾಯಿ ಅನ್ಕೋಬೇಕಂತ, ನಾ ಮಕ್ಕಳ ಹಡದಿನ ನಾ ಬಂಜಿದ್ದೀನಿ ಅಂತ ತಿಳ್ಕೊಬೇಕ. ನಿಜವಾದ ತಾಯಿ, ನಿಜವಾದ ತಂದೆ ಇವತ್ತ ಮಾತೃ ದೇವೋ ಭವ ಪಿತೃ ದೇವೋ ಭವ. ಇವತ್ತ ಮಾತೃಸ್ಥಾನ ಎದಕ್ಕೆ ಕೊಟ್ಟಿದಾರ ಅಂತ ಕೇಳಿದ್ರೆ ತಾಯಿ ಒಲಿಸಿದಾರಲ್ಲ. ತಾಯಿ ಎಂದು ಕಣ್ಣೀರು ಹಾಕಬಾರದು ಮನಿ ಒಳಗ. ಆ ಹೆಣ್ಮಗಳಿಗೆ ಕಣ್ಣೀರು ಹಾಕಿದ್ರೆ ಆ ಮನಿ ಒಳಗ ಸಂಪತ್ತು ನಿಂದ್ರಂಗಿಲ್ಲ, ನೆನಪಿಟ್ಕೊಳ್ರಿ. ಸಂಪತ್ತು ಯಾಕೆ ನಿಂದ್ರಂಗಿಲ್ಲ ಅಂತಂದ್ರೆ, ನೀವು ಇನ್ನೊಬ್ಬರ ಮನೆಗೆ ಹೋಗಿ ಕಣ್ಣೀರು ಹಾಕಿದ್ರೆ ಅವ್ರ ಮನ್ಯಾಗ ಸಂಪತ್ತು ನಿಂದ್ರಂಗಿಲ್ಲ, ನೆನಪಿಟ್ಟುಕೊಳ್ರಿ. ಕಣ್ಣೀರು ಹಾಕ್ಬಾರ್ದು. ನಮಗೇನು ಬರ್ಬೇಕಲ್ಲ ಬರ್ತದದು, ಅವಾಗ ನೀನು ಕಲ್ಲಾಗು. ಕಲ್ಲಿನ ಮನಸ್ಸುಳ್ಳವರಾಗಬೇಕು, ಹೃದಯ ಕಲ್ಲಾಗಬೇಕು. ಇವತ್ತ ಮನೆ ಮುಂದೆ ಮಲ್ಲಿಗೆ ಆಗ್ಬೇಕು. ಬೆಟ್ಟದ ಮ್ಯಾಗ ಮಲ್ಲಿಗೆ ತಗೊಂಡಿರ್ಬೇಕು ಕೇಳ್ತೀರಿ, ಅದೇನಕ್ಕೆ ಉಪಯೋಗ ಬರ್ತದೆ? ಮನೆ ಒಳಗೆ
ಮನೆ ಮುಂದೆ ಒಂದು ಮಲ್ಲಿಗೆ ಗಿಡ ಹಚ್ಚಿದೀವಿ, ಎಲ್ಲರಿಗೂ ಇನ್ನೊಬ್ಬರಿಗೆ ಬೇಕಾಗ್ತದಲ್ಲ. ಮಾತಾಡಬೇಡ, ಮನ್ಯಾಗ ಬೆಲ್ಲಿರ್ಲಿಕ್ಕೂ ಪರವಾಗಿಲ್ಲ, ಬೆಲ್ಲದಂತ 2 ಮಾತು ಮಾತಾಡು. ಬನ್ನಿರಿ ಎಂದೊಡೆ ನಿಮ್ಮ ನಾಲಿಗೆ ಶೀಳು ಹೋಗುವುದೇನಯ್ಯ, ಕುಳ್ಳಿರಿ ಎಂದೊಡೆ ನಿಮ್ಮ ನೆಲ ಕುಸಿದು ಹೋಗುವುದೇನಯ್ಯ. ಬಹಳ ದಿವಸ ಬಂದಿರಪ್ಪ, ಆರಾಮದಿರಿ, ಚೆನ್ನಾಗಿದ್ದೀರಿ ಅಂತ ಹೇಳಕ್ ನೀನು ಹೊಟ್ಟೆಗೆ ಕರಾಳಿನಾರು ಹರ್ಕೊಂಡು ಹೋಗೋಣ. ಏನೋ ಸಂಬಂಧ ಇಲ್ಲ ಅಂತ ಗಪ್ಪೆ ನಾ ಜೀವನ ಮಾಡಿದ್ರೆ ಏನು ಪ್ರಯೋಜನ? ಅವ್ರ ಪ್ರತ್ಯೇಕ, ನಮ್ಮ ಪ್ರತ್ಯೇಕ ಅಂದ್ರೆ ಒಂದು ಅರ್ಥ ಮಾಡಿಕೊಡ್ರಿ. ಇವತ್ತ ಈ ಭೂಮಿಗೆ ಬಂದಿವತ್ತ ನನ್ನ ಬಳಿಕ ಈ ಭೂಮಿ ಮ್ಯಾಗ ಭಾರ ಅವ, ತಂದೆ ತಾಯಿಗೆ ಭಾರ ಅವ, ಸಮಾಜಕ್ಕೆ ಭಾರ ಅವ. ಚಲೋ ಗಿಡ ಚಲೋ ಹಾಳ ಬಾವಿ ನೋಡಿ ರೈಟ್ ಆಗ್ಬಿಡೋದು ಬೇಷ್. ನಮ್ಮಿಟ್ಟು 4 ಮಂದಿ ಕೆಡ್ತಾರ ಅಂದ್ರೆ ಈ ಭೂಮಿ ಮ್ಯಾಗ ಇರಬಾರ್ದು. ನಾವು ಒಬ್ಬ ಕುಡಕ 10 ಮಂದಿನ ಕುಡಕ್ ಮಾಡ್ತಾನಲ್ರಿ. ಏನೈತೋ ನಿಮ್ಮ ಮಕ್ಕಳು ಹಂಗ ಸತ್ವದ, ನಾನು ಕೊಡ್ತೀನಿ ಬಾ ಕುಡಿ. ಏನೈತಿ ಜೀವನದಾಗ? ತಿಂದ ಉಂಡ ಶಡದ್ ಹೋಗುದೈತಿ. ಇಂಥ ಕಡೆ ಲಕ್ಷ್ಯ ಕೊಡೋ ಜನ ಜಾಸ್ತಿ ಅದಾರ ಇವತ್ತ. ಇಂಥ ಊರಾಗ ಒಂದು ಬಾರ್ ಅಂಗಡಿ ಇಲ್ಲ ನಮಗೆಲ್ಲ. ಈಗ ಹಳ್ಳಿ ಒಳಗ ಪಂಚಾಯತಿ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಅದು ದಾಖಲ. ಈಗೆಲ್ಲ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಅವ್ರು ಮಾಡಾಕತೈತಿ. ಈಗೆಲ್ಲ ಇಟ್ಟಿಟ್ಟು ಹುಡುಗರ್ರಿ 10 ರಿಂದ 13 ವರ್ಷದ ಹುಡುಗರು ಕುಡಿಯಕತ್ತಾವ. ಕುಡಿತದಿಂದ ಏನೇನಾಗ್ತದ ಗೊತ್ತಿಲ್ಲ. ಇವತ್ತು ಹೆಂಗೋ ಕುಡಿದು ಇವ್ ಸಾಯ್ತಾರ. ಮಕ್ಕಳ ಗತಿ ಏನ್ರಿ? ಮಾಡ್ಕೊಂಡು ಹೆಂಡತಿ ಗತಿ ಏನ್ರಿ? ಇವ ಏನೋ ಕುಡುವ, ಇವ ಸತ್ತ, ಆದ್ರೆ ಅವ್ರ ಗತಿ ಹೆಂಗ? ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಕುಡಿತದಿಂದ ಏನೇನಾಗ್ತದೆ? ಇವತ್ತು ಇಸ್ಪೇಟ್ ಆಡೋದ್ರಿಂದ ಏನೇನಾಗ್ತದೆ? ಇವತ್ತು ಗುಟ್ಕಾ ತಿನ್ನೋದ್ರಿಂದ ಏನೇನಾಗ್ತದೆ? ಆಸೆ ಪಟ್ಟ ಮನುಷ್ಯ ಏನೇನಾಗ್ತಾರೆ ವಿಚಾರ ಮಾಡಿ. ನನಗೆ ಕೊಟ್ಟಾರ ಹಾಕೊಳ್ಳೋ ತೃಪ್ತಿ ಹೊಂದಬೇಕು. ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅವ್ರು ಮಾಡ್ತಾರಂತ ನಾವು ಮಾಡಬಾರ್ದು, ಅವ್ರು ಮಾಡ್ತಾರೆ ಭಕ್ತಿ ಅಂತ ನಾವು ಮಾಡಬಾರ್ದು. ಇನ್ನೊಬ್ಬರು ನೋಡಿ ಮಾಡುವಂತ ಭಕ್ತಿ ಮೆಚ್ಚೋದಿಲ್ಲ ಭಗವಂತ. ನಿನ್ನೊಳಗೆ ಹುಟ್ಟಬೇಕದು ಭಕ್ತಿ. ಅದಕ್ಕೇನು ಹೇಳಿದವರು? ಕ್ರೋಧ ಗೆಲ್ಲಬೇಕಾದ್ರೆ ಅಲ್ಲಿ ಪ್ರೇಮ ಬೇಕು. ನೆನಪಿಟ್ಕೊಡ್ರಿ, ಕ್ರೋಧವನ್ನು ಗೆಲ್ಲಬೇಕಾದ್ರೆ ಪ್ರೇಮ ಬೇಕು. ಇನ್ನು ಲೋಭವನ್ನು ಗೆಲ್ಲಬೇಕಾದ್ರೆ ಅಲ್ಲಿ ದಾನ ಬೇಕು. ಲಕ್ಷ್ಯ ಕೊಡ್ರಿ, ಲೋಭವನ್ನು ಗೆಲ್ಲಬೇಕಾದ್ರೆ ಅಲ್ಲಿ ದಾನ ಬೇಕು. ಪಾಪವನ್ನು ಗೆಲ್ಲಬೇಕಾದ್ರೆ ಪುಣ್ಯ ಬೇಕು. ಹೇಳಿ ತಾತ್ಪರ್ಯ ಇಷ್ಟೇ. ನಮ್ಮಲ್ಲಿ ಬರ್ತದೆ ಏನು ಅಂತ ಕೇಳಿದ್ರೆ, ಒಬ್ಬವ ನೀರಾಗ ಯಾರು ಮುಳುಗ್ತಾರ, ಮುಳುಗಿರ್ಲಿಲ್ಲ ಎದ್ದಿದ್ರೆ ನಾ ಅನ್ಬೇಕವ. ಏನ್ ಅನ್ಬೇಕವ? ಅವಾಗ ₹1 ಅಂದ್ರೆ ಅವಾಗ ₹100 ಇದ್ದಂಗ. ₹1 ಅಂದ್ರೆ ₹100 ಇದ್ದಂಗ. ₹1 ಕೊಡ್ತೀವಿ ಅಂತ ಹೇಳಿ ಅವ ಒಳಗೆ ಮುಳುಗಿದಿಲ್ಲ, ಎದ್ದ ಅಂದ್ರೆ ನಾ ಅನ್ಬೇಕು. ಇವ್ರು ಅಂತಿದ್ರು, ಏನಂತಿದ್ರು? ನಿನ್ನ ಗೆದ್ದಿಪ್ಪ, ನೀನು ತರಬೇಕಾ? ಅಂತೀರಿ, ದೊಡ್ಡ ಕೆಲಸ ರೀ ಅದು. ಮುಳುಗಿದ ₹1 ಬರ್ತಿದ್ರು ಸಾಮಾನ್ಯ. ಆಯ್ತು ನೋಡ್ರಿ ಅಂತಂದ. ಮುಳುಗಿದ ಎದ್ದ ನಾ ಅಂತಂದ. ಇವ್ರು ಮುಳುಗು ಮುಂದ ಮಂಗ್ಯಾನ ಮಗ ಅಂದ್ರು. ಇವ್ರು ಯಾರ ಮಗ ಅಂದ್ರು? ಮಂಗ್ಯಾನ ಮಗ ಅಂದ್ರು. ಅವ ಮಂಗ್ಯಾನ ಮಗ ಅಂದವ್ರು. ನಾ ಅಂದವ ನೀರಾಗಿದ್ದ ಬಂದ ನಾ ಅಂದ. ಇವ್ರು ನಗಾಕತ್ರು. ಯಾಕೆ ನಗಾಕತ್ರು ಅಂತ ಗೊತ್ತಿಲ್ಲ. ಲೆಕ್ಕ ನೀವ್ ಯಾಕೆ ನಂಬ್ತೀರಿ ಅಂತ ಗೊತ್ತಿಲ್ಲ ಅವರಿಗೆ. ಹಂಗ ಪಾಪ ಪುಣ್ಯ ನಮಗೆ ಗೊತ್ತಾಗ್ತಾ ಇಲ್ಲ. ನೆರಕೆಂದೆಗೆ ತೆರೆಗಲ್ಲಕ್ಕೆ ಶರೀರ ಗೋಡುವುದು ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ ಹಲ್ಲು ಹೋಗ್ತದೆ, ಬೆನ್ನು ಬಾಗ್ತದೆ, ಕಾಲ್ನ ಕೈ ಇಟ್ಟರೆ ಹೇಳಕ್ ಬರ್ತೈತಿ, ಕೋಲಿಟ್ಟ ಮುಂದೆ ಹೆಜ್ಜೆ ಇಡಕ್ ಬರ್ತೈತಿ. ಮೃತ್ಯ ಮುಟ್ಟನ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಯಾವಾಗ ಪೂಜೆ ಮಾಡ್ಬೇಕ್ರಿ? ಹರ ಪೂಜೆ, ಗುರು ಸೇವೆ, ವರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗವು ದೊರಕುವುದುಂಟೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆರವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮುಕ್ತಿ ಪಡೆಯಾತ್ಮ. ಯಾವಾಗ ಮಾಡುದ್ರಿ? ಕಾಲಾಗ ಕೈಯಾಗ ಶಕ್ತಿ ಹೋದಿಂದ ನನ್ನ ಕರ್ಕೊಂಡವರು ಯಾರನ್ನ ಕರ್ಕೊಂಡವರು? ಕೈಯಾಗ 4 ರೊಕ್ಕ ಬಂದೈತಿ, ಅಧಿಕಾರ ಐತಿ, ದೌಲತ್ ಐತಿ, ಕೊಡಕ್ ಹಾಕೈತಿ. ಆ ಟೈಮ್ ಕೊಳ್ಳಿಲ್ಲ ಅಂದ್ರೆ ಸಂಪತ್ತಿನ ಬಂತು. ಹಣ ಮೇರಿಲಿಲ್ಲ ಪುಣ್ಯಾತ್ಮ, ಇವತ್ತು ಗುಣ ಮೇರಿತು. ಗುಣ 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 ದೊಡ್ಡ ಕೆಲಸ ಮಾಡ್ತಾರೆ. ಏನ್ ಕೆಲಸ ಮಾಡ್ತಾರ? ಇವತ್ತು ಹಣ ಬರ್ತದ ಹೋಗ್ತದ. ಒಬ್ಬ ಬೇಶಾಸ್ತ್ರಿ ಹೆಣ್ಮಗಳು
ಮುಂಬೈಗೆ ಹೋಗಿ ಏನಪ್ಪ ಅಂತ ಕೇಳಿದ್ರೆ ಅಟ್ಟು ಇಟ್ಟು ರೊಕ್ಕ ಗಳಿಸ್ಕೊಂಡ್ ಬಂದಿದ್ದಿಲ್ಲ ಹೆಣ್ಮಗಳು. ವೇಶ್ಯಾವಾಟಿಗೆ ಕೆಲಸ ಮಾಡ್ತಕ್ಕಂಥ ಹೆಣ್ಮಗಳು, ದಲಿತ ಹೆಣ್ಮಗಳು, ಸೂಳೆ ಹೆಣ್ಮಗಳು. ಆ ಹೆಣ್ಮಗಳು ಏನ್ ಮಾಡ್ತಿದ್ವು ಅಂತ ಕೇಳಿದ್ರೆ ವಯಸ್ಸಿನಾಗ ರೂಪಿದ್ದು ಫಲವೇನು ಗುಣವಿಲ್ಲದನಕ್ಕ. ರೂಪ ಚಂದಿತ್ತು, ಎಲ್ಲ ರೀತಿಯ ಅನುಕೂಲ ಇತ್ತು, ಶರೀರ ಪುಣ್ಯದ ಕೆಲಸ ಮಾಡಲಿಲ್ಲ. ಆದ್ರೆ ಮಾಡೋ ಕೆಲಸ ಕೆಟ್ಟ ಕೆಲಸನೇ ಮಾಡಿದ್ರು. ಏನ್ ಕೆಟ್ಟ ಕೆಲಸ ಮಾಡಿದ್ರು? ಇನ್ನೊಬ್ಬರು ಹೊಲಿಸ್ಕೊಳ್ಳುವಂತ ದಗದನೆ ಮಾಡಿದ್ರು, ಇನ್ನೊಬ್ಬರು ರೊಕ್ಕ ಹಿಡ್ಕೊಳ್ಳೋ ಕೆಲಸನೇ ಮಾಡಿದ್ರು. ಆ ಹೆಣ್ಮಗಳು ಕೆಲಸ ಅನ್ನೋ ಹೆಣ್ಮಗಳು ಆ ರೊಕ್ಕ ರೂಪಾಯಿನ ತಗೊಂಡ್ಬಂದು ವಯಸ್ಸಾಯ್ತು, ಇನ್ನೊಂದು ತೆರೆಯಾಗ ಇದು ತಪ್ಪನ್ನು ಮಾಡಿದ ಗೊತ್ತಾಗ್ತದಲ್ಲ. ತಪ್ಪು ಈ ತಪ್ಪು ನಮ್ಮ ಮೊದಲು ಗೊತ್ತಾಗೋದಿಲ್ಲ, ಅದು ಮಾಡೋದೊಂದು ಗೊತ್ತಾಗೋದಿಲ್ಲ, ಆಮೇಲೆ ಗೊತ್ತಾಗತಿ, ಎಡವಿಂದು ಗೊತ್ತಾಗತಿ. ನನಗೆ ಗೊತ್ತ್ರಿ, ನನಗೆ ಇವತ್ತು ಏನೋ ಒಂದು ಮನುಷ್ಯ ಬಂತು, ಅದು ಏನೋ ನೀವು ಅದ ನಾನು ಸೂಚನಾ ಕೊಡ್ತು ಬೀಳ್ತೀನೋ, ಅದು ಇವತ್ತು ಏನೋ ಆಗ್ತೈತಿ ಅಂತೇಳಿ ನೀ ಏನು ಸಂಕಲ್ಪ ಮಾಡ್ತೀನಿ ಅದು ಆಗಲೇಬೇಕು, ಆಗತೈತಿ. ಚಲೋ ಸಂಕಲ್ಪ ಮಾಡ್ರಿ, ನನಗೆ ಹೀಗಾಗತ್ತೆ ಚಲೋ ಸಂಕಲ್ಪ ಮಾಡ್ರಿ, ಚಲೋದಾಕೈತಿ. ಇವತ್ತು ಕೆಟ್ಟದಾಕೈತಿ ಅನ್ನುವಂಥ ಸಂಕಲ್ಪ ಮಾಡಿದ್ರೆ ಕೆಟ್ಟದಾಗೇ ಆಗ್ಬಿಡ್ತದ. ಇವತ್ತ ಕೆಟ್ಟ ಕೆಲಸ ಮಾಡಲ್ಲ, ಇದು ಚಲೋ ಅಂತ ಅನ್ಕೊಂಡ ಕೆಂಚವ ಎಷ್ಟೋ ರೂಪಾಯಿ ಹಣವನ್ನು ಗಳಿಸಿದ್ಲು. ಆ ಹಣ ತಗೊಂಬಂದೇನಪ್ಪ ಅಂತ ಕೇಳಿದ್ರೆ ಅಲ್ಲೇ ಬಿಜಾಪುರ ಹತ್ರ ಒಂದು ಕಲಗಟ್ಟಿ ಅಂತ ಊರದ, ಅಲ್ಲಿ ಒಬ್ರು ಸ್ವಾಮೀಜಿಯವರು ಕಾಶಿ ಒಳಗ 25 ವರ್ಷ ಸಂಸ್ಕೃತ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಬಂದಿದ್ರು, ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದಿದ್ರು. ಈ ವಿದ್ಯೆ ನಾ ಕಲಿತೀನಿ, ಆ ವಿದ್ಯೆ ಇನ್ನೊಬ್ಬರಿಗೆ ಕೊಡ್ಬೇಕಲ್ಲಪ್ಪ ಅಂತ ಚಿಂತೆ ಒಳಗಿರ್ತಿದ್ದ ಪುಣ್ಯಾತ್ಮ. ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಅವಾಗ ಅದೇ ಊರಾಗ ಹೆಣ್ಮಗಳು ಮುಂಬೈಲಿಂದ ಬಂದು ಏನಪ್ಪಾ ಅಂತ ಕೇಳಿದಂತ ಸ್ವಾಮಿಗಳು ಒಂದು ಏನೋ ಛತ್ತ ಕಟ್ಟಿಸ್ತಾರಂತೆ, ಒಂದು ಏನೋ ಸ್ಕೂಲ್ ಕಟ್ಟಿಸ್ತಾರಂತೆ, ಮಕ್ಕಳಿಗೆ ಏನೋ ವಿದ್ಯಾ ಕೊಡ್ತಾರಂತೆ, ಒಂದು ಸ್ಕೂಲ್ ತಗೊಂಡ್ರೆ 4 ಮಂದಿಗೆ ಉಪಕಾರ ಕೆಲಸ ಮಾಡ್ತಾರಲ್ಲ, ಇವ್ರು ರೊಕ್ಕ ಅವ್ರಿಗೆ ಕೊಟ್ಬಿಟ್ರೆ ಚಲೋ ಆಗ್ತೈತೆ ಅಂತ ಹೇಳಿ ಕೆಲಸ ಬಾಲಿ ರೊಕ್ಕ ತಗೊಂಡು ಹೋಗ್ತಾಳೆ. ಅವಾಗ ಸ್ವಾಮಿಗಳ ಹತ್ರ ಹೋಗಿ ಉದ್ದಕ್ಕೆ ನಮಸ್ಕಾರ ಮಾಡಿಕೊಂಡು ದೂರ ಕೂತ್ಕೋತಾಳೆ, ಬಾಯಿ ಮೇಲೆ ಹಿಂಗೆ ಬಟ್ಟೆ ಇಟ್ಕೊಂಡು, ಯಪ್ಪ ನನ್ನ ತಪ್ಪಿಗೆ ಕ್ಷಮಾ ಮಾಡಬೇಕು, ನಾನು ತಪ್ಪು ಮಾಡಿ ಇಷ್ಟೆಲ್ಲ ಹಣ ಸಂಪಾದನೆ ಮಾಡಿದ್ದೀನಿ, ಈ ಹಣ ಎಲ್ಲದರ ಸುಯೋಪಯೋಗ ಆಗಬಾರ್ದು, ಈ ಹಣ ಒಳ್ಳೆದಕ್ಕೆ ಉಪಯೋಗ ಆಗ್ಬೇಕಂತ ತಿಳ್ಕೊಂಡು ನಾನು ಸಂಕಲ್ಪ ಮಾಡಿದ್ದೀನಿ, ನೀವು ರೊಕ್ಕ ನೀವು ತಗೋದು. ಅವಾಗ ಏನಂದ್ರು ನೋಡು, ಆ ಹಣದಿಂದ ಸ್ವಾಮಿಗಳು ಹೇಳ್ತಾರ, ಆ ಹಣದಿಂದ ನಾಳೆ ಜೀವ ಇರೋ ತನಕ ನಿನಗೇನಪ್ಪ ಅಂತ ಕೇಳಿದ್ರೆ ನೀನು ನೋಡ್ಕೊಳ್ಳೋರು ನಾನು ನೋಡ್ಕೊಳಕಾಯ್ತದೆ ಅಂದ್ರೆ ಅವ್ರ ಗುರುಗಳು. ಈ ರೊಕ್ಕ ಇಟ್ಕೊಂಡು ಅಂದ್ರೆ ನೀನು ಜೀವ ಇರೋ ತನಕ ನೋಡ್ಕೋತಾರ, ನಾನು ನೋಡ್ಕೊಂಡು ಬಿಟ್ಕೋ, ಭಗವಂತನಿಗೆ ಗೊತ್ತು, ನಾ ಯಾವಾಗ ಹೋಗತ್ತೆ ಉಸಿರು ಗೊತ್ತಿಲ್ಲ ಯಪ್ಪ, ಇದನ್ನು ತಗೋ. ಅವಾಗ ನೀ ಏನ್ ಪ್ರಾಯಶ್ಚಿತ್ತ ಮಾಡ್ಕೊಳಕತ್ತಿ ಇದರಿಂದ ಓದು ಪಾಪ ಅಂದ್ರೆ ಅವ್ರ ಗುರುಗಳು. ನಾ ಮಾಡಿದ ತಪ್ಪು ಕೆಲಸ ಮಾಡಿನಿ ಅಂತ ಹೇಳಿ ಪದೇ ಭಗವಂತನ ಹತ್ರ ನೀವು ಮನಸ್ಸು ಮಾಡ್ತೀಯಲ್ಲ, ನಿನ್ನ ಪಾಪ ಎಲ್ಲ ಹರಣ ಆಗಿ ಹೋಯ್ತು, ಅದೇ ರೊಕ್ಕ ತಗೊಂಡು ಆಯ್ತವ ಅಂತ ತಿಳ್ಕೊಂಡು ಒಂದು ಸ್ಕೂಲ್ ಕಟ್ಟಿಸ್ತಾರಲ್ರಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರಲ್ಲ. ವೇಷವಾಟಿಗೆ ಮಾಡ್ತಕ್ಕಂಥ ಹೆಣ್ಮಗಳು ಈ ನಮ್ಮ ಕರ್ನಾಟಕದಲ್ಲಿ 43,000 ಕೆರೆಗಳು, 43,000 ಕೆರೆಗಳು ಏನಪ್ಪಾ ಅಂತ ಕೇಳಿದ್ರೆ ಅದರೊಳಗೆ 10,000 ಕೆರೆಗಳು ವೇಶ್ಯಾವಾಟಿಕೆ ಅವ್ರು ಮಾಡ್ಯಾರ ಅಂತ ನೋಡ್ರಿ, ಸೂಳಿಯವರು ಮಾಡಿರ್ತಕ್ಕಂಥದ್ದು. ಇವತ್ತು ದಾವಣಗೆರೆ ಒಳಗೆ ದಾವಣಗೆರೆ ಹತ್ರ ಚೊಳಗೇರಿ ಅಂತ ಊರದ, ಆ ಚೊಳಗೇರಿ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಸೂಳೆ ಕೆರೆ ಅಂತಿತ್ತ ಹೆಸರು, ಅದನ್ನ ಶಾಂತಿ ಸಾಗರ ಅಂತ ಇಟ್ಟಾರ. ಏನೋ ಅವ್ರ ಅಪ್ಪ ಕಟ್ಸಿರ್ಬೇಕ? ವಿಚಾರ ಮಾಡ್ರಿ. ಸೂಳೆ ಕೆರೆ ಇದ್ದದನ್ನ ಅಲ್ಲಿ ಶಾಂತಿ ಸಾಗರ ಅಂತ ಹೆಸರಿಟ್ಟರ ಆ ಕೆರೆ ಹೆಸರು. ಇವತ್ತು ಒಂದು ಮುಂಜಾನೆ ಕುದುರೆ ಮ್ಯಾಗ ಕೂತ ಮನುಷ್ಯ ಅಂದ್ರ ಹಿಂಗ ರೌಂಡ್ ಹಾಕಿದ ಅಂದ್ರೆ ಒಂದು ಮುಂಜಾನೆ 6 ಗಂಟೆ ಸಾಯಂಕಾಲ ಮಟ್ಟ ಬಂದ್ರ ಅಷ್ಟು ದೊಡ್ಡದು ಕೆರೆ ಅದು. ಅಂತ 10,000 ಕೆರೆಗಳು ಮಾಡ್ಯಾರತ್ರಿ ವೇಷವಾಟಿಕೆಯರು. ಇವರು ಉಪಕಾರ ಕೆಲಸ ಮಾಡಿದಂತೆ ಹೇಳಿ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಕೊಟ್ಟನ ಭಗವಂತ ಅದನ್ನ ಚಲೋ ಕೆಲಸಕ್ಕೆ ಉಪಯೋಗಿಸ್ಕೋಬೇಕು. ಯಾವನೊಬ್ಬ ಏನಪ್ಪ ಅಂತ ಕೇಳಿದ್ರೆ ಒಂದು 100 ರೂಪಾಯಿನೋ 50 ರೂಪಾಯಿನೋ ಕೊಟ್ಟ. ಇನ್ನೊಬ್ಬ ಬಂದ, ಬಹಳ ತ್ರಾಸಿನಲ್ಲಿದ್ದೀನಿ, ಬಹಳ ಸಂಕಟದಲ್ಲಿದ್ದೀನಿ, ನನ್ನ ಒಟ್ಟು ಹೆಂಗಾರ ಮಾಡಿ ಸಹಾಯ ಮಾಡಿ. ಅವಾಗ ಅವ್ರಿಗೆ ಒಂದು 50 ರೂಪಾಯಿ ಕೊಟ್ಟ. ಆ 50 ರೂಪಾಯಿ ಏನು ಮಾಡಿದ ಅಂತ ಕೇಳಿದ್ರೆ ಇವೇನು ಮೀನ ಹಿಡಿದು ಬಲೆ ಇರ್ತದಲ್ಲ, ಏನಂತ ಬಲೆ ಅಲ್ಲ, ಮೀನ ಹಿಡಿತಾರ ಕೆಳಗೆ, ಆ ಬಲೆ ತಗೊಂಡು ಏನ್ ಮಾಡಿದ ಅಂತ ಕೇಳಿದ್ರೆ ದಿವಸ ಆ ಮೀನ ಹಿಡಿದು ಕೆಲಸ ಮಾಡಕತ್ತ, ಕಾಯಕ ಮಾಡಕತ್ತಾವ.
ಎಷ್ಟೋ ಮೀನುಗಳು ತತ್ತಿದ್ದ, ಹಿಂಗೆ ಮಾಡ್ತಿದ್ದ, ಎಷ್ಟೋ ಜೀವ ಹಿಂಸೆ ಕೆಲಸ ಮಾಡ್ತಿದ್ದ. ಒಂದು ದಿವಸ ಏನಪ್ಪಾ ಅಂತ ಕೇಳಿದ್ರೆ ಬಹಳ ಗಡದವ, ಅವನಿಗೂ ಸಾವು ಬಂತು, ಇವನಿಗೆ ಸಾವು ಬಂತು. ಭಗವಂತನಂತ ಹೋದ್ರಿ ಇಬ್ರು. ಅವ ಅಂತಾರ ಇವನು ಸ್ವರ್ಗ ಆಗ್ತದ, ನೀನು ನರಕ ಆಗ್ತದ ಅಂದ್ರು. ಯಾರು? ಭಗವಂತ. ಯಾರಿಗೆ ಸ್ವರ್ಗ ಆಕತಿ, ಯಾರಿಗೆ ನರಕ ಆಕತಿ ಒಬ್ಬರ ಹೇಳ್ರ ಅವನು. ಇದು ಯಾಕೆ ಅವಂಗ ಕೊಟ್ಟಾನ, ಅವ್ ಯಾಕೆ ನರಕ ಆತು? ₹50 ಎದಕ್ಕೆ ಕೊಟ್ರಿ ನಿಮ್ಮ? ಚಲೋ ಕೆಲಸ ಕೊಟ್ಟೆ ನೀವು. ₹50 ಕೊಟ್ಟಿದ್ದ ಉದ್ದೇಶ ಏನು? ಹಿಂಸೆ ಮಾಡಕ್ ಕೊಟ್ಟಲ್ಲ, ನರಕವಾಸಿ ಆದ. ಹೇಳೋ ನೀ ಏನೋ ಒಂದು ಇವತ್ತು ಶಂಭುನಾಥ ಸ್ವಾಮೀಜಿಯವರು ಒಂದು ಏನೋ ಒಂದು ಶಾಖಾ ಮಾಡಿದ್ರೆ ಒಂದೇನೋ ಕಾರ್ಯ ನಡೆದಿತ್ತು, ನಿಂದ ಎಷ್ಟು ತಿಳಿದೆ ಕಟ್ಟು ಮಾಡಪ್ಪ. ಬರೇ ನಮ್ಮ ಬಟ್ಟಿಗೆ ಮಾಡಬಾರದು. ಇಂಥ ಸತ್ಕಾರ್ಯದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ, ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ, ನಾಳೆ ತೂರಿ ಹೆಣೆಂದರೆ ಇಲ್ಲವಯ್ಯ, ಶಿವನೆಂಬ ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳೆಂಬತ್ತ ಅಂಬಿಗರ ಚೌಡಯ್ಯ. ಇವತ್ತು ಹೇಳಿಕ್ ತಾತ್ಪರ್ಯ ಅಷ್ಟೇ. ಏನಿದು ಆದಿತ್ಯಂತಿಗೆ ಶಾಖಾ ಮಠ ಆಸರ ಒಳಗ ಇವತ್ತೇನೋ ಒಂದು ಕಾರ್ಯ ನಡೆದೈತಿ, ನಂದು ಅಡಿನ ಸೇವೆ ಮುಟ್ಲಿ ಶಂಭುನಾಥ ಪರಿಗೆ ಅಂತ ಹೇಳಿ ಕೊಡುವಂತ ಭಾವ ಬಂದ್ರ ಜೀವನ ಮುಕ್ತ ಆಗ್ತದ ಅಂತ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ. ಇದುವರೆಗೆ ಈ ಓಂ ಶ್ರೀ ಗುರುಭ್ಯೋ ನಮಃ. ಆದಿರುದ್ರ ನಮಸ್ತೆ ಸರ್ವಮಂಗಳದಾಯಿನಿ ಸಚ್ಚಿದಾನಂದ ಭೌಮಾದಿ ವಜ್ರಘೋಷಿತ ರೂಪಿಣಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪ್ರಪ್ರಥಮವಾಗಿ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಅವರ ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಒಂದು ಪವಿತ್ರವಾದ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು 138ನೇ ಹುಣ್ಣಿಮೆ ಪವಿತ್ರವಾದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಹಲವಾರು ವಿಚಾರಗಳನ್ನ ಉಪನ್ಯಾಸದ ಮೂಲಕ ದುರಿತ ಕರ್ಮವನ್ನಲ್ಲ ಮುಂದೆ ಪುಣ್ಯವನ್ನೇ ಮಾಡು ಅಂತ ಬಿಟ್ಟೋಗಿದೆ ಅಲ್ವಾ. ದುರಿತ ಕರ್ಮವನ್ನೇ ಮಾಡು, ದುರಿತ ಕರ್ಮ ಮಾಡಿ ಮತ್ತೇನ್ ಮಾಡ್ಬೇಕು, ಪುಣ್ಯ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ವಿಚಾರವನ್ನ ಪರಮ ಪೂಜ್ಯ ಸದ್ಗುರು ಶ್ರೀ ಶ್ರೀ ಕೈಲಾಸಾನಂದನಾಥ ಮಹಾಸ್ವಾಮೀಜಿಯವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ದಿವ್ಯ ಅನುಗ್ರಹ ಸಂದೇಶವನ್ನು ನೀಡಿದ್ದಾರೆ. ಅವ್ರನ್ನ ನೆನಪು ಮಾಡಿಕೊಂಡು ಇಲ್ಲಿ ಎಲ್ಲ ಶ್ರೀಮಠದ ಸದ್ಭಕ್ತ ವೃಂದದವರೇ, ಶ್ರದ್ಧೆಯ ತಾಯಂದಿರೇ, ಪತ್ರಿಕಾ ಸನ್ಮಿತ್ರರೇ, ನಮ್ಮ ಎಲ್ಲ ಶ್ರೀಮಠದ ಸದ್ಭಕ್ತರೇ, ಇವತ್ತು ದಿನ ಹೋಳಿ ಹುಣ್ಣಿಮೆ. ಏನು ಹುಣ್ಣಿಮೆ ಪ್ರಯೋಜನಗಳನ್ನ ನಮ್ಮ ನಿರೂಪಕರು ತಿಳಿಸಿದ್ದಾರೆ. ಹೋಳಿ ಹುಣ್ಣಿಮೆಯಲ್ಲಿ ಏನೆಲ್ಲ ಒಳ್ಳೆಯದಾಗಿದೆ, ಕೆಟ್ಟದು ಮಾಡಕ್ಕೆ ಹೋದ್ರೂ ಕೂಡ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಶಿವ ಗಿರಿಜೆ ಪಾರ್ವತಿಯನ್ನು ಕಳ್ಕೊಂಡು ಇದ್ದಂಥ ಸಂದರ್ಭದಲ್ಲಿ ಹೋಗಿ ಹಿಮಾಲಯದಲ್ಲಿ ತಪಸ್ಸಿಗೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಶಿವ ತಪಸ್ಸು ಕೂತಿದ್ದಾನೆ, ರಾಕ್ಷಸ ಹುಟ್ಟಿದ್ದಾನೆ, ಅವನ ಸಂಹಾರ ಮಾಡಬೇಕು, ಸಂಹಾರಕ್ಕೆ ಒಬ್ಬ ಪುತ್ರ ಜನಿಸಬೇಕು ಅಂತೇಳಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ಕೋತಾರೆ. ಶಿವ ಇಲ್ಲ. ಶಿವನಿಂದ ಹುಟ್ಟಂಥ ಮಕ್ಕಳಿಂದ ಸಂಹಾರ ಆಗಬೇಕು ಅಂತೇಳಿ ಪ್ರಾರ್ಥನೆ ಶಿವನ ಎಚ್ಚರ ಮಾಡಬೇಕು. ಅವಾಗ ಮನ್ಮಥನ ಬಿಡ್ತಾರೆ. ಮನ್ಮಥ ಬಾಣಗಳನ್ನ ಬಿಡ್ತಾನೆ. ಸ್ವಲ್ಪ ವಿಕಾಸ ಆದ ಕೂಡಲೇ ಶಿವ 3ನೇ ಕಣ್ಣು ಬಿಟ್ಟಾದ್ಮೇಲೆ ಮನ್ಮಥ ಏನಾಯ್ತಾನೆ, ಸುಟ್ಟೋಗ್ತಾನೆ. ಕೊನೆ ಅವ್ರ ಹೆಂಡತಿ ಬಂದು ಕೇಳ್ಕೊತಾಳೆ, ನನ್ನ ಗಂಡನ ಏನಾದರೂ ಮಾಡಿ ಉದ್ಧಾರ ಮಾಡು, ತಪ್ಪಾಗಿದೆ ಅಂತ. ಇಲ್ಲ, ಒಳ್ಳೆ ಉದ್ದೇಶಕ್ಕೆ
ಏನೋ ಒಂದು ಸತ್ಕಾರ್ಯ ಆಗಬೇಕು ಅಂತೇಳಿ ಮನ್ಮಥ ಮಾಡಿದ್ದಾನೆ. ಅವನು ದೇಹ ಎಲ್ಲ ಸುಟ್ಟೋಗಿದ್ದರಿಂದ ಈ ಒಂದು ಹುಣ್ಣಿಮೆ ದಿವಸ ನಿಮಗೆ ಬಂದು ನಿನ್ನ ಜೊತೆ ಇರ್ತಾನೆ ಅಂತೇಳಿ ಶಿವ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಹೋಳಿ ಹುಣ್ಣಿಮೆ ಅಂತೇಳಿ ತುಂಬ ಅನೇಕ ಇತಿಹಾಸಗಳು ನಮ್ಮ ಋಷಿಮುನಿಗಳು ಕೊಟ್ಟು ಹೋಗಿದ್ದಾರೆ. ಅವಾಗ ಅಲ್ಲೊಬ್ಬ ಷಣ್ಮುಖ ಹುಟ್ಟು ರಾಕ್ಷಸ ಸಂಹಾರ ಮಾಡಿ ಹೀಗೆ ಅನೇಕ ಹುಣ್ಣಿಮೆ ನೀವೆಲ್ಲ ನೋಡಿರ್ಬೋದು. ಹಿರಣ್ಯಕಶಿಪು ಮಗ ಯಾರು, ಅವನ ಮಗ ಪ್ರಹ್ಲಾದನ ಕೊಂದಬೇಕು ಅಂತೇಳಿ ಅವ್ರ ತಂಗಿಗೆ ಹೇಳ್ಕೊಡ್ತಾನೆ. ಅವ್ರ ತಂಗಿ ಏನೆಲ್ಲ ಮುಟ್ಟಿದ್ರು ಅದು ಭಸ್ಮ ಆಗ್ತಿರ್ತದೆ. ಇಷ್ಟೆಲ್ಲ ನಾನು ಕಷ್ಟಪಟ್ಟು ಬದಲು ನಾನೇ ಶಿವ, ನಾನೇ ವಿಷ್ಣು, ನಾನೇ ಹರ, ನಾನೇ ಬ್ರಹ್ಮ ಅಂತ ನನ್ನನ್ನು ಬಿಟ್ಟರೆ ಇನ್ಯಾರು ಪೂಜೆ ಮಾಡಬಾರ್ದು ಅಂತೇಳಿ ತಲೆಯಲ್ಲಿ ಅಹಂಕಾರ ಬಂದಿರ್ತದೆ ಅವನಿಗೆ. ಕೊನೆಗೆ ಅವನ ತಂಗಿನ ಕರೆದು ಅವನ ತಂಗಿಗೆ ಹೇಳ್ತಾನೆ. ಅವನ ತಂಗಿ ಹೆಸರು ಹೇಳಿದ್ರಲ್ಲ, ಏನು ಅವನ ತಂಗಿ ಹೆಸರು ಏನ? ಹೋಲಿಕಾ ಅಂತ ಅವ್ರು ಹೇಳಿದ. ಅವ್ರ ತಂಗಿ ಕರೆದು ಹೇಳ್ತಾನೆ, ಅವನ ತಂಗಿ ಮಗುವನ್ನ ಪ್ರೀತಿಯಿಂದ ತೊಡೆ ಮೇಲೆ ಕೂಡಿಸ್ಕೊಡ್ಲೆ ಅವಳೇ ಭಸ್ಮ ಆದಂತೆ. ಯಾಕೆ ಅಂತ ಅಂದ್ರೆ ಕೆಟ್ಟದ್ದು ಮಾಡ್ಲಿಕ್ಕೆ ಹೊರಟಾಗ ಕೆಟ್ಟದೇ ಆಗೋದು, ಒಳ್ಳೇದು ಮಾಡಿದಾಗ ಒಳ್ಳೇದಾಗುತ್ತೆ. ನೀವೆಲ್ಲ ಪ್ರಶ್ನೆ ಮಾಡ್ಬೋದು, ಪುಣ್ಯವನ್ನೇ ಮಾಡು ಪುಣ್ಯವನ್ನೇ ಮಾಡು, ಮಹಾತ್ಮರನ್ನ ದರ್ಶನ ಮಾಡಿದ್ರೆ ಪುಣ್ಯ ಸಂಪಾದನೆ ಆಗುತ್ತೆ ಅಂತ ಹೇಳ್ತಿರಲ್ಲ ಸ್ವಾಮಿ, ನಾವೆಲ್ಲ ಮಾಡ್ತಾ ಇಲ್ವಾ ಅಂತೇಳಿ ನಾರದರಿಗೆ ಒಂದು ಸಂದೇಶ ಬರುತ್ತೆ. ಪುಣ್ಯಾತ್ಮರ ದರ್ಶನದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಿರಲ್ಲ, ಹೇಗೆ ನಾನು ಇನ್ನೂ ಕಾಣ್ಲಿವಲ್ಲ ಅಂತೇಳಿ ನಾರಾಯಣನ ಪ್ರಶ್ನೆ ಮಾಡ್ತಾನೆ ನಾರದ. ಕೊನೆಗೆ ನಾರದರು ಹೇಳ್ತಾರೆ, ಅಲ್ಲೊಂದು ಹುಳ ಇದೆ, ತಿಪ್ಪೆ ಒಳಗಡೆ ಒಂದು ಹುಳ ಇದೆ, ಆ ಹುಳಕ್ಕೆ ಹೋಗಿ ನೀನು ದರ್ಶನ ಕೊಡು, ಅದು ಹೇಳುತ್ತೆ ಅಂತ ಹೇಳ್ತಾರೆ. ನಾರದ ಮಹರ್ಷಿರು ಭೂಲೋಕಕ್ಕೆ ಬರ್ತಾರೆ. ಆ ಹುಳ ಇತ್ತು, ಸಗಣಿ ಹುಳ, ತಿಪ್ಪೆ ಒಳಗಡೆ ಏನಿರ್ತದೆ ಸಗಣಿ ಹುಳ ಅಂತ ಕೇಳ್ತಾರೆ. ಏನು ಮಹಾತ್ಮರದಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ, ಸರಿನಾ, ವಿಷ್ಣು ಕಳಿಸ್ಕೊಟ್ಟಿದ್ದಾನೆ ಅಂತ. ಆ ಸಗಣಿ ಹುಳ ಏನಾಗ್ತದೆ, ಸತ್ತೋಗ್ತದೆ. ನಾರದರಿಗೆ ನೋವಾಗ್ತದೆ, ಮತ್ತೆ ಹೋಗ್ತಾರೆ ವಿಷ್ಣು ಅಂತ. ಕೇಳದೆ ಏನು ಹೇಳಲಿಲ್ಲ ಸ್ವಾಮಿ, ಸತ್ತೋಯ್ತು ಅಂತ ಸುಮ್ಮನೆ ಹಾಗೆ ಇರ್ತಾರೆ. ಇನ್ನೊಂದು ಹಸು ಕರು ಹಾಕಿರ್ತದೆ, ಈಗ ಹೋಗಲ್ಲ ಕೇಳು, ಕೇಳುತ್ತೆ ಕರು ಅಂತ ಮತ್ತೆ ವಿಷ್ಣು ಕಳಿಸ್ಕೊಡ್ತಾರೆ ನಾರದನ್ನ. ಆ ವಿಷ್ಣು ಕಳಿಸ್ಕೊಳ್ಳಿ, ನಾರದರು ಬಂದು ಕರು ಕೇಳ್ತಾರೆ, ಮಹಾತ್ಮರ ದರ್ಶನದಿಂದ ಪುಣ್ಯ ಪ್ರಾಪ್ತಿ ಆಗುತ್ತಾ ನಿಜನಾ ಅಂತ. ಆ ಕರುನು ಸತ್ತೋಗ್ತದೆ. ತುಂಬ ಮನಸ್ಸಿಗೆ ನಾವು ನನ್ನಿಂದ ಸತ್ತೋಯ್ತೇನೋ ಅಂತೇಳಿ ಮತ್ತೆ ವಿಷ್ಣು ಹತ್ರ ಬರ್ತಾರೆ. ಹಂಗೆ ನೀವು ಪ್ರಯತ್ನ ಮಾಡ್ತಾರೋ, ಇಷ್ಟು ಬೇಗ ಪ್ರತಿಫಲ ಸಿಗಲ್ಲಪ್ಪ ಅಂತೇಳಿ. ಒಂದು ಪಕ್ಷಿ ಇರ್ತದೆ, ಪಕ್ಷಿ ನಾವು ಕೇಳು ಅಂತ ಇನ್ನೊಂದ್ಸಲ ಹೇಳ್ತಾರೆ. ಪಕ್ಷಿನ ಬಂದು ಕೇಳ್ತಾನೆ, ಪಕ್ಷಿನೂ ಸತ್ತೋಗ್ತದೆ. ಕೊನೆಗೆ ಪಕ್ಷಿ ಸತ್ತೋದ್ಮೇಲೆ ಕೊನೆಗೆ ಬಹಳ ಮನಸ್ಸಿಗೆ ಬೇಸರ ಆಗ್ತದೆ. ಒಂದಷ್ಟು ದಿನ ಆದಮೇಲೆ ಒಬ್ಬ ರಾಜನಿಗೊಬ್ಬ ಮಗ ಹುಟ್ಟಿರ್ತಾನೆ. ಆ ಮಗನ ಕೇಳು ಅಂತ ಹೇಳ್ತಾನೆ. ಅಲ್ಲ, ಈಗ ಸಗಣಿ ಹುಳ ಕೇಳಲಿ, ಯಾರು ಏನು ಕೇಳಲ್ಲ, ಸತ್ತೋಯ್ತು, ಸುಮ್ಮನೆ ಬಿಟ್ಟರು. ಪಕ್ಷಿ ಕೇಳಿದೆ, ಪಕ್ಷಿನೂ ಹೇಳ್ತು, ಪಕ್ಷಿ ಸತ್ತೋಯ್ತು, ಯಾರು ಕೇಳಲಿಲ್ಲ. ಕರು ಯಾರು ಕೇಳಲಿಲ್ಲ. ರಾಜನ ಮಗ ಏನಾದ್ರು ಸತ್ತ ನಾನು ಸುಮ್ಮನೆ ಬಿಡ್ತಾರ, ನಾರದ ಸಂಶಯ ಉಂಟಾಗ್ತದೆ. ಕೊನೆಗೆ ನಾರದ ಪ್ರಯತ್ನ ಮಾಡಿ ಹೋಗಿ ಕೇಳು, ಏನು ಹೇಳ್ತಾರೆ ನೋಡೋಣ, ನಿನಗೆ ಮುಕ್ತಿ ಸಿಗ್ಬೋದು ಈಗ. ಕೊನೆ ನಾರದರು ಬಂದು ರಾಜನ ಮಗನ ಕೇಳ್ತಾರೆ, ಕೊನೆಗಾಲದಲ್ಲಿ ಮಹಾತ್ಮರ ದರ್ಶನದಿಂದ ಪುಣ್ಯ ಸಿಗಲಿಕ್ಕೆ ಸಾಧ್ಯನಾ? ಆ ಮಗು ಕೈ ಮುಗಿದು ನಾನೇ ಧನ್ಯೋಸ್ಮಿ ಅಂತ ಹೇಳುತ್ತೆ. ಸಂತೋಷ ಆಗುತ್ತೆ ನಾರದಿಗೆ. ನಾನು ತಿಪ್ಪೆಯಲ್ಲಿ ಸಗಣಿ ಹುಳ ಆಗಿದೆ, ಅಲ್ಲಿ ಬಂದು ದರ್ಶನ ಕೊಟ್ರಿ, ನಾನು ಕೋಗಿಲೆ ಅದೇ ಕೋಗಿಲೆ ಬಂದು ಕೇಳಿದ್ರೆ ಅಲ್ಲಿ ದರ್ಶನ ಕೊಟ್ರಿ, ಒಂದು ಹಸುವಿನ ಕರುವಾಗಿ ಹುಟ್ಟಿದೆ. ಈಗ ಎಲ್ಲ ಪಾಪಗಳು ನಾಶ ಆಗಿ ರಾಜನ ಮನೆಯಲ್ಲಿ ಮಹಾರಾಜನ ಮಗನಾಗಿ ಹುಟ್ಟಿದ್ದೀನಿ, ಇದಲ್ವೇ ಮಹಾತ್ಮರ ದರ್ಶನದಿಂದ ಆಗುವಂಥ ಪುಣ್ಯ ಅಂತೇಳಿ ಆ ಹುಡುಗ ಹೇಳ್ತಾನೆ. ಹಂಗೆ ನಮಗೆ ನಮ್ದು ಅರಿವಿಲ್ಲದಲ್ಲೇ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ. ಅದಕ್ಕೆ ನಾವೇನು ಮಾಡಬೇಕು, ಕರಡತ್ರಿಯ ದೋಷ ಮೀರೆ ಕಣ್ಣು ನಾಲಿಗೆ ಮನವು ತನ್ನದೆಂದಿರಬೇಡ, ಅನ್ಯರನ್ನು ಕೊಂದರೆನಬೇಡ, ಇವು ಮೂರು ತನ್ನ ಕೊಲ್ಲುವವು ಸರ್ವಜ್ಞ ಅಂತೇಳಿ. ಕಣ್ಣು ನಾಲಿಗೆ ಮನಸ್ಸು ಈ ಮೂರುಗಳಿಂದ ಪಾಪ ಮಾಡಲಿಕ್ಕೆ ಹೋಗ್ಬೇಡದಂತೆ. ಹೀಗೆ ಒಂದ್ಸಲ ಚರ್ಚೆ ನಡೀತಂತೆ. ಕಣ್ಣು, ಕಿವಿ, ನಾಲಿಗೆ, ಕಾಲು, ಕೈ ಎಲ್ಲವೂ ಒಂದೊಂದು, ಎಲ್ಲವೂ ಚರ್ಚೆ. ನಾನು ದೊಡ್ಡ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಕಣ್ಣು ಹೇಳುತ್ತೆ, ನಾನು ನೋಡಲಿಲ್ಲ ಅಂದರೆ ಇಡೀ ಶರೀರಕ್ಕೆ ಗೋಚರ ಯಾವುದೂ ಆಗೋದಿಲ್ಲ, ರೂಪ ಗೊತ್ತಾಗೋದಿಲ್ಲ.
ದೂರ ಗೊತ್ತಾಗೋದಿಲ್ಲ, ಏನು ಗೊತ್ತಾಗೋದಿಲ್ಲ, ನಡೆದಾಡೋಕ್ಕೆ ನಿನ್ಗೆ ಕಷ್ಟ ಆಗುತ್ತೆ, ನಾನು ದೊಡ್ಡವನು ಅಂತ. ಕಿವಿ ನಿನಗೆ ಏನು ಕಣ್ಣಿದ್ರೆ ನಾನು ಕೇಳಿಸ್ಕೊಳ್ಳಿಲ್ಲ ಅಂದರೆ ಏನು ಅರ್ಥ ಆಗಲ್ಲ ಅಂತ ಕಿವಿ. ನಾನು ಮಾತಾಡಲಿಲ್ಲ ಅಂದರೆ ಏನು ಪ್ರಪಂಚದಲ್ಲಿ ಏನೂ ಆಗೋದಿಲ್ಲ ಅಂತ ಅದು ಹೇಳ್ತದೆ. ಕಾಲು ನನ್ನ ನಡಿಲಿಲ್ಲ ಅಂದರೆ, ಕೈ ನಡಿಲಿಲ್ಲ ಅಂದರೆ ಎಲ್ಲವೂ ಕೂಡ ಹೀಗೆ ಇರ್ತಾ ಇರ್ಬೇಕಾದ್ರೆ ಮುಖ್ಯ ಪ್ರಾಣ ಇರ್ತಾನಲ್ಲ, ಮುಖ್ಯ ಪ್ರಾಣ ಹೇಳ್ತಾನೆ ನೀವೆಲ್ಲ ಒಂದೊಂದಷ್ಟು ದಿನ ರಜೆ ಹಾಕ್ಬಿಟ್ಟು ಹೋಗಿ ಅಂತ. ಕಣ್ಣು ಫಸ್ಟ್ ರಜೆ ಆಗ್ತದೆ, ಒಂದಷ್ಟು ದಿನ ರಜೆ ಆಗ್ತದೆ, 3 ತಿಂಗಳು. ಅವಾಗ ಕಣ್ಣಿಲ್ದಲೇ ಸಹಜವಾಗಿ ಮನುಷ್ಯ ಬದುಕಲಿಕ್ಕೆ ಪ್ರಯತ್ನ ಮಾಡಿದ, ಕಣ್ಣು ಬಂತು. ಮತ್ತೆ ಏನು ಅನಿಸ್ತಿಲ್ವಾ, ಏನು ಅನಿಸ್ತೀನಿ, ಕಿವಿನ ಒಂದಷ್ಟು ದಿನ ರಜೆ ಆಗ್ತು. ಕಿವಿ ಕೆಲಸ ಜೀವನ ಮಾಡಿಬಿಟ್ಟಿದ್ದಾರ. ಹಂಗೆ ಬಾಯಿ ಕೂಡ ನಾಲ್ಗೆ ರಜೆ ಆಗ್ತು 3 ತಿಂಗಳು, ಕೈ ರಜೆ ಆಗ್ತು, ಕಾಲು ರಜೆ ಆಗ್ತು. ಕೊನೆಗೆ ಎಲ್ಲ ರಜೆ ಮುಗಿಸ್ಕೊಂಡು ಬಂದ್ಮೇಲೆ ಮುಖ್ಯ ಪ್ರಾಣ ಇತ್ತಲ್ಲ, ನಾನೊಂದು 3 ದಿವಸ ರಜೆ ಹೋಗಿ ಬರಲ್ಲ ಅಂತ ಕೇಳಿದ್ದೆ. ಅಯ್ಯೋ ನೀವು ಹೋದ್ರೆ ತಗೊಂಡು ಸುಟ್ಟಾಕ್ಬಿಡ್ತಾರೆ, ನೀವೆಲ್ಲೂ ಹೋಗ್ಬಿಡಿ, ಇಲ್ಲೇ ಇರಿ ಅಂತ. ಹಂಗೆ ದುರಿತ ಕರ್ಮವನ್ನೇ ಮಾಡು, ಪುಣ್ಯವನ್ನೇ ಮಾಡು, ಒಲ್ಲದಿದು ಅಂತೇಳಿ. ಹಂಗೆ ನಿಜಗುಂಡ್ರು ಸಹಜಾನಂದ ಸ್ವಾಮೀಜಿ ಬಂದು ಶಾಸ್ತ್ರ ಕೇಳಿದ್ರಲ್ಲ, ನಿಜಗುಂಡ್ರ ಶಾಸ್ತ್ರ ಸಹಜಾನಂದ ಸ್ವಾಮೀಜಿಯವರು ಎಲ್ಲ ಸತ್ಸಂಗ ಮಾಡಿದ್ರಲ್ಲಮ್ಮ, 8 ದಿನ ಮಾಡಿದ್ರಲ್ಲ, ಅದೇ ವಿಚಾರವಾಗಿ ಇಟ್ಕೊಂಡು ಬೇಕಾದಷ್ಟು ಅವರು ನಿಜಗುಂಡ್ರು ದೊಡ್ಡ ಸಾಹಿತಿಗಳು, ಮೇಧಾವಿಗಳು. ಅವ್ರು ಏನಾದರೂ ಬರಲಿಕ್ಕೆ ಕೂತ್ಕೊಂಡ್ರೆ ವೀಣೆ ತಗೊಂಡು ಲಿಂಗದ ಮುಂದೆ, ಶಂಭುಲಿಂಗನ ಮುಂದೆ ಕೂತ್ಕೊಂಡ್ರೆ ಲಿಂಗನ ಕೂಡ ತಲೆ ಅಲ್ಲಾಡಿಸ್ತಾರೆ. ಸರಿ ಅಂತ ಹೇಳಿದ್ರೆ ಮುಂದಕ್ಕೆ ಬಾರಿತಾವ ಚಿನ್ಕವಾಡಿ ಅಂತ ಕೊಳ್ಳೆಗಾದ ಹತ್ರ ಶಂಭುಲಿಂಗಂ ಬೆಟ್ಟ ಅಂತ, ಅಲ್ಲಿ ಬರೆದಂಥ ನಿಜಗುಣ ಶಿವಗಳು ಶಾಸ್ತ್ರಗಳು. ದೊಡ್ಡ ಮಹಾರಾಜ, ಪಾಳೆಗಾರ ಆಗಿದ್ರು ಅವರು. ತನ್ನ ಹೆಂಡತಿ ಭಿಕ್ಷಾ ಮಾಡಬೇಕಾದ್ರೆ ಯಾರೋ ಒಬ್ಬ ಭಿಕ್ಷುಕ ಬರ್ತಾನಂತೆ, ಭವತಿ ಭಿಕ್ಷಾಂದೇಹಿ ಅಂತ. ಸ್ವಲ್ಪ ಊಟ ಕೊಟ್ಟು ಭಿಕ್ಷೆ ಕೊಟ್ಟು ಕಳಿಸಿದ್ರು ಅವ್ರ ಹೆಂಡತಿ. ಇವರು ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ಪೂಜೆ ಕೂತಿರ್ಬೇಕಾದ್ರೆ ಪ್ರಸಾದ ರೆಡಿನಾ ಅಂತ ಕೇಳ್ತಾರೆ ನಿಜಗುಂಡ್ರು. ಇನ್ನೊಂದು 10 ನಿಮಿಷ ಇರಿ, ಬಿಸಿ ಬಿಸಿ ಅಡುಗೆ ಮಾಡ್ತಾ ಇದ್ದೀನಿ, ಕೊಟ್ಬಿಡ್ತೀನಿ ಅಂತ. ಆಗಲೇ ಬಂದ್ರಲ್ಲ ಭಿಕ್ಷುಕರು, ಅವ್ರಿಗೇನು ಕೊಟ್ಟು ಕಳಿಸ್ತಾರೆ, ಅವಾಗ ನೆನ್ನೆದಿದ್ದು ಸ್ವಲ್ಪ ಮಿಕ್ಕಿದ್ದೆಲ್ಲ ಸ್ವಲ್ಪ ಕೊಟ್ಟು ಕಳಿಸ್ತೆ. ಅವಾಗ ನಿಜಗುಂಡ್ರು ನಿನ್ ಗಂಡಂಗಾದ್ರೆ ಬಿಸಿದು, ನನ್ನ ಗಂಡಂಗಾದ್ರೆ ತಂಗಳ ಅಂತ ಕೇಳ್ತಾರೆ ಅವರು. ನಿನ್ ಗಂಡನ್ಗೆ ಬಿಸಿದು, ನನ್ನ ಗಂಡಂಗಾದ್ರೆ ತಂಗಳ ಅಂತ ಕೇಳ್ತಾರೆ. ಅವತ್ತೇ ಬರ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ಮಾಯೆ, ಏನೇನು ಮಾಯೆಯಿಂದ ಅನರ್ಥಗಳಾಗ್ತದೆ ಎಲ್ಲ ಬರಿತಾ ಹೋಗ್ತಾರೆ ಅವರು ನಿಜಗುಂಡ್ರಾದ್ರು. ಸ್ವಾಮಿಗಳು ಉತ್ತರ ಕರ್ನಾಟಕ ಕೆಲವು ಭಾಷೆ ಹೊರಟವರು ಹೇಳಿದ್ರಲ್ಲ, ಕೆರೆ ಕಟ್ಟಿಸ್ತವರು. ಸ್ವಾಮಿಗಳು ಎಂಥವರಾಗಿದ್ರು ಕೂಡ ನಿಂದಿಸಿ ನುಡಿಯದಿರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ ಅಂತೇಳಿ. ಒಬ್ರು ಸ್ವಾಮಿಗಳು ನಿಂದನೆ ಮಾಡಿದ್ರು, ಮಠಾಧಿಪತಿಗಳಾಗ್ಲಿ, ಋಷಿಗಳಾಗ್ಲಿ, ತಂದೆ ಆಗಲಿ, ತಾಯಿ ಆಗಲಿ, ವಿದ್ಯಾವಂತರಾಗಲಿ ಯಾರನ್ನೂ ನಿಂದಿಸಕ್ಕೆ ಹೋಗ್ಬಾರ್ದು. ಈಗ ಒಂದು ಮನೆಗೆ ಭಿಕ್ಷಕ್ಕೆ ಹೋಗಿದ್ರಂತ ಸನ್ಯಾಸಿಗಳು. ಭಿಕ್ಷಾ ಇಸ್ಕೊಂಡ್ಬರ್ಬೇಕಾದ್ರೆ ಅವ್ರ ಮನೇಲಿ ಕರೆದು, ಬನ್ನಿ ಸ್ವಾಮೀಜಿ ಊಟ ಆಗಿದೆ ಅಂತೇಳಿ ಊಟ ಅಡುಗೆ ಮಾಡಿ ಊಟ ಬಡಿಸಿ ಸ್ವಾಮಿಗಳು ಬರಬೇಕಾದ್ರೆ ಅವ್ರ ಮನೆಯಿಂದ ಬೆಳ್ಳಿ ಲೋಟ ಕದ್ಕೊಂಡ್ಬಿಟ್ರಂತೆ. ಕೊನೆ ಮಠಕ್ಕೆ ಬಂದು ನೋಡ್ತಾರೆ, ಜೋಡಿಗೆ ಬೆಳ್ಳಿ ಕಪ್ ಕದ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತೇಳಿ ದಿವ್ಯ ಯಾವತ್ತೂ ಇಂಥ ಕೆಲಸ ಮಾಡಲಿ ಅವರಪ್ಪ, ಯಾಕೆ ಹಿಂಗಾಯ್ತು ಅಂತೇಳಿ ಚಿಂತನೆ ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಅವ್ರು ಯಾರು ಅಂತ ವಿಚಾರಿಸ್ತೆ, ಅವ್ನು ದೊಡ್ಡ ಕಳ್ಳ ಅಂತೆ. ಕಳ್ತನ ಮಾಡಿ ಮಾಡಿ ಸಂಗ್ರಹ ಮಾಡಿದ್ನಲ್ಲ, ಅದಕ್ಕೆ ಇವ್ರಿಗೂ ಅವ್ರ ಅನ್ನ ತಿಂದು ಕಳ್ತನ ಮಾಡೋ ಬುದ್ಧಿ ಬಂತು. ನಾವೇನು ಬೇವಿನ ಗಿಡ ಬೇವಿನ ಬೀಜ ನೆಟ್ಟಿದ್ರೆ ಅದೇನು ಬೆಳೀತದೆ, ಮಾವಿನ ಬೀಜ ನೆಟ್ಟಿದ್ರೆ ಮಾವಿನ ಮರ ನಡೀತದೆ. ಹಂಗೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯದಾಗತ್ತೆ. ಅದಕ್ಕೆ ನೀವೆಲ್ಲ ಉಣ್ಮೇಲೆ ಸಾಕಷ್ಟು ಪ್ರವಚನಗಳನ್ನ ಕೇಳಿದಿರಿ. ಯಾರು ನಮ್ಮ ಹಿಂದೆ ಬರೋದಿಲ್ಲ, ನಮ್ಮ ಜೊತೆಲಿ ಯಾರು ಕೂಡ ನಮ್ಗೆ ಕರ್ಕೊಂಡು ಹೋಗೋದಿಲ್ಲ. ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಬೇಕಾಗ್ತದೆ. ವಾಪಸ್ ಬಂದಿದ್ದೀನಿ ಅಂತ ಹೇಳಿದವ್ರು ಯಾರೂ ಇಲ್ಲ. ಹೋಗಿ ನಾನು ವಾಪಸ್ ಬಂದಿದ್ದೀನಿ ಅಂತ ಹೇಳಿದವ್ರು ಯಾರಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಭಗವಂತನಿಗೆ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಾವೆಲ್ಲ. ಅಲ್ಲೊಂಥರ, ಇಲ್ಲೊಂಥರ, ಒಳಗೊಂಥರ. ಕನಕದಾಸರು ಗೊತ್ತಲ್ಲ, ಎಲ್ಲ ಶಿಷ್ಯರಿಗೆಲ್ಲ ಕೊಟ್ಟರು ಏನ ಬಾಳೆಹಣ್ಣ ಗುರುಗಳು. ಯಾರು ಕಾಣದೇ ಇರುವಂಥ ಜಾಗದಲ್ಲಿ ನೀವೇನು ತಿನ್ಬೇಕು, ಬಾಳೆಹಣ್ಣು ತಿನ್ಬೇಕು. ಎಲ್ಲ ನೀರು ಮುಳುಗಬೇಕಾದ್ರೆ ತಿಂದರು, ದೇವಸ್ಥಾನ ಗರ್ಭಗುಡಿ ತಿಂದರು, ಮನೆ ಒಳಗಡೆ ಕೋಣೆ ಮನೇಲಿ ತಿಂದರು, ಎಲ್ಲೆಲ್ಲೋ ತಿಂದರು. ಗುರುಗಳು ಕೇಳಿದ್ರು ಎಲ್ಲಾರನ್ನೂ. ಆದ್ರೆ ಕನಕದಾಸ ಹಂಗೆ ತಂದಿದ್ರು. ಯಾಕಪ್ಪ ತಿನ್ಲಿಲ್ಲ ಅಂದರೆ, ಯಾರು ನೋಡದೇ ಇರೋ ಜಾಗ ಎಲ್ಲೂ ಇರಲಿಲ್ಲ, ಅದಕ್ಕೆ ನಾನು ತಿನ್ನಲಿಲ್ಲ ಅಂತ. ಭಗವಂತ ನೋಡ್ತಾ ಇರ್ತಾನೆ,
ಎಲ್ಲ ಜಾಗದಲ್ಲೂ ಎಲ್ಲ ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ಇರ್ತಾನೆ. ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವಿ ಗೊತ್ತಿಲ್ಲ. ಎಷ್ಟೋ ಸಮಯಗಳು ಯಾರು ಕಳೀತಾ ಇರ್ತಾರೆ. ಆದರೆ ನಾವು ಸತ್ಸಂಗದಲ್ಲಿ ಪುಣ್ಯದ ಕಾರ್ಯದಲ್ಲಿ ಪ್ರವಚನ ಭಗವಂತನ ನಾಮಸ್ಮರಣೆ ಮಾಡ್ತಾ 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 ನಾವು ದೇವರಾಗಬೇಕೆ ಹೊರತು ಬೇರೆ ಆಗಲಿಕ್ಕೆ ಹೋಗಬೇಡ್ದು. ಇವತ್ತು 138ನೇ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ಯಾರು ಎಷ್ಟು ಜನ ಇರಲಿ ಎಷ್ಟು ಜನ ಬರಲಿ, ಆದರೆ ನಿಮಗೊಂದಷ್ಟು ಉಪನ್ಯಾಸಗಳು ನಿಮ್ಮ ಕಿವಿಗೆ ಬೀಳ್ತಾ ಇರ್ತದೆ. ಆದ್ದರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಪುಣ್ಯದ ಕಾರ್ಯಗಳನ್ನ ಮಾಡಬೇಕು. ಈ ಕೈ ಭಗವಂತ ಒಳ್ಳೆ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾನೆ, ಪೂಜಿಸಬೇಕು. ಇಲ್ಲಾಂದರೆ ಉಪಕಾರ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಹಾಗೆ ಭಗವಂತನ ಸೇವೆ ಮಾಡಿಕೊಂಡು ತಂದೆ ತಾಯಿಗಳ ಸೇವೆ ಮಾಡ್ಕೊಂಡು ಕಾಲವನ್ನು ಕಳಿಬೇಕು. ಬೇರೆ ಕೆಲಸ ಮಾಡೋದೇನಾಗ್ತದೆ, ಅನರ್ಥಗಳಾಗ್ತದೆ. ಅದಕ್ಕೋಸ್ಕರ ಮನುಷ್ಯರಾಗಿ ಹುಟ್ಟಿದ್ದೀವಿ. ಹಾಗೆ ಹೋಗ್ದಂಗೆ ಒಂದಷ್ಟು ಪುಣ್ಯದ ಬುದ್ಧಿಯನ್ನು ಕಟ್ಕೊಂಡು ಹೋಗಬೇಕು ಅಂತೇಳಿ ಪೂಜ್ಯ ಮಹಾಸ್ವಾಮೀಜಿಯವರು ಒಂದಷ್ಟು ಅವರು ಅನ್ವಾಲ್ ಅವ್ರ ಗುರುಗಳು ಶ್ರದ್ಧಾನಂದ ಸ್ವಾಮೀಜಿಯವರು ಅಂತೇಳಿ ಅವ್ರ ಗುರುಗಳ ಬಗ್ಗೆ ಹೇಳಲಿಲ್ಲ. ಅವ್ರ ಗುರುಗಳು 84 ಲಕ್ಷ ಶಿಷ್ಯರಿಗೆ ದೀಕ್ಷೆಯನ್ನು ಕೊಟ್ಟಿದ್ದರು. ಎಷ್ಟು ಹೇಳಿ? 84 ಲಕ್ಷ ಶಿಷ್ಯರು. ಅವರು ಒಂದು ದಿವಸ ಒಂದು ಕಡೆ ಇದ್ದವರಲ್ಲ ಶ್ರದ್ಧಾನಂದ ಸ್ವಾಮೀಜಿಯವರು ಅಂತ. 3 ದಿವಸ 4 ದಿವಸ ಒಂದು ಊರಲ್ಲಿ ಅಷ್ಟೇ. ಎಲ್ಲರಿಗೂ ಜಪಯತ್ನ ಮಾಡಿಸ್ಕೊಂಡು ಓಂ ನಮ ಶಿವಾಯ ಅಷ್ಟೇ ನಡೆಸ್ತಿದ್ರು. ಅವರು ಜಗದ್ಗುರುಗಳ ಹತ್ರ ಬಂದು ಅಷ್ಟು ಜ್ಞಾನಿಗಳಾಗಿದ್ರು ಕೂಡ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿ ನೋಡಿದ ಕೂಡಲೇ ದೀರ್ಘದಂಡ ಬಿದ್ದರು. ನನಗೆ ಶಿವಕಂಡ ಅಂತ ಹೇಳಿದ್ರು. ಏನೇಳಿ? ಎಷ್ಟು ಜನಕ್ಕೆ ಲಿಂಗ ದೀಕ್ಷೆ ಕೊಟ್ಟಿದ್ರು ಅವರು? ಇವತ್ತು ಕೂಡ ಮೊನ್ನೆ ಒಬ್ರು ಫೋನ್ ಮಾಡಿದ್ರು, ಬಾಬುಗೌಡರು ಅಂತೇಳಿ ವಿಜಯಪುರದವರು. ಸ್ವಾಮೀಜಿ ಶ್ರದ್ಧಾನಂದರಪ್ಪರ ಆಶೀರ್ವಾದ ನಂಗೆ ಇದ್ದೀನಿ ಅಂತ. ಅವ್ರು ಹೋಗಿ ಎಷ್ಟು ದಿನ ಆಯಿತು. ಇವತ್ತು ಕೂಡ ಅವ್ರು ನಾಮಸ್ಮರಣೆ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರ ಗುರು ಆಶೀರ್ವಾದ ಎಷ್ಟು ಶಿಷ್ಯರಿಗೆ ಮಾಡಿದ್ದಾರೆ. ಹಲವಾರು ಸನ್ಯಾಸಿಗಳಿಗೆ ದೀಕ್ಷೆಯನ್ನು ಕೊಟ್ಟದ್ದು, ಹಲವಾರು ಶಿಷ್ಯರಿಗೆ ನೀವೇನು ಮಾಡಬೇಡಿ ನಮ ಶಿವಾಯ ಅಂತೇಳಿ. ಅದಕ್ಕೆ ನಾಲಿಗೆ ಇರೋದೇನಕ್ಕೆ ನಮ ಶಿವ, ಏನಾದರೂ ಒಂದು ಜಪ ಮಾಡ್ತಾನೆ ಇರಬೇಕು. ಇಲ್ಲಾಂದ್ರೆ ನಮ್ಮ ಬಾಯಿ ಏನಾಗುತ್ತೆ, ಬಚ್ಚಳ ಕುಣಿಯಂತೆ ಅಂತ ಹೇಳ್ತಾರೆ ದಾಸರು. ಕೃಷ್ಣ ಏನ ಬಾರದೆ ಅಂತ. ನಾಲಿಗೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಪವನ್ನು ಮಾಡಬೇಕು, ಭಜಿಸಬೇಕು. ನಮಗೊಂದು ಮನಸ್ಸಿಗೆ ಶಾಂತಿ ಸಿಗ್ತದೆ. ಅಂಥ ಶಾಂತಿ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೆ ಆದರೆ ಭಗವಂತ ನಮ್ಮ ಜೊತೆಯಲ್ಲಿ ಇರ್ತಾನೆ. ಇಲ್ಲ ಅಂದರೆ ದೂರ ಹೋದಾಗ ನಾವು ಕೂಡ ದೂರ ಆಗಬೇಕಾಗ್ತದೆ. ಭಗವಂತನ ಹತ್ತಿರ ಆಗಲಿಕ್ಕೆ ಇವತ್ತು ಕಾರ್ಯಕ್ರಮವನ್ನು, ಹುಣ್ಣಿಮೆ ಕಾರ್ಯಕ್ರಮ ಪ್ರತಿ ತಿಂಗಳು ನೀವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ. ಇವತ್ತು ಹುಣ್ಣಿಮೆಯಲ್ಲಿ ದೊಡ್ಡ ಚುಂಚನಗಿರಿ ಮಹಾರಥೋತ್ಸವ ಇವತ್ತಾಗಿದೆ. ಆ ರಥೋತ್ಸವ ದಿವಸ ನಾವೆಲ್ಲ ಇಲ್ಲೇ ಕಾಲಭೈರವನ್ನ ಸ್ಮರಣೆ ಮಾಡಿ ಗಂಗಾಧರೇಶ್ವರನ ಆಶೀರ್ವಾದ ಪಡ್ಕೊಂಡು ಇವತ್ತು ನೀವೆಲ್ಲ ಈ ಹುಣ್ಣಿಮೆ ಕಾರ್ಯಕ್ರಮಕ್ಕೆ ಬಂದದ್ದು ಭಾಳ ಸಂತೋಷ ಆಯಿತು. ನಾವೆಲ್ಲ ಮನುಷ್ಯರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪುಣ್ಯವನ್ನೇ ಮಾಡು ಅಂತ ನಿಜಗೊಂಡ್ರು ಹೇಳಿದ್ರು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪುಣ್ಯದ ಕೆಲಸವನ್ನು ಮಾಡಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಈ ಸಂದರ್ಭ ಹೇಳ್ತಾ, ಸ್ವಾಮಿಗಳು ಜಾಸ್ತಿ ಹೇಳಿದ್ದಾರೆ ಅಲ್ವಾ, ಚೀಲಕ್ಕೆ ಸಕ್ಕರೆ ತುಂಬಿದೆ. ಈಗ ನಾವೇನು ಮಾಡಬೇಕು, ವಾಲಿಬೇಕು. ನಿಮಗೆ ಆ ಚೀಲ ಹೊಲಿದು ಮನೆಗೆ ಕಳಿಸ್ಬೇಕು, ಇಲ್ಲಾಂದ್ರೆ ಎಲ್ಲಾದ್ರೂ ಬಿಟ್ಬಿಡ್ತೀವಿ. ಸಕ್ಕರೆ ಚೀಲಕ್ಕೆ ಎಷ್ಟು ತುಂಬಬೇಕೋ ಅಷ್ಟು ಸಕ್ಕರೆಯನ್ನು ತುಂಬಿದ್ದಾರೆ ಅವರು. ನನ್ನ ಕೆಲಸ ಏನಪ್ಪ, ಕೊನೆ ಕೆಲಸ ಅಂದರೆ ಹೊಲ್ದಿ ಕಲಿಸ್ಕೊಡ್ತಾ ಇದ್ದೀನಿ. ಅವ್ರು ಹೇಳಿದಂಥ ಮಾತುಗಳು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯಜತಿ ಸಿದ್ಧ. ನಾರದ ಮಹರ್ಷಿಗಳು ಹೇಳಿದ್ರಲ್ಲ, ಮಹಾತ್ಮರ ಪುಣ್ಯದಿಂದ ಏನು ಸಿಗುತ್ತೆ? ಪುಣ್ಯ ಸಿಗುತ್ತೆ. ಮಹಾತ್ಮರ ದರ್ಶನದಿಂದ ಯಾವ ಭಾಗ್ಯ ಸಿಗುತ್ತೆ? ನಮಗೆ ಪುಣ್ಯ ಸಿಗುತ್ತೆ. ಅದಕ್ಕೆ ಮಹಾತ್ಮನ ಇವತ್ತೆಲ್ಲ ನೀವು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದ, ಅವ್ರ ಪಾದ ಮಹಿಮೆಯಿಂದ ನಮಗೆಲ್ಲ ಸಿಗ್ತಾ ಇದೆ. ಭಜನೆ ಮಾಡುವಂಥದ್ದು, ಭಗವಂತನ ನೆನೆಯುವಂಥದ್ದು, ಆಧ್ಯಾತ್ಮಿಕ ಚಿಂತನೆ ಮಾಡುವಂಥ ಕಾರ್ಯಕ್ರಮಗಳಿದ್ದಾವಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ನೀವೆಲ್ಲ ಸತ್ಸಂಗಗಳನ್ನ ಮಾಡಿ ನಮ್ಮ ಆದಿಚುಂಚನಗಿರಿ ಮಠದಲ್ಲಿ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಹೋದ ಹುಣ್ಣಿಮೆಯಲ್ಲಿ ಸ್ವಾಮಿಗಳು ಬಂದು ನಿಮಗೆಲ್ಲ ಆಶೀರ್ವಾದ ಮಾಡೋದಲ್ವಾ. ಒಂದಷ್ಟು ಮಾತುಗಳನ್ನ ಹೇಳಿ ಹೋಗಿದ್ದಾರೆ. ಎಲ್ಲರ ಮಾತುಗಳನ್ನ ಮೆಲ್ಕು ಹಾಕ್ಬೇಕು. ನಾವು ಹಾಗೆ ಇಟ್ಕೊಳ್ಬಾರ್ದು. ಮೆಲ್ಕಾಕಿ ಹಸು ಗೊತ್ತಲ್ಲ, ಹಸು ಎಷ್ಟೇ ಆಹಾರ ಏನು ಮಾಡ್ತದೆ, ಸಂಜೆ ಬಂದು ಚೆನ್ನಾಗೆಲ್ಲ ಆಚೆ ತೆಗೆದು ಮೆಲ್ಕಾಕಿ ಮತ್ತೆ ಒಳಗಡೆ ರುಚಿಯನ್ನು ತಗೊಳ್ತದೆ, ಸ್ವಾದವನ್ನು ತಗೊಳ್ಳೋದು. ಹಾಗೆ ನಾವು ಸದಾ ಚಿಂತನೆಯನ್ನು ಮಾಡ್ತಾ ಇರಬೇಕು. ಇದಕ್ಕೆ ಕೆಲಸ ಕೊಡ್ತಾನೆ ಇರಬೇಕು, ಇಲ್ಲಾಂದ್ರೆ ಬೇರೆ ಬೇರೆ ಕೆಲಸ ಆಗ್ಬಿಡುತ್ತೆ.
ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯದನ್ನು ತುಂಬಬೇಕು. ನಾವು ಇಷ್ಟು ಹುಣ್ಣಿಮೆಗೆ ಹೋಗಿ ನಮ್ಮಲ್ಲಿರುವಂಥ ದ್ವೇಷ, ಅಸೂಯೆ, ಮೋಸ, ವಂಚನೆ, ಪವಿತ್ರವಾದಂಥ ಭಾವನೆಯನ್ನು ನಾವು ತಿಳ್ಕೊಳ್ಳಿಲ್ಲ, ಅವೆಲ್ಲ ಬಿಟ್ಟು ಪವಿತ್ರ ಭಾವನೆಗೆ ನಾವು ದಾರಿ ಕಂಡುಕೊಳ್ಳಿಲ್ಲ ಅಂತಂದರೆ ಮತ್ತೆ 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 ಪುನರಪಿ ಜನನಂ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾಪಾರೆ ಪಾಯಿ ಮುರಾರೆ ಅದು ಕೇಳ್ತಾರೆ. ಅದಕ್ಕೋಸ್ಕರ ವೃದ್ಧ ಬಾಲಸ್ತಾವತ್ತು ಕ್ರೀಡಾಸಕ್ತ, ವೃದ್ಧಸ್ತಾವತ್ತು ಚಿಂತಾಸಕ್ತ. ನಾವು ವೃದ್ಧರಾದ್ಮೇಲೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಡೋದು. ಯಾವ ಸಮಯದಲ್ಲಿ ಏನೇನೋ ಚಿಂತನೆ ಮಾಡಬೇಕು ಆ ಚಿಂತನೆ. ಈಗ ನೀವೆಲ್ಲ ಏನು ಮಾಡಬೇಕು? ಭಗವಂತ ನಾಮಸ್ಮರಣೆ ಮಾಡಬೇಕು. ಎಲ್ಲವೂ ಕೂಡ ಭಗವಂತ ಕೊಟ್ಟಿದ್ದಾನೆ. ನಾನು ಆಗ್ಲೇ ಹೇಳಿದಂಗೆ ಮುಖ್ಯ ಪ್ರಾಣ ಏನಾದ್ರು ಪಕ್ಕಕ್ಕೆ ಹೋದ ಅಂದ್ರೆ ಅರ್ಥ ಆಯ್ತಲ್ಲ, ಅದು ಹೋಗಕ್ಕೆ ಮುಂಚೆ ಏನು ಮಾಡ್ಬೇಕು ನಾವು? ಪುರಂದರದಾಸ್ ಹೇಳ್ತಾರೆ, ಏನಪ್ಪ ಇಷ್ಟೆಲ್ಲ ಸೌಕರ್ಯ ಮಾಡಿಸ್ಕೊಂಡೆ, ಒಳ್ಳೆ ಬಟ್ಟೆ ಹಾಕ್ಸ್ಕೊಂಡೆ, ಒಳ್ಳೆ ಆಹಾರ ತಿಂದೆ, ಒಳ್ಳೆದನ್ನ ನೋಡಿದೆ, ನಿದ್ದೆ ಮಾಡಿದೆ, ಎಲ್ಲ ಮಾಡಿಸ್ಕೊಂಡೆ, ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ನನಗೊಂದು ಮಾತು ಹೋಗ್ತಾ ಇದ್ದೀನಿ ಅಂತ ನಂಗೆ ಹೇಳ್ಬಿಟ್ಟು ಹೋಗಪ್ಪ ಅಂತ ಕೇಳ್ತಾರೆ. ಅದು ಪ್ರಾರ್ಥನೆ ಮಾಡ್ಕೋತಾರೆ, ಹೋಗ್ಬೇಕಾದ್ರೆ ನನಗೊಂದು ಮಾತು ಹೇಳ್ಬಿಟ್ಟು ಹೋಗು ಅಂತ. ಅದಕ್ಕೆ ಯಾವ ಟೈಮಲ್ಲಿ ಏನು ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಇದ್ದಷ್ಟು ದಿನ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಪುಣ್ಯದ ಬುದ್ಧಿಯನ್ನು ಕಟ್ಕೊಂಡು ನಾವು ಹೋದ್ರೆ ಅಲ್ಲಿ ನಮಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಎಲ್ಲ ಕೊನೆಗೆ ಮೋಕ್ಷ ದಾರಿಯನ್ನು ಹಿಡಿಬೇಕು. ನಾವು ಕೊನೆಗೆ ನಮಗೆಲ್ಲ ಮೋಕ್ಷ ದಾರಿಯನ್ನು ಇಟ್ಕೊಂಡು ಒಳ್ಳೆ ಸಂಪಾದನೆಯನ್ನು, ಪುಣ್ಯ ಸಂಪಾದನೆಯನ್ನು ಮಾಡ್ಕೊಳ್ಳಿಕ್ಕೆ ಈ ವೇದಿಕೆ ನಿಮಗೆಲ್ಲ ಆಗಿದೆ. ಬಹಳ ಸಂತೋಷ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಕೈಲಾಸಪತಿಗೆ ಈ ಹುಣ್ಮೆ ಪ್ರಯುಕ್ತ ಅಭಿನಂದನೆಗಳು ಸಲ್ಲಿಸ್ತಾ, ನೀವು ಕೂಡ ಈ ಹುಣ್ಮೆ ಕಾರ್ಯಕ್ರಮ ಇದೆಲ್ಲ ಚಂದ್ರಗ್ರಹಣ ಅಂತ ಅದಕ್ಕೋಸ್ಕರ ಇಲ್ಲೇ ಮಾಡಿದ್ವಿ ಕಾರ್ಯಕ್ರಮ. ಗ್ರಹಣಗಳೆಲ್ಲ ನಾವೆಲ್ಲ ವೈಜ್ಞಾನಿಕವಾಗಿ ಎಲ್ಲ ಚಿಂತನೆ ಮಾಡಬೇಕು. ಇವತ್ತೆಲ್ಲ ಕಡೆ ಆದಿಚುಂಚನಗಿರಿಯಲ್ಲಿ ಗ್ರಹಣ ಅಂತ ಏನಾದರೂ ಇವತ್ತು ದೇವಸ್ಥಾನ ಬಾಕ್ಲು ಹಾಕಿದ್ರೆ ಸುಮಾರು ಒಂದು 10 ಲಕ್ಷ ಜನ ನಮ್ಮೇನು ಮಾಡೋರು? ಬೈಕೊಂಡು ಇವತ್ತು ಬೀಗ ಹಾಕ್ಬಿಟ್ಟಿದ್ದಾರೆ ಅಂತ. ಅವರು ನಮ್ಮ ಗ್ರಹಣ ಹಿಡಿತಿದ್ದಲ್ಲ, ಆ ಗ್ರಹಣ ಬಿಡಿಸುವ ದೇವಸ್ಥಾನ ತೆಗೆದಿಟ್ವಿ. ಎಲ್ಲ ದರ್ಶನ ಎಂತೆಂಥ ಹಳ್ಳಿ ಜನ ಮುಗಿದ್ರು ಪಾಪ. ಅವ್ರಿಗೆ ಗ್ರಹಣ ಗೊತ್ತಿಲ್ಲ, ಸೂರ್ಯ ಗೊತ್ತಿಲ್ಲ, ಚಂದ್ರ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ನಮ್ಮ ಮನೆ ದೇವರು ಭೈರವ ದರ್ಶನ ಮಾಡಕ್ಕೆ ಬಂದಿದ್ದೀವಿ. ದರ್ಶನ ಆದರೆ ಎಲ್ಲ ಹಿಡಿದಿರೋ ಗ್ರಹಗಳು ಅವ್ರಿಗೆ ಬಿಟ್ಟಂಗೆ. ನಾವೇನಾದ್ರೂ ಬೀಗ ಹಾಕೊಂಡ್ರೆ ನಮ್ಮ ಗ್ರಹಣ ಹಿಡಿದಂಗೆ. ಆದ್ರಿಂದ ನೀವೆಲ್ಲ ಏನೇ ಆದರೂ ಕೂಡ ಇಂಥ ಸಮಯದಲ್ಲಿ ನಾವು ಭಗವಂತ ನಾಮಸ್ಮರಣೆ ಮಾಡ್ತಾ ಇದೀವಲ್ಲ, ಅದು ನಮ್ಮ ಭಾಗ್ಯ, ಅದು ನಮ್ಮ ಪುಣ್ಯ. ಮಠದಲ್ಲಿ ಕಾಲಭೈರವೇಶ್ವರನ ಆಶೀರ್ವಾದ, ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮಹಾಗಣಪತಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡೋಣ ಯಾರು? ಮಹಾಗಣಪತಿ. ಅಂತ ಮಹಾಗಣಪತಿಯ ಒಂದು ಸನ್ನಿಧಾನದಲ್ಲಿ ಬೆಳದಿಂಗಳ ಇವತ್ತು ಹುಣ್ಣಿಮೆ ಬಹಳ, ಇವತ್ತು ಎಲ್ಲ ಆಸೆಗಳನ್ನ ಕಾಮದಹನ ಅಂತ ಕರೀತಾರೆ. ಈ ಹುಣ್ಣಿಮೆಗೆ ಎಲ್ಲ ಸುಟ್ಟಾಕಿದ್ದಾನೆ. ಇವತ್ತು ನಮ್ಮಲ್ಲಿರುವಂಥ ಕೆಟ್ಟ ಕೆಟ್ಟ ದೋಷಗಳನ್ನ, ಕೆಟ್ಟ ಚಿಂತನೆಗಳನ್ನ ಹೇಗೆ ಸುಟ್ಟಾಕಿದ್ನೋ ಹಾಗೆ ನಮ್ದು ಕೂಡ ಎಲ್ಲ ಹೋಗ್ಲಿ. ಭಸ್ಮಸಾತ್ ಕುರುತೆ ತತ ಅಂತೇಳಿ ಕೆಂಡಕ್ಕೆ ಹೋಗಿ ಕುತ್ಕೊಂಡು ಏನಾಗ್ತದೆ? ಎಲ್ಲ ಭಸ್ಮ ಆಗ್ತದೆ. ಗೊತ್ತಲ್ಲ, ನೋಣ ಎಲ್ಲ ಕಡೆ ಕೂತ್ಕೊಳ್ಳುತ್ತೆ. ಗೊತ್ತಲ್ಲ, ಮೂಗ್ ಮೇಲೆ ಕೂತ್ಕೊಳ್ತದೆ, ಭಗವಂತನ ತಲೆ ಮೇಲೆ ಕೂತ್ಕೊಳ್ತದೆ, ಎಲ್ಲ ಕಡೆ ಕೂತ್ಕೊಳ್ಳುತ್ತೆ. ಕೆಂಡ ಮೇಲೆ ಕೂತ್ಕೊಳ್ಳುತ್ತೆ. ಅದು ಏನಾಗುತ್ತೆ? ಕೆಂಡ ಮೇಲೆ ಕೂತ್ಕೊಂಡ್ರೆ ಹಂಗೆ ನಾವು ಕೂಡ ಜ್ಞಾನಾಗ್ನಿ ಸರ್ವಭೂತಾನಿ, ಜ್ಞಾನದ ಅಗ್ನಿಯನ್ನು ಹಚ್ಕೊಂಡ್ರೆ ಯಾವ ಪಾಪಗಳು ನಮ್ಮ ಜೊತೆ ನಮ್ಮ ಮೇಲೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೆಲ್ಲ ಅಗ್ನಿ ತತ್ವವನ್ನು ಇಟ್ಕೊಳ್ಬೇಕು. ಅಗ್ನಿ ತತ್ವ ಇದ್ದಾಗ ಬಿಸಿ ಇದ್ರೆ ಮಾತ್ರ ತಾನೆ. ಬಿಸಿ ಇಲ್ಲ ಏನಾಯ್ತು? ತಣ್ಣಗಾಯ್ತು ಅಂದ್ರೆ ಇಡೀ ಆಚಿಕೆ ಅಂತದ್ದು. ಅಗ್ನಿ ತತ್ವ ನಮ್ಮಲ್ಲಿದೆ. ಬಿಸಿಯಾಗಿದ್ದಾಗ ಮಾತ್ರ ಯಾವ ಕೆಟ್ಟ ಗುಣಗಳು, ಹೇಗೆ ನೋಣ ಕೆಂಡ ಮೇಲೆ ಕೂತ್ಕೊಂಡ್ರೆ ಭಸ್ಮ ಆಗುತ್ತೋ ಹಂಗೆ ನಮ್ಮಲ್ಲಿ ಯಾವುದಾದ್ರು ಕೆಟ್ಟ ದೋಷಗಳು ಬದುಕೊಂಡ್ರೆ ಹಾಗೆ ಭಸ್ಮವಾಗುವಂತಹ ಪ್ರಾರ್ಥನೆಗಳನ್ನ ನಾವು ಮಾಡಿಕೊಂಡು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭ ಬೆಳೀತಾ, ಈ ಹುಣ್ಣಿಮೆಗೆ ನೀವೆಲ್ಲ ಬಂದಿದ್ದೀರಿ. ಎಷ್ಟೋ ಸಮಯವನ್ನು ಕಳೆದ್ರೂ ಕೂಡ ಈ ಸಮಯ ಇದೆಯಲ್ಲ, ಈ ಸಮಯ ನಿಮಗೆ ಸಾರ್ಥಕ ಆಗುತ್ತೆ. ಈ ಸಮಯ ನಿಮಗೆ ಒಳ್ಳೆ ಫಲಿತಾಂಶವನ್ನು ಕೊಡುತ್ತೆ. ನಾನು ಯಾವಾಗ ಹೇಳ್ತಿದ್ದೆ ಗೊತ್ತಲ್ಲ, ಸುಮ್ಮನೆ ಕಾಲವನ್ನು ಕಳೆದು ಸಾವು ಉಚಿತವೇ, ಮನುಜ ಕುಲದ ಜನನ ಲಾಭ ಯಾವುದು? ನಾನು ಯಾರೆಂದು ತಿಳಿಯುವುದು. ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ಎಲ್ಲಿಗೆ ಹೋಗ್ತೀನಿ, ಇವೆಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾರು ನಮ್ಮ ಜೊತೆಯಲ್ಲಿ ಬರೋದಿಲ್ಲ. ಪುರಂದರದಾಸ ಹೇಳ್ದಂಗೆ ಎಲ್ಲರೂ ನಮ್ಮ ಜೊತೆಲಿ ಇದ್ದ, ಯಾವಾಗಿರ್ತಾರೆ ಎಲ್ಲ ಇದ್ದಾಗ ಮಾತ್ರ ನಮ್ಮ ಜೊತೆಲಿ ಇರ್ತಾರೆ. ಭಗವಂತನ ಹತ್ರಕ್ಕೆ ಹೋಗ್ಬೇಕು. ನಾವೇನೇನು ಗುತ್ತಿಗೆ ಸಾಮಗ್ರಿ ಎಲ್ಲ ತಗೊಂಡು ಹೋಗ್ಬೇಕು. ನೀವೆಲ್ಲಾದ್ರೂ ಯಾತ್ರೆ ಹೊರಟ್ರೆ, ಪ್ರವಾಸ ಹೊರಟ್ರೆ ದೊಡ್ಡ ಲಗೇಜ್ ಇಟ್ಕೊಂಡ್ರೆ ಪ್ರವಾಸ ಮಾಡೋಕ್ಕಾಯ್ತದ?
ಒಂದು ವ್ಯಾನಿಟಿ ಬ್ಯಾಗ್ ಇಟ್ಕೊಂಡ್ರೆ ಅದರೊಳಗೆ ಎಲ್ಲ ಇರ್ತದೆ. ಏನಿಲ್ಲದೆ ಕೂಡ ಮೊಬೈಲ್ ಇದ್ರೆ ಸಾಕು ಅಂತ ಈಗ ನಮಗೆಲ್ಲವೂ ಸಿಗುತ್ತೆ ಅಂತ ಅದಾಗಬೇಡ್ದು. ನಿಮಗೆಲ್ಲ ಸಾಕಷ್ಟು ನಿಮಗೆಲ್ಲ ಅನುಭವ ಆಗಿದೆ, ಎಷ್ಟು ಒಳ್ಳೆಯದಾಗಿದೆ, ನಮ್ಗೆ ಎಷ್ಟು ಕೆಟ್ಟದಾಗಿದೆ. ನಾನು ಒಳ್ಳೇದು ಮಾಡಿದ್ರಿಂದ ನಮ್ಗೆ ಎಷ್ಟು ಜನ ಕೆಟ್ಟದ್ದು ಮಾಡಿದ್ದಾರೆ, ಮತ್ತೆ ನಾನು ಆ ಕೆಲಸ ಮಾಡಿ ನಮಗೆಲ್ಲ ಅರಿವಿದೆ, ಜ್ಞಾನ ಇದೆ, ತಿಳುವಳಿಕೆ ನಮಗೆಲ್ಲ ಬಂದಿದೆ. ಇಷ್ಟು ಲಕ್ಷ ಜನದಲ್ಲಿ ನೀವು ಅದಷ್ಟು ಭಗವಂತನ ಕಡೆ ಮುಖವನ್ನು ಮಾಡಿದಿರಲ್ಲ, ನೀವೇ ಭಾಗ್ಯವಂತರು, ನೀವೇ ಪುಣ್ಯವಂತರು. ಇದನ್ನೇ ನಮ್ಮ ದೊಡ್ಡವರು ಹೇಳ್ತಿದ್ರು. ಎಲ್ಲರಿಗೂ ಈ ಭಾಗ್ಯ ಸಿಗೋದಿಲ್ಲ. ಮನುಷ್ಯಾಣ ಸಹಸ್ರೇಶು ಕಶ್ಚಿತ್ ಯದತಿ ಸಿದ್ಧಯೇ ಯಥತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ ಅಂತೇಳಿ. 1 ಕೋಟಿ ಜನ ಭಕ್ತರು ದೇವ್ರ ದರ್ಶನಕ್ಕೆ ಬಂದರೂ ಕೂಡ 1,00,000 ಜನ ಹತ್ರಕ್ಕೆ ಹೋಗ್ತಾರಂತೆ. 1,00,000 ಜನ ಹತ್ರಕ್ಕೆ ಹೋದ್ರು ಕೂಡ 10,000 ಜನಕ್ಕೆ ಭಗವಂತನ ದರ್ಶನ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. 10,000ದಲ್ಲಿ 100 ಜನಕ್ಕೆ ಒಳಗೆ ಹೋಗೋದು, 100 ಜನದಲ್ಲಿ 10 ಜನ ಸಮೀಪಕ್ಕೆ ಹೋಗೋದು, ಒಬ್ಬನ ಮಾತ್ರ ದರ್ಶನ ಆಗುತ್ತೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದೆ. ಮನುಷ್ಯಾಣ ನಾನು ಹೇಳೋದಲ್ಲ, ಇದು ಕೃಷ್ಣ ಹೇಳುವಂತ ಮಾತು. ಮನುಷ್ಯಾಣ ಸಹಸ್ರೇಶು ಕಶ್ಚಿತ್ ಯದತಿ ಸಿದ್ಧವೋ. ನೋಡಿ ಭಗವದ್ಗೀತೆ ತೆಗೆದು ಸ್ವಾಮಿಗಳು ಹೇಳಿದ್ರಲ್ಲ ಈ ಶ್ಲೋಕದ ಅರ್ಥ ಅಂತೇಳಿ ಒಂದ್ಸಲ ಹೋಗಿ ನೋಡಿ, ಭಗವದ್ಗೀತೆಯಲ್ಲಿ ಸಿಗುತ್ತೆ. ಮನುಷ್ಯಾಣ ಸಹಸ್ರೇಶು ಕಶ್ಚಿತ್ ಯದತಿ ಸಿದ್ಧಯೇ ಯಥತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ ಅಂತೇಳಿ. ಅದಕ್ಕೆ ಎಲ್ಲ ಇತಿಹಾಸ ಪುರಾಣದ ಬಗ್ಗೆ ಹೇಳಿದ್ರು, ಭಗವದ್ಗೀತೆ ಬಗ್ಗೆ ಹೇಳಿದ್ರು. ಹಿಂದೆ ಅದಕ್ಕೆ ನಾವು ಒಳ್ಳೆ ಮಾತನ್ನ ಕೇಳ್ಬೇಕು. ಕಣ್ಣು ನಾಲಿಗೆ ಮನವು ತನ್ನದೆಂದರ ಬೇಡ, ಅನ್ಯರನ್ನು ಕೊಂದಾದೇನ ಬೇಡ, ಇವು 3 ತನ್ನ ಕೊಲ್ಲುವವು ಸರ್ವಜ್ಞ ಅಂತ. ನಾವು ಮಾಡಿದ ಕರ್ಮಗಳು ನಮ್ಮನ್ನೇ ಕೊಂದ್ಬಿಡ್ತಾವು. ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೋಣ ಅಂತ ಈ ಸಂದರ್ಭ ಬೆಳ್ತಾ ನಿಮ್ಮೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತೇಳಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶೀರ್ವಾದ ಸದಾ ಇರಲಿ, ಭೈರವೇಶ್ವರನ ಕೃಪೆ ಇರಲಿ, ಮಹಾಗಣಪತಿಯ ಅನುಗ್ರಹ ನಿಮ್ಗೆಲ್ಲರಿಗೂ ಇರಲಿ ಅಂತೇಳಿ ತುಂಬರಿಂದ ಹಾರೈಸ್ತಾ ನಿಮ್ಮೆಲ್ಲರಿಗೂ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ತುಂಬರಿಂದ ಹಾರೈಸ್ತೇನೆ. ಜೈ ಶ್ರೀ ಗುರುದೇವ್. ವಂದನಾ ಸಮರ್ಪಣೆ ನೆರವೇರಿಸಿಕೊಂಡಿದ್ದಾರೆ ಶ್ರೀಯುತ ದರ್ಶನ್ ಕೆವಿ, ಮುಖ್ಯ ಶಿಕ್ಷಕರು, ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆ ಇವರು. ಪ್ರಾತಸ್ಮರಣೀಯ ಯುಗಯೋಗಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಈಗಿನ 72ನೇ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಅವರನ್ನು ಮನಸಾರೆ ಸ್ಮರಿಸುತ್ತಾ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಶಂಭುನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, 138ನೇ ಹುಣ್ಣಿಮೆ ಕಾರ್ಯಕ್ರಮ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು, ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ದೂರದ ಬಾಗಲಕೋಟೆಯಿಂದ ಬಂದು ದುರಿತ ಕರ್ಮವಲ್ಲದಿರು ಎಂಬ ವಿಷಯದಡಿ ಉಪನ್ಯಾಸವನ್ನು ನೀಡಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಕೈಲಾಸನಂದನಾಥ ಮಹಾಸ್ವಾಮೀಜಿಯವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿರುವ ಭಜನಾ ಮಂಡಳಿಯ ಎಲ್ಲ ತಾಯಂದಿರಿಗೂ ಶ್ರೀಮಠದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ವ್ಯವಸ್ಥಾಪಕರು ಹಾಗೂ ಶ್ರೀಮಠದ ಎಲ್ಲ ಸದ್ಭಕ್ತರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಜೈ ಶ್ರೀ ಗುರುದೇವ್. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾ, ಸರ್ವೇ